ಶರಣು ಶರಣಾರ್ಥಿ. ಈ ಮಹತ್ವದ ಸಭೆಗೆ ಭೂಮಿ ನಿನ್ನದಲ್ಲ ಎನ್ನುವ ಅಲ್ಲಮನ ವಚನ ತುಂಬ ಪ್ರಸ್ತುತವಾಗಿದೆ. ನಾವು ಜಿದ್ದು ಕೃಷ್ಣಮೂರ್ತಿಯವರ ಪ್ರಕಾರ ಈ ಭೂಮಿಗೆ ಬಂದು ಹೋಗೋ ಕೆಲವು ಕಾಲ ಇರೋಂಥ ಅತಿಥಿಗಳು. ಭಾರಿ ಅಂದರೆ 100 ವರ್ಷ ಇರ್ಬೋದು ನಾವು, ಅಷ್ಟೇ ಮ್ಯಾಕ್ಸಿಮಮ್ ಅದು. ಆದರೆ ಇದನ್ನು ಮುಂಪೀಳಿಗೆಗೆ ಬಿಟ್ಟು ಹೋಗೋವಂಥದ್ದು ಬಹಳ ದೊಡ್ಡ ಘನವಾದ ಕಾರ್ಯ ನಮ್ಮ ಹೆಗಲ ಮೇಲಿದೆ. ಅದಕ್ಕೆ ಪೂರ್ವಕವಾಗಿಯೇ 2ನೇ ಹಾಡು ಭಾಳ ಪೂರ್ವಕವಾಗಿತ್ತು. ಓ ನಾಡ ಯೋಜನೆಗಳೇ ನಮ್ಮ ಮೇಲಿದೆ, ನಿಮ್ಮ ಕೈಲಿದೆ ಈ ಗಳಿಗೆ. ಈ ದಿಸೆಯಲ್ಲಿ ಈಗ 2 ವರ್ಷದ ಹಿಂದೆ ನಮ್ಮ ಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿಯವರ ಮತ್ತು ಮಹಿಮಾ ಪಟೇಲ್ ಎಲ್ಲರೂ ಸೇರಿಕೊಂಡು ಇಡೀ ಕರ್ನಾಟಕದಾದ್ಯಂತ ಒಂದು ಸರ್ವೋದಯ ಸಮಾಜ ಕರ್ನಾಟಕ ಅಂತ ಹುಟ್ಟು ಹಾಕಿದ್ವಿ. ಅದು ಸಾಣೆಹಳ್ಳಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಅದು ಈಗ 2 ವರ್ಷಗಳ ಕಾಲ ಬೇರೆ ಬೇರೆ ಕಡೆ ಸಾಕಷ್ಟು ಇಂಥ ಚಿಕ್ಕವೇ ಆದರೂ ಭಾಳ ಮಹತ್ವವಾದ ಸಭೆಗಳನ್ನು ನಾವು ಬೇರೆ ಬೇರೆ ಕಡೆ ಮಾಡ್ಕೊಳ್ತಾ ಬಂದ್ವಿ. ಸಾಣೆಹಳ್ಳಿ, ಚಾಮರಾಜನಗರ, ದಾವಣಗೆರೆ, ಧಾರವಾಡ, ಇನ್ನು ಸಣ್ಣ ಊರು ಕೊಟ್ಟೂರು, ಹೀಗೆ ಬೇರೆ ಬೇರೆ ಕಡೆ ಚಿಂತನಾ ಶಿಬಿರಗಳನ್ನು, ಜನಜಾಗೃತಿ ಶಿಬಿರಗಳನ್ನು ಸತತವಾಗಿ ನಾವು ಮಾಡ್ಕೊಂಡು ಬರೋವಂಥ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಇದರ ಪ್ರಮುಖವಾದ ಉದ್ದೇಶ ಇದು ತಮಗೆಲ್ಲ ಗೊತ್ತಿದೆ, ವಿಚಾರ ಏನೂ ಹೊಸದಲ್ಲ. ಮೊದಲನೇದೇ ನಾವು ಇಟ್ಕೊಂಡಿರೋದು ಪರಿಸರ. ಈಗ ನಮ್ಮ ಅಳಿವು ಉಳಿವು ಸಂಪೂರ್ಣ ಇರೋದು ಪರಿಸರದ ಮೇಲೆ. ಅದು ತಮ್ಗೆ ಸಂಪೂರ್ಣ ಗೊತ್ತಿದೆ. ನಮ್ಮ ಸ್ವಾಮೀಜಿಯವ್ರ ಜೊತೆಗೆ ನಾನು ನಿನ್ನೆಯಿಂದ ಮಾತಾಡ್ತಿದ್ದೀನಿ. ಪರಿಸರದ ಬಗ್ಗೆ ಒಬ್ಬ ನಮ್ಮ ಟಿ ವಿ ರಾಮಚಂದ್ರ, ನಮ್ಮ ನಾಗೇಶ್ ಹೆಗ್ಡೆ ಇಂಥ ತಜ್ಞರು ಮಾತಾಡೋವಷ್ಟು ಪ್ರಖರವಾಗಿ, ನಿಖರವಾಗಿ, ಇವನ್ ವರ್ಲ್ಡ್ ಬ್ಯಾಂಕನ ನಮ್ಮ ಮೋಸ ಆಗೋವಂಥದ್ದು, WTO ಎಲ್ಲದನ್ನು ತಿಳ್ಕೊಂಡಿದ್ದಾರೆ ಅವರು. ಅದ್ಭುತ ಅನಿಸ್ಬಿಡ್ತಾರೆ ಒಬ್ಬ ಸ್ವಾಮಿಗಳು ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿರೋದು. ಮತ್ತು ಈ ಪ್ರದೇಶ ನಾವು ಬಯಲ್ನಾಡಿನಿಂದ ಬಂದರೆ ನೋಡಿದ್ರೆ ಗೊತ್ತಾಗುತ್ತೆ. ಆ ವ್ಯೂ ಪಾಯಿಂಟಿಂದ ನಿಂತು ನೋಡಿದರೆ ನಾವು ಅದನ್ನು ಕಳ್ಕೊಂಡ್ಬಿಟ್ರೆ ಮತ್ತು ಯಾವ ಕಾರಣಕ್ಕೂ ಅದನ್ನು ನಾವು ಮನುಷ್ಯರು ಸೃಷ್ಟಿ ಮಾಡೋಕ್ಕಾಗಲ್ಲ. ದೇವರು ಪ್ರಕೃತಿನೇ ಸೃಷ್ಟಿ ಮಾಡ್ಬೋದೇ ಹೊರತು ಮತ್ತಾರೂ ಮಾಡೋಕ್ಕಾಗಲ್ಲ. ಆ ಕಾರಣದಿಂದ ನಾವು ಪರಿಸರನೇ ಮೊದಲನೇದು ಇಟ್ಕೊಂಡು, ಪರಿಸರ ಉಳಿದ್ರೆ ಎಲ್ಲ ಜೀವಜಾಲ, ಬರೀ ಮನುಷ್ಯರು ಉಳಿಯೋದಲ್ಲ, ಜೀವಜಾಲ ಉಳಿಯೋದೇ ಅದು. ಅದು ಏನೇನು ಆಗ್ತಿದೆ, ಪಶ್ಚಿಮ ಘಟ್ಟಗಳು ಏನಾಗ್ತಿದ್ದಾವೆ, ಶರಾವತಿ, ಅದನ್ನು ಮತ್ತೆ ನಾನು ಡೀಟೇಲ್ಸ್ಗೆ ಹೇಳೋಕ್ಕೆ ಹೋಗಲ್ಲ, ನಿಮಗೆಲ್ಲರಿಗೂ ಗೊತ್ತೇ ಇದೆ ಆ ವಿಚಾರಗಳು. ಆದರೆ ಇಲ್ಲಿ ಹಣ, ದುರಾಸೆ, ಭೂಮಿ ನಮ್ಮದು ಅಂತಂದೇಳಿ ನಾವೇನು ಮಾಡ್ಕೊಂಡು ಹೊಂಟಿದ್ದೀವಿ, ಇದರಿಂದ ಎಷ್ಟೆಲ್ಲ ಅನಾಹುತಗಳು ಆಗಿದೆ. 2ನೇದೇ ನಾವು ತಿನ್ನೋ ಆಹಾರ, ಕೃಷಿ ಸಹಿತ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು, ಇನ್ನು ಬೇರೆ ಇನ್ನು ಬರೀ ಅಡಿಕೆ, ದಾಳಿಂಬೆ, ಕಮರ್ಷಿಯಲ್ ಕ್ರಾಪ್ಸ್ ಕಡೆಗೆ ಹೊಂಟ್ರೆ ಹೊತ್ತು ರಾಗಿ, ಜೋಳ, ನವಣೆ ಇಂಥವು ಏನು ಸಿರಿಧಾನ್ಯಗಳಿದ್ದಾವೆ ಅವು ಯಾರಿಗೂ ಬೇಡ ಆಗಿಬಿಟ್ಟಿದೆ. ಅದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ 30-40 ವರ್ಷಕ್ಕೆ ನಮ್ಮವ್ರು ಏನೋ ಹೋಗ್ತಾ ಇದ್ದಾರೆ. ಅದೆಲ್ಲವೂ ತಾವು ಗಮನಿಸಿದಿರಿ. ನಿನ್ನೆ ಸಹಿತ ದಾವಣಗೆರೆಗೆ ನನಗಿಂತ ಚಿಕ್ಕವನು ಹೋದ. ಆ ಪೇಪರ್ನಾಗ ಓದಿ ಭಾಳ ವ್ಯಥೆ ಆಯಿತು ನನಗೆ. ಒಂದು ಕಡೆ ಒತ್ತಡ, ಭಾಳ ದುಡ್ಡು ದುಡಿಬೇಕು ಅಂತ, ಇನ್ನೊಂದು ಕಡೆ ಇಂಥ ಆಹಾರ, ಇನ್ನೊಂದು ಕಡೆ ರಾಜಕೀಯ ಕಲುಷಿತ ವಾತಾವರಣ. ಇನ್ನು ಕೃಷಿ ಆದಮೇಲೆ ಆರೋಗ್ಯಕ್ಕೆ ಬಂದರೆ ಹಾಸ್ಪಿಟಲ್ಸ್ ಅನ್ನೋವು ಏನಾಗಿದ್ದಾವೆ, ಪ್ರಿವೆಂಟಿವ್ ಇಲ್ಲವೇ ಇಲ್ಲ ಅಲ್ವಾ. ಪ್ರಿವೆಂಟಿವ್ ಬದಲೇ ಟ್ರೀಟ್ಮೆಂಟ್. ಏನಾಯಿತು, ಹಾರ್ಟ್ ಅಟ್ಯಾಕ್ ಸುಮ್ಮನೆ ಆಗಲ್ಲ. 3 ವರ್ಷ, 4 ವರ್ಷ, 5 ವರ್ಷ ಸಮಯ ಕೊಟ್ಟು ಬರುತ್ತಂತ. ಅವ್ನ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ನಾವೆಲ್ಲ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಡಾಕ್ಟ್ರ್ ಕೈಲಿಲ್ಲ. ಅದೆಲ್ಲ ಕೇಳಿಸ್ಕೊಂಡು ಹೋಗಿ ಈಗೆಲ್ಲ 5 ಸ್ಟಾರ್ 7 ಸ್ಟಾರ್ ಹೋಟ್ಲಂತ ಹಾಸ್ಪಿಟ್ಲ್ಗಳಿಗೇನಿದ್ದಾವೆ, ಅಲ್ಲಿ ನಾವು ಇದ್ದ ದುಡ್ಡನ್ನೆಲ್ಲ ಖರ್ಚು ಮಾಡೋಂಥ ಪ್ರಸಂಗಗಳು ನಡೀತಾ ಇದೆ. ಇದ್ರ ಬಗ್ಗೆನೂ ಅಪಾರವಾದ ಜನಜಾಗೃತಿ, ಮತ್ತೆ ಶರಣರ ವಚನಗಳು, ಉಪನಿಷತ್ ಚಿಂತನೆಗಳು ಇವು ಬರಬೇಕಾಗಿದೆ. ಅವು ಬಂದಾಗ ಮಾತ್ರ ಅವು ನಿಜವಾಗೂ ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ. ಟಾಲ್ಸ್ಟಾಯ್ ಭಾಳ ಹಿಂದೆನೇ ಹೇಳ್ದ. ಅದೇ ಮುಗಿಸ್ತೀನಿ, ಒಂದೇ ನಿಮಿಷ ಈ ಸಬ್ಜೆಕ್ಟ್ ಹೇಳಿ ಇಮಿಡಿಯೇಟ್ ಸ್ವಾಗತ. ಈಗ ಪ್ರಸ್ತಾವನೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಉಲ್ಟಾ ಬರ್ತಾಯಿದ್ದೀನಿ ಅಷ್ಟು. ಸೀದಾ ಯಾವಾಗಲೂ ಇರುತ್ತಲ್ಲ, ಸ್ವಲ್ಪ ಉಲ್ಟಾ ಇರಲಿ ಅಂತ, ಆಯಿತಾ. ಇನ್ನು ಕೃಷಿದಾಯಿತು, ಆಹಾರದ್ದು ಏನೇನಾಗಿದೆ. ಈಗ ತಾನೇ ಬೆಳಗ್ಗೆ ಒಬ್ಬ ಅಗ್ರಿಕಲ್ಚರ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ವಿ. ಆತ ಹೇಳ್ತಾನೆ, ಆತ ಸಹಜ ಕೃಷಿ ಒಪ್ತಾನೆ ಸ್ವಾಮೀಜಿ, ಆದರೆ ಅದೆಲ್ಲ ಜನ ಮಾತು ಕೇಳಲ್ರಿ, ಏನು ಮಾಡೋದು ಅಂತ. ನಮ್ಮ ಮಾತನ್ನು ಕೇಳಲ್ರಿ, ಆದ್ರೆ ನಾವು ಪ್ರಯತ್ನ ಬಿಟ್ಟಿಲ್ಲ ಅಂತ ಅವ್ರಿಗೆ ಹೇಳಿದ್ವಿ. ಇನ್ನು ಶಿಕ್ಷಣದ್ದು ಕತೆ ಗೊತ್ತಿದೆ ನಿಮಗೆ. ಮಾತೃಭಾಷೆಯಲ್ಲಿ ಶಿಕ್ಷಣ ನಾವು ನಾವೆಲ್ಲ ಇಲ್ಲಿ ಭಾಳ ಜನ. ಹಾಗಾಗಿ ನಾವು ನಿಜವಾಗಿ ನಮ್ಗೆ ಇಂಗ್ಲೀಷು ಬರುತ್ತೆ, ಕನ್ನಡನೂ ಬರುತ್ತೆ, ನಮಗೇನು ಯಾವ ಸಮಸ್ಯೆಗಳು ಇಲ್ಲ. ಈಗಿನ ಜನ್ರೇಷನ್ಗಳು, ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಕನ್ನಡನೇ ಕಲಿತಾ ಇಲ್ಲ. ಇದು ಭಾಳ ವ್ಯಥೆ ವಿಚಾರ. ಅಷ್ಟೇ ಅಲ್ಲ, ನಮ್ಮದು ಅಪಾರ ಒಂದು ಸಾಹಿತ್ಯ ಸಂಪತ್ತೇನಿದೆ, ಅವ್ರು ಕನ್ನಡನೇ ಬರಲ್ಲ ಅಂದ್ರೆ ಹೋಯ್ತದೆ. ಯಾರು ಓದೋಕ್ಕೆ ಬರಲ್ವಲ್ಲ. ನಮ್ಮ ಶರಣ ಸಾಹಿತ್ಯ ಎಷ್ಟಿದ್ರೆ ಏನು ಬಂತು, ಕನ್ನಡನೇ ಓದಲ್ಲ ಅವರು. ಸೊ ಈ ಥರದ ಪರಿಸ್ಥಿತಿಗಳು ಬಹಳ ಗಂಭೀರವಾಗಿದೆ. ಇದರ ನಂತರ ಕೊನೆಯದಾಗಿ ಇನ್ನು ರಾಜಕೀಯ ನಿಮ್ಗೆ ಗೊತ್ತಿದೆ. ಇದೆಲ್ಲ ಗವರ್ನಿಂಗ್ ಬಾಡಿ, ಡಿಸಿಷನ್ ಮೇಕಿಂಗು.
ಈಗ ನಾಲ್ಕು ಒಳಗೆ ಕೂತು ಮಾತಾಡುವಾಗ ಅದೇ ಬಂತು. ನಾವೇನು ಮಾಡಿದ್ರು ಕೊನೆಗೆ ಅದು ಡಿಸಿಷನ್ ಮೇಕಿಂಗ್ ಬಾಡಿ ಏನಿದೆ ರಾಜಕೀಯ, ಆ ದಿಶೆಯಲ್ಲಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಮತ್ತು ಮಹಿಮಾ ಪಟೇಲ್ ಅವರು ಭಾಳ ಮಹತ್ವದ ರಾಜಕಾರಣಿಗಳಾಗಿ ಈಗ ಕರ್ನಾಟಕದಲ್ಲಿ ಹೊರಹೊಮ್ತಿದ್ದಾರೆ. ನಿಮ್ಗೆ ಗೊತ್ತಿದೆ. ಇವ್ರ ಜೊತೆಗೆ ನಮ್ಮ BR ಪಾಟೀಲ್ ಅಂತಾರಿದ್ದಾರೆ, DR ಪಾಟೀಲ್ ಇದ್ದಾರೆ, ಕೆಲ ಇದ್ದಾರೆ. ಆದರೆ ಏನಾಗಿದೆ, ಇಡೀ ವ್ಯವಸ್ಥೆ ಹೇಗಾಗಿದೆ ಅಂದರೆ ಸಜ್ಜನರು ಯಾರು ಪಾಲಿಟಿಕ್ಸ್ಗೆ ಬರಬಾರ್ದು, ಬರೋಕ್ಕಾಗೋದಿಲ್ಲ. 106 ಕೋಟಿ ಇದ್ದನ್ನು ಮಾತ್ರ ಬರಬೇಕು ಅನ್ನೋ ವ್ಯವಸ್ಥೆ ಇದೆ. ಅದು ತಮಗೆಲ್ಲರಿಗೂ ಗೊತ್ತೇ ಇದೆ. ಮೊದಲು ನನ್ನ ಪ್ರಕಾರ ರಾಜಕೀಯ ವ್ಯವಸ್ಥೆ ಒಂದು, ಆಮೇಲೆ ಈ ಕಡೆ ಪರಿಸರ, ಇವೆರಡು ಪ್ರೈಮರಿ ಇಂಪಾರ್ಟೆನ್ಸ್. ಇನ್ನು ನಡುವಿನ ಒಂದು ನದಿ 2 ದಂಡೆ ಅಂತ ಆದರೆ ಇವು 3 ನದಿ ನಡುವೆ ಇವೆರಡು ನದಿ ದಂಡೆ ಇವು ಭಾಳ ಇಂಪಾರ್ಟೆಂಟು. ಇವು ಎರಡೂ ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಹತ್ವದ ಸಭೆನ ನಾವಿಲ್ಲಿ ಇವತ್ತು ಸೇರಿಸಿದ್ವಿ. ಇದಕ್ಕೆ ತಾವೆಲ್ಲ ಬಹಳ ದೂರದಿಂದ ಇವತ್ತು ನೋಡ್ರಿ, ಬಿಜಾಪುರದಿಂದ, ಬೀದರ್ದಿಂದ ಮತ್ತು ಬೆಂಗಳೂರಿಂದ ಭಾಳ ಕಡೆಯಿಂದ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ನಾನು ಸರ್ವೋದಯ ಸಮಾಜದ ಪ್ರಕಾರ ಮಾಡ್ತಾಯಿದ್ದೀನಿ. ಇನ್ನು ಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿಯವರು ಅವರೇ ಇದನ್ನು ಇನಿಷಿಯೇಟ್ ಮಾಡಿದ್ದು. ನೀವೊಂದು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿರಿ, ಮತ್ತು ಜಿಲ್ಲಾವಾರು ಎಲ್ಲ ಕಡೆ ನೀವು ಸಂಘಟನೆಯೇ ಇಲ್ಲ ನಿಮ್ಮದು. ಹೌದು, ಸಂಘಟನೆ ನಮ್ದು ಅಷ್ಟು ಸರಿ ಇಲ್ಲ. ಅದು ಸಂಘಟನೆ ಸ್ಟ್ರಾಂಗ್ ಆಗಬೇಕು. ನೀವು ಎಲ್ಲಾದರೂ ಮಾಡಿ, ಅವರಂತೂ ಯಾವಾಗಲೂ ನೀವು ಯಾವಾಗಾದರೂ ಮಾಡಿರಿ, ನಾವು ಸಾಣೆಹಳ್ಳಿಲೇ ನಮ್ಮ ಜಾಗ, ಊಟ, ವಸತಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಒಂದು 5-6 ಸಾರಿಗಿಂತೂ ಜಾಸ್ತಿ ಅಲ್ಲಿ ನಾವೆಲ್ಲ ಪ್ರೋಗ್ರಾಮ್ಗಳು ಮಾಡಿದ್ದೀವಿ. ಆದರೆ ಪದೇ ಅಲ್ಲೇ ಮಾಡೋದು ಬೇಡ, ಸ್ವಲ್ಪ ಬದಲಾವಣೆ ಇರಲಿ ಅನ್ನೋತ್ತಿಗೆ ನಮ್ಮ ಸಿದ್ದಣ್ಣ ಅವರು ತಮ್ಮ ಹತ್ರ ಮಾತಾಡಿ ಈ ಜಾಗನ ಏರ್ಪಡಿಸಿದರು. ಪೂಜ್ಯ ಸ್ವಾಮೀಜಿ ಇದನ್ನೆಲ್ಲ ನೋಡಿದರೆ ನಿಮ್ಗೆ ಎಷ್ಟು ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದ್ರ ಮೇಲೆ ಪಶ್ಚಿಮ ಘಟ್ಟಗಳ ಬಗ್ಗೆ ಭಾಳ ಅವರು ಎಷ್ಟು ಅದ್ರ ಬಗ್ಗೆ ನಿಜವಾಗಿ ಬೇಕದು. ಅದು ಹೇಳ್ತಾಯಿದ್ರು, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಜಾಗೃತಿ ಬೇಕು ಇದು ಅಂತ. ಅವರು ಈ ದಿಸೆಯಲ್ಲಿ ಬಹಳಷ್ಟು ನಮಗೆ ಸಹಕಾರ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಪರಿಸರದ ಹೋರಾಟದಲ್ಲಿ ಅವರು ಮೊದಲಿಂದನೂ ಮುಂಚೂಣಿಲಿದ್ದಾರೆ. ಅವ್ರನ್ನ ಸಹ ತಮ್ಮೆಲ್ಲರ ಪರವಾಗಿ ಪೂಜ್ಯ ಮಾರುತಿ ಗುರೂಜಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಇನ್ನು ಇದಕ್ಕೆಲ್ಲ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟದ್ದು ಒಂದು ಸೂತ್ರಧಾರರು ಅಂದರೆ ನಮ್ಮ ಸಿದ್ದಣ್ಣ ಯಾಪಲ್ ಪರ್ವಿ. ಒಂದು 20 ದಿವಸದ ಇಂಚೆ ನಾವು ಎಲ್ಲಿ ಮಾಡೋಣ, ಏನು ಮಾಡೋಣ, ಹೇಗೆ ಮಾಡೋಣ ಅಂತ ನಾನು, ರವಿಯವರು, ಮಹಿಮಾ ಪಟೇಲು, ಸಿದ್ದಣ್ಣ ಮತ್ತು ನಮ್ಮ ಈಶ್ವರಪ್ಪ ಸರ್ ಮಾತಾಡಿದಾಗ ಅಲ್ಲಿ ಮಾಡೋಣ ನಾನು ಹೇಳ್ತೀನಿ ಅಂತಂದರು. ಈಗ ಇಲ್ಲೆಲ್ಲ ವ್ಯವಸ್ಥೆ ಆಗಿದೆ. ಮತ್ತು ಅವರು ಚಾನಲ್ ಮೂಲಕ ಮೊನ್ನೆ ನಾವು ಸಾರಾದಲ್ಲಿ ಸೇರಿದ್ವಿ. ಅಖಿಲೇಶ್ ಚಪ್ಪಳ್ಳಿ, ಧೋಂಡು ಮತ್ತು ನೈಲಾ ಇಂಥವ್ರದ್ದೆಲ್ಲ ತುಂಬ ಒಳ್ಳೆಯ ಇಂಟರ್ವ್ಯೂ. ಮತ್ತು ಮಹಿಮಾ ಪಟೇಲ್ ಅವರು ಮುಖ್ಯವಾಗಿ ಭಾಳ ವೈರಲ್ ಆಗ್ತಾಯಿದೆ ಅಂತೆ. ಭಾಳ ಸಂತೋಷ ಆಯ್ತು ನನಗೆ ಅದನ್ನು ಕೇಳಿ. ಅದು ಎಲ್ಲ ಒಂದು ಸ್ವಲ್ಪ ಜನಜಾಗೃತಿ ದೃಷ್ಟಿಯಿಂದ ಇದಕ್ಕೆಲ್ಲ ನಮ್ಮ ಸಿದ್ದಣ್ಣ ಅವರು ಭಾಳ ದೊಡ್ಡ ಒಂದು ಕೊಡುಗೆ ಕೊಡ್ತಿದ್ದಾರೆ. ಇದು ಹೇಗಿದೆ ಅಂದರೆ, ಒಂದು ದೇಹ ಕೆಲಸ ಮಾಡಬೇಕಾದ್ರೆ ಕೈ, ಕಾಲು, ಮೂಗು, ಹೃದಯ ಎಲ್ಲವೂ ಕೆಲಸ ಮಾಡ್ಬೇಕು. ಹಂಗೆ ಎಲ್ಲರೂ ಇದನ್ನು ಸರಿ ಮಾಡಬೇಕಾಗಿದೆ. ಆ ದಿಸೆಯಲ್ಲಿ ಸಿದ್ದಣ್ಣ ಅವ್ರದ್ದು ಮಹತ್ವದ ಪಾತ್ರ ಇದೆ. ನಮ್ಮ ರವಿಕೃಷ್ಣ ರೆಡ್ಡಿ ಅವರು ನಿಮಗೆಲ್ಲ ಗೊತ್ತಿದೆ, ಅವರು ಸೋತಿರ್ಬೋದು ಎಲೆಕ್ಷನ್ನಾಗೆ, ಆದರೆ ಹೃದಯ ತಾವು ಸೋಲಿಲ್ಲದ ಸರ್ದಾರ ಅಂತ ಹೇಳ್ತೀನಿ ನಾನು. ಯಾಕೆಂದರೆ 3-4 ಸಾರಿ ಸೋತಿದ್ರು ಈಗ ನಮ್ಮಂತಾರೆ ಆದರೆ ಇದು ಯಾವ್ಯಾವುದು ಬೇಡಪ್ಪ ಅಂದು ಕೈ ಮುಗಿದು ಮನೇಲಿ ಕೂತಿರ್ತಿದ್ವನ. ಅವರು ಎಂದನೂ ನೋಡಿಲ್ಲ. ಅವ್ರು ನೋಡ್ರಿ, ಅವ್ರನ್ನೆಲ್ಲ ಡ್ರೆಸ್ನ ಹಾಕಿ ಒಂದು ಮಿಲಿಟ್ರಿ ಥರ ಕರ್ಕೊಂಬಂದು ಇದೆಲ್ಲ ಸೂತ್ರದ ಈ 2 ದಿವಸದ್ದು ಅವರೇ ಸೂತ್ರಧಾರರವರು. ಮತ್ತು ಈಗೆಲ್ಲ ಅವರು ಇದನ್ನೆಲ್ಲ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ನನಗೆ ಭರವಸೆ ಇದೆ. ನಮ್ಮ SR ಹಿರೇಮಠರ ಜೊತೆಗೆ ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇಷ್ಟು ಇವತ್ತು ಹೇಳಿ ಎಲ್ಲರಿಗೂ ಭಾಳ ಪ್ರೀತಿಯಿಂದ ಕೇಳಿದ್ರಿ. ತಮಗೆಲ್ಲರಿಗೂ ಕೃತಜ್ಞತೆಗಳು, ನಮಸ್ಕಾರಗಳು. ಇವತ್ತು ಮಾತನಾಡಿದಂಥವರು ಬಸವಲಿಂಗಪ್ಪ ಕರುಣಜೀವ ಟ್ರಸ್ಟ್ ಅಂತ ದಾವಣಗೆರೆಯವರು. ಅವರು ಬಹಳ ವರ್ಷಗಳಿಂದ ಈ ಪರಿಸರದ ಬಗ್ಗೆ ಕೆಲಸ ಮಾಡ್ತಾ ಒಂದು NGO ನಡೆಸ್ಕೊಂಡು ಬರ್ತಿದ್ದಾರೆ. ಹಾಗೆಯೇ ಸಾಣೆಹಳ್ಳಿ ಗುರೂಜಿಯವ್ರ ಜೊತೆ ಸೇರಿಕೊಂಡು ಅವರು, ಮಹಿಮಾ ಪಟೇಲರು ಒಂದಷ್ಟು ತಂಡ, ಸಮಾನ ಮನಸ್ಕರ ತಂಡ ಈ ಸರ್ವೋದಯ ನಿರ್ಮಾಣ ಮಾಡೋದು ಹೇಗೆ, ಸರ್ವೋದಯ ಸಮಾಜ ನಿರ್ಮಾಣದ ಬಗ್ಗೆ ಒಂದು 2-3 ವರ್ಷಗಳಿಂದ ನಿರಂತರವಾಗಿ ಕೆಲವು ಪಾದಯಾತ್ರೆಗಳು, ಹೋರಾಟಗಳನ್ನೆಲ್ಲ ಹಮ್ಮಿಕೊಂಡಿದ್ರು. ಅವರು ಬಸವಲಿಂಗಪ್ಪ ಮುಂದಿನ ನಾಳೆ ಸಂಜೆ ತನಕ ಅವರು ನಮ್ಮ ಜೊತೆಗೆ ಇರ್ತಾರೆ. ಗುರೂಜಿಗಳಾದ ಮಾರುತಿ ಗುರೂಜಿಯವರೇ ಮತ್ತು ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿಯವರೇ. ಸಿದ್ದು ಯಾಪಲ್ ಪರ್ವಿ, ಸಿದ್ದಣ್ಣ ಅಂದರು, ಇವರ ಹೆಸರು ಸಿದ್ದು ಯಾಪಲ್ ಪರ್ವಿ ಅಂತ, ಗದಗ್ನವರು. ಅವರು ಇಂಗ್ಲೀಷ್ ಪ್ರೊಫೆಸರು, ದೇಶ ವಿದೇಶಗಳಲ್ಲಿ ಸಂಚಾರ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಈಗ ವಚನ TV ಅಂತ ಅದರ ಸಂಪಾದಕರಾಗಿದ್ದಾರೆ, ಪತ್ರಕರ್ತರು, ಲೇಖಕರು. ನಮಗೂ ಅವ್ರಿಗೂ ಸುಮಾರು ಒಂದು 20 ವರ್ಷಗಳ ಸುದೀರ್ಘ ಪರಿಚಯ. ನಾವು ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆ ಮಾಡಿದ್ದಾಗ ನಮ್ಮ ಪತ್ರಿಕೆಗೆ ಸಿದ್ದು ಯಾಪಲ್ ಪರ್ವಿ ಅವರು ಬರೀತಾಯಿದ್ರು. ಇನ್ನು ಮಹಿಮಾ ಪಟೇಲರ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ, ಒಬ್ಬ
ಮುಖ್ಯಮಂತ್ರಿಯ ಮಗನಾಗಿ ಮುಖ್ಯಮಂತ್ರಿಗಳು ಅವರ ಅಪ್ಪ ರಾಜಕೀಯದಲ್ಲಿರೋ ತನಕ ಅವ್ರು ರಾಜಕೀಯಕ್ಕೆ ಚುನಾವಣಾ ರಾಜಕಾರಣಕ್ಕೆ ಬಂದಿರಲಿಲ್ಲ. ಅದಾದ ನಂತರ ಬಂದು ಬಹಳ ಪ್ರಾಮಾಣಿಕವಾಗಿ 2004ರಲ್ಲಿ ಯಾವುದೇ ಹಣ ಹೆಂಡ ಹಂಚದೆ ಆವತ್ತಿನ ಕಾಲಕ್ಕೆ ಚುನಾವಣೆಗಳಲ್ಲಿ ಗೆದ್ದು ಬಂದಂಥವರು. ತದನಂತರ ಬೇರೆ ಬೇರೆ ಕಾರಣಗಳಿಂದಾಗಿ ಅವ್ರದ್ದು ಇದೇನು ಕಾನ್ಸ್ಟಿಟ್ಯೂಯೆನ್ಸಿ ಡಿಲಿಮಿಟೇಷನ್ ಆಗಿ ತದನಂತರದಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಚುನಾವಣೆಗಳಲ್ಲಿ ಗೆಲ್ಲದೇ ಇದ್ರೂ ಅವರು ನಮ್ಮ ಹಾಗೆ ಸೋಲಿಲ್ಲದ ಸರದಾರ. ಅದೇ ಆಶಾವಾದದಲ್ಲಿ, ಪ್ರೀತಿಯಲ್ಲಿ, ಸಮಾಜದ ಬಗ್ಗೆ ಒಂದು 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 ಆಪ್ತತೆಯಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಇನ್ನು ಸ್ವಾಮೀಜಿಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಈ ಶಿಬಿರದ ಇದು ಕಾರ್ಯಾಗಾರ, ವರ್ಕ್ಶಾಪ್, ಇದು ಒಂಥರ ಇಂಟರ್ಯಾಕ್ಟಿವ್ ಸೆಷನ್ ಇರುವಂಥ ವರ್ಕ್ಶಾಪು. ಸರ್ವೋದಯ ಈಗಾಗಲೇ ಬಸವಲಿಂಗಪ್ಪ ಅವರು ಹೇಳಿದಾಗ 5 ವಿಚಾರಗಳ ಬಗ್ಗೆ: ಪರಿಸರ, ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ರಾಜಕಾರಣ ಅಥವಾ ಆಡಳಿತ. ಅದರ ಜೊತೆಗೆ ಬಾಂಧವ್ಯ, ಸಮಾಜದಲ್ಲಿ ಬೆಳೆಯೋದಕ್ಕೆ ನಮ್ಮ ಮಹಿಮಾ ಪಟೇಲ್ರಿಗೆ ಮತ್ತು ಬಸವಲಿಂಗಪ್ಪ ಅವರಿಗೆ ಅದ್ರ ವಿಚಾರದ ಬಗ್ಗೆ ತುಂಬ ಒಂದು ಹಾರ್ಮನಿ ಸಮಾಜದಲ್ಲಿ ಇರಬೇಕು ಅಂತ, ಆ ವಿಚಾರಗಳ ಬಗ್ಗೆ ಅದನ್ನು ಆಧಾರವಾಗಿಟ್ಕೊಂಡು ಒಂದು ಒಳ್ಳೆಯ ಸ್ವಸ್ಥ ಸಮಾಜವನ್ನು ಕಟ್ಟಬೇಕು ಅಂದರೆ ಒಂದು ತಂಡ ರೆಡಿ ಆಗ್ತಾ ಹೋಗಬೇಕು, ವಿಚಾರಗಳನ್ನು ತಿಳ್ಕೊಂಡಿರಬೇಕು, ಅವರು ಸಂಘಟನೆಯನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಒಂದು ಕಡೆ ವಿಚಾರ ಇರಬೇಕು, ಇನ್ನೊಂದು ಕಡೆ ಆ್ಯಕ್ಷನ್ ಇರಬೇಕು, ಕ್ರಿಯೆಯಲ್ಲಿರಬೇಕು. ಹಾಗಾಗಿ ವಿಚಾರವನ್ನು ತಿಳಿದುಕೊಳ್ತಾ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ನಾವು ಏನೆಲ್ಲ ಮಾಡಬಹುದು, ಯಾವ ವಿಚಾರಗಳು ಇವತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮುಖ್ಯ, ಅದರ ನಂತರ ಆ ಮುಖ್ಯವಾಗಿರುವ, ಈಗ ಅಮುಖ್ಯವಾಗಿರುವ ಪ್ರಸ್ತುತ ಸಮಾಜದಲ್ಲಿ ಆದರೆ ಸರ್ವೋದಯ ಆಗಬೇಕು ಅಂದರೆ ಯಾವೆಲ್ಲ ರೀತಿಯಲ್ಲಿ ನಾವು ನಮ್ಮ ವಿಚಾರಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ವಿಚಾರವಾಗಿ ಇವೆರಡು ತಿಳ್ಕೊಳ್ಳೋದ್ರ ಬಗ್ಗೆ ಇವತ್ತು ಮತ್ತು ನಾಳೆಯ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಆಗಲೇ ಹೇಳಿದಾಗ 5 ವಿಚಾರಗಳ ಬಗ್ಗೆ: ಆರೋಗ್ಯ, ಶಿಕ್ಷಣ, ಕೃಷಿ, ಪರಿಸರ ಮತ್ತು ರಾಜಕಾರಣದ ಬಗ್ಗೆ ಒಂದು 3 ಸೆಷನ್ ಇರುತ್ತೆ. 2 ಸೆಷನ್ನು 2 ವಿಚಾರಗಳನ್ನ ಒಂದೇ ಸೆಷನ್ನಲ್ಲಿ ಮಾಡಲಾಗುತ್ತೆ. ಇನ್ನೊಂದು ರಾಜಕಾರಣದ ಬಗ್ಗೆ, ಆಡಳಿತದ ಬಗ್ಗೆ ಅದು ಸಪ್ರೇಟ್ ಆದಂಥ ಒಂದು ಸೆಷನ್ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಟೀಮ್ ಆ್ಯಕ್ಟಿವಿಟೀಸ್ ಇರುತ್ತೆ. ನಾಯಕತ್ವ, ಒಂದು ಟೀಮ್ ವರ್ಕು ಹೇಗಿರಬೇಕು, ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ಜೊತೆಗೆ ಸೇರಿ ಕೆಲಸ ಮಾಡಬೇಕಾಗುತ್ತೆ, ಆ ಮನಸ್ಥಿತಿ ಬೆಳೆಸ್ಕೊಳ್ಳೋದು ಹೇಗೆ. ಬಹಳ ಜನರಿಗೆ ನಾವು ವೈಯಕ್ತಿಕವಾಗಿ ಒಬ್ಬೊಬ್ಬರೇ ಕೆಲಸ ಮಾಡೋದಕ್ಕೆ ಸಿದ್ಧ ಇರ್ತೀವಿ, ಆದರೆ ಇದು ವೈಯಕ್ತಿಕವಾಗಿ ಹೀರೋಗಳಾಗಿ ನಾವು ಇವೆಲ್ಲ ವಿಚಾರಗಳನ್ನು ಸಾಧ್ಯ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೊಂದು ತಂಡವಾಗಿ, ಗುಂಪಾಗಿ, ಎಲ್ಲೇ ಆಗಲಿ, ಅದೊಂದು ಸಂಘಟನೆ ಆಗಲಿ, ಪಕ್ಷ ಆಗಲಿ, ಒಂದು NGO ಆಗಲಿ, ಒಂದು ಸಂಸ್ಥೆ ಆಗಲಿ, ಒಂದು ತಂಡವಾಗಿ ಕೆಲಸ ಮಾಡಿದಾಗಲೇ ಅವರೊಂದು ಶೇರ್ಡ್ ಗೋಲ್ ಏನಿರುತ್ತೆ ಅದರ ಕಡೆಗೆ ಮುಂದುವರಿಯೋದಕ್ಕಾಗುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಆ್ಯಕ್ಟಿವಿಟೀಸ್ ಇರುತ್ತೆ, ಒಂದಷ್ಟು ಗೇಮ್ಸ್ ಇರುತ್ತೆ. ಮತ್ತು ನಾಳೆಗೆ ಇವೆಲ್ಲ ಮಾಡೋವಾಗ ನಾವು ಸಮಾಜಕ್ಕೆ ಮುಟ್ಟಬೇಕಲ್ವಾ, ನಮ್ಮ ವಿಚಾರಗಳು ಸಮಾಜಕ್ಕೆ ಮುಟ್ಟಬೇಕು ಅಂದರೆ ಆಧುನಿಕ ತಂತ್ರಜ್ಞಾನಗಳೇನಿದೆ, ಸೋಷಿಯಲ್ ಮೀಡಿಯಾ ಏನಿದೆ, ಅದನ್ನು ಬಳಸೋದು ಹೇಗೆ. ಈಗ ಯಾರಾದ್ರೂ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕು ಅಂದಾಗ ಪ್ರೆಸ್ ಮೀಟ್ ಮಾಡೋದು ಹೇಗೆ, ಅದ್ರ ಜೊತೆಗೆ RTI ಯಾವುದಾದ್ರು ವಿಚಾರದ ಬಗ್ಗೆ, ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಅಥವಾ ನಮಗೆ ಬೇಕಾಗಿರುವಂಥ ವಿಚಾರ ನಮ್ಮ ಪರಿಸರ, ಕೃಷಿಗೂ ಸಂಬಂಧಪಟ್ಟಂತೆ ಅದನ್ನು ಹಾಕಿ ಮಾಹಿತಿ ತೆಗೆದುಕೊಂಡು ನಾವು ಆ ವಿಚಾರಗಳನ್ನು ಜನರ ಮಧ್ಯೆ ಇಡೋದಕ್ಕೆ ಬೇಕಾದಂಥ ಮಾಹಿತಿಯನ್ನು ಪಡೆದುಕೊಳ್ಳೋದು ಹೇಗೆ. ಇವತ್ತು ಹೊಸ ತಂತ್ರಜ್ಞಾನದಲ್ಲಿ ChatGPT ಅಂತೆಲ್ಲ ಬಂದಿದೆ, ನಿಮ್ಗೆ ಗೊತ್ತಿದೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ. ಸೊ ಅದನ್ನು ಬಳಸೋದು ಹೇಗೆ, ಈ ತರಹದ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನಿಂದ ನಾಳೆ ಸಂಜೆ 3 ಗಂಟೆಯ ತನಕ ಈ ಶಿಬಿರ ನಡೆಯುತ್ತೆ. 3 ಗಂಟೆಗೆ ಸಮಾರೋಪ ಇರುತ್ತೆ. ಆಗಲೇ ಹೇಳಿದಾಗೆ ಇದು ಇಂಟರ್ಯಾಕ್ಟಿವ್ ಸೆಷನ್ನು. ಇದು ಯಾರೋ ಒಬ್ಬರು ಬರ್ತಾರೆ, ಅವರ ಪ್ರವಚನ ಅಥವಾ ಭಾಷಣ ಕೊಟ್ಬಿಡ್ತಾರೆ, ಮಿಕ್ಕವರು ಅದನ್ನು ಕೇಳ್ಕೊಂಡು ಹೋಗುವಂಥದ್ದಲ್ಲ. ಆ್ಯಕ್ಟಿವಿಟೀಸ್ ಇರುತ್ತೆ, ಗ್ರೂಪ್ ಡಿಸ್ಕಷನ್ಸ್ ಇರುತ್ತೆ, ಇಲ್ಲೊಂದು 3-4 ತಂಡಗಳನ್ನು ಮಾಡಲಾಗುತ್ತೆ. ಆ ತಂಡಗಳೊಳಗಡೆ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಚರ್ಚೆಗಳು ನಡೆದ ಮೇಲೆ ಅವರು, ಆ ತಂಡದ ಪ್ರತಿನಿಧಿಗಳು ಅಥವಾ ಅವರಲ್ಲಿರುವಂಥವ್ರು ಅದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹೀಗೆ ಒಂದು ಇಂಟರ್ಯಾಕ್ಟಿವ್ ಸೆಷನ್ ನಡೆಯುತ್ತೆ. ಇದಕ್ಕೆ ನೀವೆಲ್ಲರೂ ಸಂಪೂರ್ಣವಾಗಿ ಸಹಕರಿಸಬೇಕು. ಮತ್ತು ಯಾರೇ ಆಗಿರಲಿ, ವೇದಿಕೆ ಮೇಲಿರುವಂಥ 2 ಸ್ವಾಮೀಜಿಗಳು ಬಿಟ್ಟು ಮಿಕ್ಕವರು ಯಾರಿದ್ದಾರೆ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ತಾರೆ. ನಾಳೆ ಸಂಜೆ ತನಕ ಇಲ್ಲೊಂದು ಡಿಸಿಪ್ಲಿನ್ ಇರುತ್ತೆ. ಆ ಡಿಸಿಪ್ಲಿನ್ಗೆ ತಕ್ಕನಾಗಿ ನಾವು ಮಾಡಿದ್ರೆ ಮಾತ್ರ ಇದು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಎತ್ತು ಏರಿಗೆಳಿತು ಅನ್ನೋ ಥರಕ್ಕೆ ಆಗ್ಬಿಡುತ್ತೆ. ಆ ಥರಕ್ಕಾಗದೇ ಇರೋ ರೀತಿಯಲ್ಲಿ ನಾವೆಲ್ಲರೂ 2 ದಿವಸ ಇಲ್ಲಿ ಒಂದು ಸುಂದರವಾದ ಸ್ವಾಮೀಜಿಗಳು ಒಳ್ಳೆ ಜಾಗದಲ್ಲಿ ಈ ಜಾಗವನ್ನು, ಆಶ್ರಮ, ದೇವಸ್ಥಾನವನ್ನು ಕಟ್ಟಿದ್ದಾರೆ ಅವರ ಪೂರ್ವಿಕರು. ಅವರು ಒಳ್ಳೆ ಪರಿಸರ, ಹವಾಮಾನವನ್ನು ಏನು ಬಿಸಿಲು ಅಲ್ಲ, ಸೆಕೆನೂ ಅಲ್ಲ, ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ 2 ಸ್ವಾಮೀಜಿಗಳಲ್ಲಿ ನನ್ನದೊಂದು ಮನವಿ. ಮೊದಲಿಗೆ ಸಾಣೆಹಳ್ಳಿ ಸ್ವಾಮೀಜಿಯವರಿಗೆ ನಾಗರಾಜು ಅವ್ರನ್ನ ನಮಗೊಂದು 2 ದಿವಸ ಬಿಟ್ಕೊಟ್ರೆ ಮಧ್ಯದಲ್ಲಿ ಹಾಡು ಹೇಳೋದಕ್ಕೆ, ಒಂದಷ್ಟು ಭಜನೆಗಳನ್ನು, ಸಮಾಜಮುಖಿಯಾದ ವಿಚಾರಗಳನ್ನ, ಯಾಕಂದರೆ ಹಾಡಿಗೆ, ಗಾಯನಕ್ಕೆ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಮಧ್ಯದಲ್ಲಿ ನಮಗೆಲ್ಲ ಸ್ಫೂರ್ತಿಯನ್ನು ಕೊಡುತ್ತೆ. ಹಾಗಾಗಿ ನಾಗರಾಜ್, ನೀವು ದಯವಿಟ್ಟು ನಾಳೆ ಸಂಜೆ ತನಕ ನಮ್ಮ ಜೊತೆಗಿದ್ದು ದಾರಿಯಲ್ಲಿ ನಾವು ನಿಮ್ಮನ್ನೆಲ್ಲ ಒಂದು ಕಡೆಗೆ ಬಿಡ್ತೀವಿ. ಅದು ಮಾಡಬೇಕು. ನೀವು ಇರ್ತೀರಾ ಸ್ವಾಮೀಜಿ 2 ದಿವಸ? ಸರಿ, ಬಹಳ ಸಂತೋಷ ಆಯಿತು, ಧನ್ಯವಾದಗಳು. ಇನ್ನು ಮಾರುತಿ ಸ್ವಾಮೀಜಿಯವ್ರ ಹತ್ರ ಒಂದು ಮನವಿ.
ಮಾರುತಿ ಸ್ವಾಮೀಜಿಯವ್ರ ಹತ್ರ ಒಂದು ಮನವಿ. ಈಗಾಗಲೇ ಸಿದ್ದು ಆ್ಯಪಲ್ ಪರಿವಾರ ಮಾತಾಡಿದ್ದಾರೆ. ಇವತ್ತು ಶಾಲೆ ನಡೀತಾ ಇದೆ, ಹಾಗಾಗಿ ಇಂತಹ ಜಾಗಕ್ಕಿಂತ ಸ್ವಲ್ಪ ಇನ್ನೊಂದು ಚೂರು ಓಪನ್ ಆಗಿರುವಂತಹ ಬೋರ್ಡು ಇರುವಂತಹ ಒಂದು ಕ್ಲಾಸ್ ರೂಮ್ ಅಥವಾ ಅಲ್ಲಿನ ಮೀಟಿಂಗ್ ರೂಮ್ ಆ ಥರಕ್ಕಾದರೆ ಒಳ್ಳೆಯದು. ಅದ್ರ ಜೊತೆಗೆ ನಾನು ಎಲ್ಲೋ ದಾರಿಲಿ ಬರೋ ಅಲ್ಲಿ ನಿಮ್ಮ ಭೋಜನಾಲಯಕ್ಕೆ ಹೋದಾಗ ಅಲ್ಲೊಂದಿಬ್ಬರು ಮೂರು ನನ್ನ ಗುರುತಿಸಿ ಮಾತನಾಡಿದ್ರು. ಅವರು ನೋಡಿದ್ರೆ ನಿಮ್ಮಲ್ಲಿ ಕೆಲಸ ಮಾಡುವಂಥ, ಅಂದರೆ ಇಲ್ಲಿ ಶಾಲೆಯಲ್ಲಿ ಟೀಚರ್ಗಳು ಆ ಥರಕ್ಕಿರುವಂಥವ್ರು, ಇಲ್ಲೇ ಸ್ಥಳೀಯರಾಗಿದ್ದರೆ ಬೇಡ, ಅವ್ರ ಮನೆಗೆ ಹೋಗೋದು ಇರೋದಿರುತ್ತೆ. ಆದರೆ ಇಲ್ಲೇ ಬೇರೆ ಕಡೆಯಿಂದ ಬಂದು ಇಲ್ಲೇ ವಾಸ ಮಾಡ್ತಾ ಇಲ್ಲೇ ಇರುವಂಥವ್ರು ಇದ್ದರೆ ಅವರು ಇವತ್ತು ಮಧ್ಯಾಹ್ನದ ನಂತರ ಸೆಷನ್ಗಳಲ್ಲಿ ನಾಳೆ ಸಂಜೆ ತನಕ ಭಾಗವಹಿಸಿದ್ರೆ ಅವ್ರಿಗೂ ಬೇರೆ ಏನು ಕೆಲಸಗಳಿರೋದಿಲ್ಲ. ದಯವಿಟ್ಟು ಅವ್ರಿಗೆ ನೀವು ಒಂದು ಸ್ವಲ್ಪ ಹೇಳಿ, ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ಕಡ್ಡಾಯವಾಗಿ ಹೋಗಿ, ಅಂದರೆ ಸ್ವಲ್ಪ ಹೆಚ್ಚು ಜನ ಇದ್ದಾಗ ಹೆಚ್ಚು ವಿಚಾರಗಳು, ಒಳ್ಳೆಯ ವಿಚಾರಗಳು ಬರುತ್ತೆ. ಯಾಕೆಂದರೆ ನಾವು ಇದೊಂದು ಟೀಮ್ ವರ್ಕ್ ಥರಕ್ಕೆ ಮಾಡಬೇಕು ಅಂದ್ಕೊಂಡಾಗ ಜನ ಕಡಿಮೆ ಇದ್ದಾಗ ಅದು ಟೀಮ್ ವರ್ಕಿನ ಎಫೆಕ್ಟ್ ಗೊತ್ತಾಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಸಂಸ್ಥೆಯಲ್ಲಿರುವ ಎಲ್ಲ ಸ್ಥಳೀಯರು ಇರ್ಬೋದು, ಹೊರಗಿನವರು ಇರ್ಬೋದು, ಯಾರೆಲ್ಲ ಇದರಲ್ಲಿ ಇವತ್ತು ನಾಳೆ ಪಾಲ್ಗೊಳ್ಳೋದಕ್ಕಾಗುತ್ತೋ ದಯವಿಟ್ಟು ಅವರಿಗೆ ಪಾಲ್ಗೊಳ್ಳೋದಕ್ಕೆ ತಿಳಿಸಿ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ನಡೆಯುವಂಥದ್ದು. ಇನ್ನು ಸಿದ್ದು ಆ್ಯಪಲ್ ಪರಿವಾರರು ಮತ್ತು ಮಹಿಮಾ ಪಟೇಲ್ರು ಒಂದು 2-3 ನಿಮಿಷ ಅವ್ರದ್ದೊಂದಷ್ಟು ವಿಚಾರಗಳು ಸ್ವಾಗತ ಕೋರೋದು ಅಥವಾ ಅವರೊಂದು ವಿಚಾರ ಹೇಳೋದಾದಮೇಲೆ ಸಾಣೆಹಳ್ಳಿ ಗುರೂಜಿಯವರು ಸರ್ವೋದಯ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂತ ಹೇಳ್ತಾರೆ. ಮತ್ತು ಇವತ್ತಿನ ಸಭೆಯ ಈ ಉದ್ಘಾಟನಾ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ಮಾರುತಿ ಸ್ವಾಮೀಜಿಯವರು ವಹಿಸಿದ್ದಾರೆ. ಅವರು ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡ್ತಾರೆ. ಈಗ ಪೂಜ್ಯ ಸ್ವಾಮೀಜಿ ದ್ವಯರಿಗೆ ನನ್ನ ಭಕ್ತಿಯ, ಪ್ರೀತಿಯ, ಶ್ರದ್ಧೆಯ ನಮಸ್ಕಾರಗಳನ್ನ ತಿಳಿಸ್ತಾ, ನಾನು ಸಾಮಾನ್ಯ ಭಕ್ತಿಯ ಅಂತ ಪದ ಉಪಯೋಗಿಸಲ್ಲ, ಆದರೆ ಇವತ್ತಿಬ್ಬರು ಜೊತೆಗೆ ಸೇರಿರೋದಕ್ಕೆ ನನಗೆ ಭಕ್ತಿ ಬರ್ತಿದೆ. ಯಾಕೆಂದರೆ ಕೆಲವು ವಿಷಯಗಳನ್ನ ನಾವು ಇದೇ ಸರಿ ಅಂತ ಯಾವುದಾದ್ರೂ ಒಂದು ಸರಿ ಅಂಟ್ಕೊಂಡಿದ್ರೆ, ನಾವು ಏನು ತಿಳ್ಕೊಂಡಿದ್ದೀವೋ ಇದೇ ಸರಿ ಅಂದ್ಕೊಂಡಿದ್ದಾಗ ಬೇರೆಯವ್ರು ಮಾಡೋದು ಎಲ್ಲದು ತಪ್ಪು ಅನ್ನಂಗೆ ಕಾಣಿಸುತ್ತೆ. ಆ ಥರದಿಂದ ಇವು ಎರಡು ಬೇರೆ ಬೇರೆಯ ಹಿನ್ನೆಲೆಗಳಿಂದ ನಮ್ಮ ಸಿದ್ದು ಅವರು ಹೇಳಿದಂಗೆ ಭಾಳ ಬೇರೆ ಬೇರೆ ಹಿನ್ನೆಲೆ. ಅವರು ಸ್ವಾಮೀಜಿಯವರು, ಮಾರುತಿ ಗುರೂಜಿಯವರು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನೋದನ್ನ ಅವರು ಯೋಚನೆ ಮಾಡ್ತಿರ್ತಾರೆ. ನಮ್ಮ ಸಾಣೆಹಳ್ಳಿ ಸ್ವಾಮೀಜಿಯವರು ಶೂನ್ಯಮದಂ ಶೂನ್ಯಮಿದಂ ಶೂನ್ಯಾತ್ ಶೂನ್ಯಮುದಚ್ಯತೆ ಶೂನ್ಯಸ್ಯ ಶೂನ್ಯಮಾದಾಯ ಶೂನ್ಯಮೇವಾವಶಿಷ್ಯತೆ ಅಂತ ಯೋಚನೆ ಮಾಡೋರು ಸಾಣೆಹಳ್ಳಿ ಸ್ವಾಮೀಜಿಯವರು. ಆ್ಯಕ್ಚುಲಿ ಎರಡೂ ಒಂದೇ, ಪೂರ್ಣ ಮತ್ತು ಶೂನ್ಯ ಅನ್ನೋದು ಎರಡೂ ಒಂದೇ. ಎವ್ರಿಥಿಂಗ್ ನಥಿಂಗ್ ಅಂತ ನಾವು ಅದನ್ನ ಮಾತಾಡ್ತಿರ್ತೀವಿ. ಈಗ ಇಬ್ಬರು ರಾಜಕಾರಣಿಗಳು ಅಂತ ಗುರ್ತಿಸ್ಕೊಂಡ್ರಂತಾರೆ. ನಮ್ಮನ್ನು ನಾವು ರಾಜಕಾರಣಿಗಳು ಅಂತ ನಾವು ಅಂದ್ಕೊಂತೀವಿ, ಆದ್ರೆ ಬೇರೆಯವ್ರು ಒಪ್ತಾರೋ ಬಿಡ್ತಾರೋ. ಹಾಗೆ ಜೊತೆಗೆ ಇಬ್ಬರು ಬರೆಯೋಂಥವ್ರು, ಲೇಖಕರು ಮತ್ತು ಸಾಹಿತಿಗಳು ಇಬ್ಬರು ಇದ್ದಾರೆ, ಇಬ್ಬರು ಸ್ವಾಮೀಜಿಯವರಿದ್ದಾರೆ. ಜೊತೆಗೆ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿರೋದು ಅದೊಂಥರ ಒಂದು ಯಾವುದಾದ್ರೂ ಒಂದು ಜಿಗ್ಸಾ ಪಝಲ್ ಒಳಗಡೆ ಅವು ಒಂದೊಂದು ಬೇರೆ ಬೇರೆ ಶೇಪ್ ಇರ್ತವೆ. ಆ ಜಿಗ್ಸಾ ಪಝಲಲ್ಲಿರುವಂಥ ಎಲ್ಲವನ್ನು ಒಟ್ಟಿಗೆ ಕೂಡಿಸಿದಾಗಲೇ ಒಂದು ಪೂರ್ಣ ಚಿತ್ರಣ ಬರುತ್ತೆ. ಹಂಗೆ ನಾವೆಲ್ಲರೂ ಆ ಜಿಗ್ಸಾ ಪಝಲ್ನ ಒಂದೊಂದು ಥರದ್ದು ಬೇರೆ ಬೇರೆ ಶೇಪ್, ಒಂದು ಥರದ್ದು ಇನ್ನೊಂದು ಇರೋಲ್ಲ. ಆ ಥರದ್ದು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಇಲ್ಲೊಂದು ನಾವೆಲ್ಲರೂ ಸೇರಿಸ್ಬೇಕು, ಅವನ್ನು ಸೇರಿಸಿದಾಗ ಒಂದು ಚಿತ್ರಣ ಬರುತ್ತೆ. ಅದು ಆ ಥರ ಸೇರಿಸೋಂಥ ಕಾರ್ಯಕ್ರಮನೇ ಇದು. ನಾವು ಬೇರೆ ಬೇರೆ ಹಿನ್ನೆಲೆಯಿಂದ, ಬೇರೆ ಬೇರೆ ಶೇಪಲ್ಲಿ, ಬೇರೆ ಬೇರೆ ಆಲೋಚನೆಗಳಿಂದ ಎಲ್ಲ ಇಲ್ಲಿ ಬಂದಿದ್ದೀವಿ. ಬಂದಂಥವ್ರನ್ನ ಇಲ್ಲಿ ಸೇರಿಸಿ ಒಂದು ಚಿತ್ರಣ ಮಾಡೋದಕ್ಕೆ ಅಂತ ಈಗ 2 ದಿನದ್ದು ಈ ಕಾರ್ಯಾಗಾರ. ಇದರೊಳಗಡೆ ನಾವು ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ ಅಂತಂದಾಗ ಅವು ನಮಗೆ ಕಣ್ಣಿಗೆ ಕಾಣೋಂಥವು. ಇದರೊಳಗಡೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೋದು. ಆದರೆ ಬಾಂಧವ್ಯಗಳು ಅಂತ ಬಂದಾಗ ಅದು ಕಣ್ಣಿಗೆ ಕಾಣದೇ ಇರೋವಂಥದ್ದು, ಸಂಬಂಧಗಳು ಅದು ಕಣ್ಣಿಗೆ ಕಾಣದೇ ಇರೋವಂಥದ್ದು. ಹಾಗಾಗಿ ನಾವು ಇಲ್ಲಿ ವರ್ಕ್ ಮಾಡಬೇಕಾಗಿರೋದು ಹೆಚ್ಚು ಬಾಂಧವ್ಯಗಳ ಬಗ್ಗೆ. ಆ ಬಾಂಧವ್ಯಗಳ ಹಿನ್ನೆಲೆ ಒಳಗಡೆ ನಮಗೆ ಕಣ್ಣಿಗೆ ಕಾಣೋಂಥದ್ದೇನಿದೆ ಅದರೊಳಗಡೆ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ ಅಂತನ್ನೋಂಥದ್ದನ್ನ ನಾನು ನಂಬ್ಕೊಂಡಿದ್ದೀನಿ. ನಾನು ಇದನ್ನೇ ಪದೇ ಪದೇ ಹೇಳ್ತಿರ್ತೀನಿ, ಇಫ್ ಯು ಚೇಂಜ್ ದ ವೇ ಯು ಆರ್ ಲುಕಿಂಗ್ ಅಟ್ ಸಮಥಿಂಗ್, ದ ಥಿಂಗ್ ಯು ಆರ್ ಲುಕಿಂಗ್ ಅಟ್ ಚೇಂಜಸ್ ಅಂತ. ನಾವು ಯಾವುದನ್ನಾದರೂ ಒಂದು ವಸ್ತುವನ್ನು, ವಿಷಯವನ್ನು, ವ್ಯಕ್ತಿಯನ್ನು ನೋಡೋಂಥ ನಮ್ಮ ದೃಷ್ಟಿಕೋನ ಬದಲಾವಣೆ ಆದರೆ ಆ ವ್ಯಕ್ತಿ, ವಸ್ತು ಮತ್ತು ವಿಷಯ ಬದಲಾವಣೆ ಆಗುತ್ತೆ ಅಂತನ್ನೋಂಥದ್ದು. ಅದು ಈಗ ಸೈನ್ಸ್, ಭಾಳಷ್ಟು ಜನ, ನಾನು ಮತ್ತು ರವಿಕೃಷ್ಣ ರೆಡ್ಡಿಯವರು ಸೈನ್ಸ್ ಹಿನ್ನೆಲೆಯಿಂದ ಬಂದಿರೋವಂಥವ್ರು, ವಿಜ್ಞಾನದ ಹಿನ್ನೆಲೆಯಿಂದ.
ಸೊ ಆಳವಾಗಿ ಸೈನ್ಸ್ನ ನಾವು ಆಳಕ್ಕಿಳಿದ್ರೂ ಕೂಡ ಹೇಗೆ ಈಗ ಕ್ವಾಂಟಮ್ ಫೀಲ್ಡು ಅನ್ನೋಂಥದ್ದು ಅದು ಕಣ್ಣಿಗೆ ಕಾಣದೇ ಇರೋವಂಥದ್ದು, ಆದರೆ ಅದು ಹೇಗೆ ವರ್ತನೆ ಮಾಡುತ್ತೆ, ಕ್ವಾಂಟಮ್ ಫೀಲ್ಡೇ ಹೇಗೆ ನಮ್ಮ ಭಾವನೆಗಳ ಮೇಲೆ ವರ್ತನೆ ಮಾಡುತ್ತೆ ಅನ್ನೋದನ್ನು ಈಗ ವಿಜ್ಞಾನಿಗಳು ಎಲ್ಲ ಅದ್ರ ಬಗ್ಗೆನೂ ಹೆಚ್ಚು ಈಗ ನೆಕ್ಸ್ಟ್ ಬರ್ತಿದ್ದಾವೆ. ಕ್ವಾಂಟಮ್ ಕಂಪ್ಯೂಟರ್ಸು ಬರ್ತಿದ್ದಾವೆ, ರೋಬೋಟಿಕ್ಸು, ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲದೂ ಸೇರಿಕೊಂಡು ಭವಿಷ್ಯದಲ್ಲಿ ಒಂದು ಒಳ್ಳೇದು ಆಗೇ ಆಗುತ್ತೆ ಅನ್ನೋಂಥದ್ದು ಮೊದಲು ನಮಗೆ ನಂಬಿಕೆ ಬೇಕು. ಯಾಕೆಂತಂದರೆ ಭವಿಷ್ಯವನ್ನು ಯಾವ ದೃಷ್ಟಿಯಿಂದ ನಾವು ನೋಡ್ತೀವೋ ಆ ಥರದ್ದೊಂದು ಭವಿಷ್ಯ ಸೃಷ್ಟಿಯಾಗುತ್ತೆ. ನಾನು ಹಿಂದೆ 2007 ಚುನಾವಣೆ ಸಮಯದಲ್ಲಿ 27 ದಿನ ಉಪವಾಸ ಕೂತಿದ್ದೆ. ಇದು ಚುನಾವಣಾ ಸುಧಾರಣೆಗಳಾಗಬೇಕು ಅನ್ನೋಂಥ ಒಂದು ಇದರೊಳಗಡೆ ಅದು ನಾವು ಮಾಡಿದಂಥ ಆಲೋಚನೆಗಳು ಈ ಮಾರ್ಫೋಜೆನಿಕ್ ಫೀಲ್ಡ್ ಅಂತ ಒಂದಿದೆ. ನಾವು ಮಾಡಿದ ಪ್ರತಿಯೊಂದು ಆಲೋಚನೆಯೂ ಕೂಡ ಆ ಫೀಲ್ಡಲ್ಲಿ ಇದ್ದೇ ಇರುತ್ತೆ. ಅದು ಹಿಂದೆ ಆಗೋಗಿರೋಂಥ ಎಲ್ಲ ಮಹಾತ್ಮರು ಆಲೋಚನೆ ಮಾಡಿದಂಥ ಆಲೋಚನೆಗಳು ಇದ್ದಾವೆ, ಎಲ್ಲ ದುಷ್ಟರು ಮಾಡಿದಂಥ ಆಲೋಚನೆಗಳು ಆ ಫೀಲ್ಡಲ್ಲಿದ್ದಾವೆ. ಆದರೆ ನಾವು ಯಾವುದಕ್ಕೆ ನಾವು ನಮ್ಮನ್ನು ತೆರೆದುಕೊಂತೀವಿ ಅನ್ನೋಂಥದ್ದು ಅಂಥ ಆಲೋಚನೆಗಳನ್ನ ನಾವು ತಗೊಳೋದಕ್ಕೆ ಸಾಧ್ಯ, ಪ್ರಾಸೆಸ್ ಮಾಡಿ ಮತ್ತು ನಾವು ಅದೇ ಫೀಲ್ಡಿಗೆ ನಾವು ಬಿಡ್ತಾ ಇರ್ತೀವಿ. ಹಾಗಾಗಿ ಹಿಂದೆ ಆಗೋಗಂಥ ಮಹಾತ್ಮರುಗಳೇನಿದ್ದಾರೆ ಅವರ ಆಲೋಚನೆಗಳನ್ನೂ ಕೂಡ ನಾವು ತಗೋಬೇಕು. ಈಗ ಅದನ್ನ ಪ್ರಾಸೆಸ್ ಮಾಡೋ ಅಂಥದ್ದು ನಮ್ಮ ಕೆಲಸ, ಅಂಥ ಆಲೋಚನೆಗಳನ್ನ ತಗೊಂಡು ಪ್ರಾಸೆಸ್ ಮಾಡೋ ಅಂಥದ್ದು. ಹಿಂದೆ ಭಾಳಷ್ಟು ಜನ ಅದು ನಾನು 27 ದಿನ ಉಪವಾಸ ಮಾಡಿದಾಗ ಭಾಳಷ್ಟು ಒಂಥರ ಹಿಂಸೆನೂ ಆಗಿತ್ತು. ಹಾಗಾಗಿ ನನಗೆ ಈಗ ಸೋನಮ್ ವಾಂಗ್ಚುಕ್ ಯಾವ ಥರದ ಹಿಂಸೆ ಅನ್ನೋದಕ್ಕಿಂತ ಆ ಬದ್ಧತೆಯೂ ಇದೆ, ಜೊತೆಗೆ ಅವ್ರಿಗೆ ಆಗ್ತಾ ಇರೋಂಥ ಒಂದು ನೋವು, ಹಿಂಸೆ ಅದ್ರ ಬಗ್ಗೆನೂ ಅರಿವಿರೋದ್ರಿಂದ ನನಗೆ ಅವರು ಉಪವಾಸ ಕೂತಿದ್ದಾರೆ ಅಂದಾಗ ಒಂಥರ ಅಳುನೇ ಬಂದ್ಬಿಡ್ತು ನನಗೆ, ಒಂಥರ ಸಿಟ್ಟು, ಅಳು. ಆದರೆ ಅದು ನಿಧಾನಕ್ಕೆ ಎಲ್ಲದೂ ಒಂದು ಎಲ್ಲ ಯುವ ಜನತೆ ಎಲ್ಲರೂ ಒಟ್ಟಾಗಿ ಸೇರ್ತಿರೋದು. ಆದರೆ ಮೊನ್ನೆ ನಾವು ಬೆಂಗಳೂರಲ್ಲೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ರವಿಕೃಷ್ಣ ರೆಡ್ಡಿ ಅವರು, ಆಮೇಲೆ ನಮ್ಮ KRS ಪಕ್ಷದವರು ಅದನ್ನ ಶುರು ಮಾಡಿದರು, ಆರ್ಗನೈಸ್ ಮಾಡಿ ಶುರು ಮಾಡಿದ್ದು. ಅದು ನಿಧಾನಕ್ಕೆ ಬೆಂಗಳೂರು ಎಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿ, ಇದೇನು ಯಾರ್ದೋ ವಿರುದ್ಧ ಅಂತಲ್ಲ, ಇದೇನು ಮೋದಿ ವಿರುದ್ಧ BJP ವಿರುದ್ಧ ಅಂತಲ್ಲ. ಈಗಿರೋ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಯನ್ನು ನಾವು ಸರಿ ಮಾಡೋದಕ್ಕೆ ಎಲ್ಲರೂ ಒಂದು ಜವಾಬ್ದಾರಿಯನ್ನು ತಗೊಳ್ಳೋಂಥದ್ದು ಏನಿದೆ ಅದಕ್ಕೆಲ್ಲರೂ ಎಚ್ಚೆತ್ಕೊಂತಿದ್ದಾರೆ. ಇಲ್ಲಿವರೆಗೂ ಸುಮ್ಮನಿದ್ದಂಥವರು ಕೂಡ ಎಲ್ಲ ಎಚ್ಚೆತ್ಕೊಂತಿದ್ದಾರೆ. ಹಂಗಾಗಿ ಆ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಭವಿಷ್ಯದ ಕಡೆಗೆ ನಾವು ನಡೀತಿದ್ದೀವಿ. ನಾವು ನಡೆಸೋಂಥ ನಾವು ಏನು ಭಾಗವಹಿಸ್ತಾ ಇರೋವಂಥ ಅದು ಇಬ್ಬರು ಸ್ವಾಮೀಜಿಯವರ ಒಂದು ಅವರ ಸನ್ನಿಧಿ ಒಳಗಡೆ ನಾವೇನು ಭಾಗವಹಿಸ್ತಾ ಇದ್ದೀವಿ, ಇದು ಪ್ರಪಂಚಕ್ಕೆ ಒಂದು ಪರಿಣಾಮ ಬೀರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಬರೀ ನಮಗೆ ಮಾತ್ರ, ನಮ್ಮ ರಾಜ್ಯಕ್ಕೆ ಮಾತ್ರ, ನಮ್ಮ ರಾಜ್ಯದ ಮೇಲೆ ಡೆಫಿನೆಟ್ಲಿ ಒಂದು ಪರಿಣಾಮ ಬೀರುತ್ತೆ. ಆದರೆ ಪ್ರಪಂಚದ ಮಾರ್ಫೋಜೆನಿಕ್ ಫೀಲ್ಡ್ ಏನಿದೆ, ಪ್ರಪಂಚದ ಆಲೋಚನೆ, ಪ್ರಪಂಚದ ಭಾವನೆಗಳು, ಅದ್ರ ಮೇಲೆ ಒಂದು ಪರಿಣಾಮ ಬೀರುವಂಥ ಕಾರ್ಯಕ್ರಮ ಇದು. ಹಾಗಾಗಿ ನಾವೆಲ್ಲರೂ ಇಲ್ಲಿ ಭಾಗವಹಿಸಿರೋದು ಸಂಪೂರ್ಣವಾಗಿ ನಮ್ಮ ತಲೆಯಿಂದ ಭಾಗವಹಿಸೋದಕ್ಕಿಂತ ಹೃದಯದಿಂದ ಭಾಗವಹಿಸೋಂಥದ್ದು ಒಳ್ಳೆಯದು. ನಮ್ಮೆಲ್ಲ ಮಾತುಗಳು ಕೂಡ ತಲೆಯಿಂದ ಬರದೆ ನಮ್ಮ ಹೃದಯದಿಂದ ಬರಲಿ, ಆ ಭಾವನೆಯ ಹಿನ್ನೆಲೆ ಒಳಗಡೆ ಬರಲಿ. ನಮ್ಮ ಭಾವನೆಗಳನ್ನೆಲ್ಲವನ್ನು ಒಟ್ಟಿಗೆ ಮಾಡ್ಕೊಂಡು ಆ ಥರ ಒಂದು ಭವ್ಯವಾದಂಥ ಒಂದು ಭವಿಷ್ಯವನ್ನು ನಾವೇ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಜವಾಬ್ದಾರಿ ತಗೊಳ್ಳೋಣ. ಈ 2 ದಿನ ನಾವೆಲ್ಲರೂ ಒಟ್ಟಾಗಿ ಆ ಥರದ್ದೊಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತಿದ್ದೀವಿ ಅನ್ನೋಂಥ ಜವಾಬ್ದಾರಿಯನ್ನು ತಗೊಂಡು ಆ ಭಾವನೆಯಲ್ಲಿ ಎಲ್ಲರೂ ಭಾಗವಹಿಸೋಣ ಅಂತಂದೇಳಿ, ಮುಂದೆ ಎಲ್ಲರೂ ಸ್ವಲ್ಪ ಮನಸ್ಸು ತೆರೆದು, ಹೃದಯ ತೆರೆದು ನಾವು ಭಾಗವಹಿಸೋಂಥ ಆ ಚಟುವಟಿಕೆಗಳೇನಿರ್ತವೆ ಅದರೊಳಗೆ ಎಲ್ಲರೂ ಒಟ್ಟಾಗಿ ಅಂಥದ್ದು ಮೊದಲು ಒಟ್ಟಿಗೆ ಬರೋವಂಥದ್ದು, ಆಮೇಲೆ ಒಟ್ಟಿಗೆ ಇರೋವಂಥದ್ದು, ಆಮೇಲೆ ಒಟ್ಟಿಗೆ ಕೆಲಸ ಮಾಡೋವಂಥದ್ದು. ಅದು ಅರಿವಿನ ಆಧಾರದಿಂದ ಒಟ್ಟಿಗೆ ಕೆಲಸ ಮಾಡೋವಂಥದ್ದು ಏನಿದೆ ಅದಕ್ಕೆ ಇದೊಂದು ಸಣ್ಣ ಪ್ರಾರಂಭ. ಆಮೇಲೆ ಪ್ರಾರಂಭ ಹಿಂದೂ ಆಗಿದೆ, ಇದೊಂದು ಆ ಪ್ರಾಸೆಸ್ಸಲ್ಲಿ ಇದೊಂದು ಘಟ್ಟ ಅಂತಂದೇಳಿ ಅಂದ್ಕೊಂಡು ಎಲ್ಲರಿಗೂ ಈ ಒಂದು 2 ದಿನಗಳ ಈ ಶಿಬಿರ ಏನಿದೆ ಇದು ಹೊಸ ಜೀವನವನ್ನು ನಮ್ಮೆಲ್ಲರಿಗೂ ಕೂಡ, ಸ್ವಾಮೀಜಿಯವ್ರನ್ನೂ ಸೇರಿಸಿ ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಜೀವನದ ದೃಷ್ಟಿಕೋನವನ್ನು, ಅದು ಸಂತೋಷಮಯವಾದಂಥ ಒಂದು ನಮಗೆ ಬಲವಾದ ನಂಬಿಕೆ ಇರುವಂಥ, ಭರವಸೆ ಇರುವಂಥ ಒಂದು ದೃಷ್ಟಿಕೋನವನ್ನು, ಅಂಥ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡೋವಂಥದ್ದು ಆಗಲಿ ಅಂತಂದೇಳಿ ನಾನು ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಒಳಗಡೆ ಇರುವಂಥ ಬೆಳಕಿಗೆ ನಾನು ವಂದಿಸಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಸ್ವಾಮೀಜಿಯವರಿಗೆ ನಮಿಸಿ, ಇದುವರೆಗೂ ಅನೇಕ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ.
ಬಸವಣ್ಣವರು ಒಂದು ವಚನ ನೆನಪಾಗುತ್ತೆ. 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನಕ್ಕೆರೆದು ಏನು ಫಲ, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಬಹುಶಃ ಈ ವಚನವನ್ನು ನಾವು ಸರಿಯಾಗಿ ಗ್ರಹಿಸ್ಕೊಂಡ್ರೆ ಇಷ್ಟೇ ಜನರು ದೊಡ್ಡ ಪರಿವರ್ತನೆಗೆ ಕಾರಣ ಆಗ್ಬೋದು. ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಾತು ಮತ್ತು ಕೃತಿಗಳ ಸಮ್ಮಿಲನ. ನಾವು ಏನು ಮಾತನಾಡ್ತೇವೆ, ಏನು ಓದ್ತೇವೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕ್ತಾ ಇದ್ದೇವೆ. ನಮ್ಮ ಮಾತು ಮತ್ತು ಕೃತಿಯ ನಡುವೆ ಅಂತರ ಇದೆಯಾ ಇಲ್ವಾ? ಆ ಅಂತರ ಇಲ್ಲದ ಹಾಗೆ ನಡ್ಕೊಂಡ್ರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಪದೇ ಪದೇ ಬಸವಣ್ಣವರನ್ನು ಯಾಕೆ ನೆನಪಿಸ್ಕೊಳ್ತೇವೆ ಅಂದರೆ, ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದ್ರು. ಅವರು ಒಂದು ವಚನ ಭಾಳ ಸರಳವಾಗಿರುವಂಥದ್ದು, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿ ದೇವರಿಗೆ ಅವರೊಂದು ಸವಾಲನ್ನು ಹಾಕ್ತಾರೆ. ಅಲ್ಲಿ ಬರುವಂಥ ಮಾತುಗಳನ್ನು ನಾವು ಗಮನಿಸಬೇಕು. ಭಕ್ತಿ ಹೊರಹೊಮ್ಮುವಂಥ ಒಳ್ಳೆಯ ಮಾತುಗಳನ್ನು ನಾನು ಆಡ್ತೇನೆ, ಆಡೋದಷ್ಟೇ ಅಲ್ಲ, ಆಡಿದಂತೆ ನಡಿತೇನೆ. ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲಿನಷ್ಟು ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದು ನೀನೆದ್ದು ಹೋಗುವಂಥ ಸವಾಲು ಹಾಕ್ತಾರೆ. ಈ ಸವಾಲು ಹಾಕುವಂಥ ಸಾಮರ್ಥ್ಯ ಸಮಾಜದಲ್ಲಿ ಕೆಲವರಿಗಾದರೂ ಮೂಡಿ ಬಂದರೆ ಏನೆಲ್ಲ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ನಾವು 4 ಜನ 8 ಜನ ಕೂಡಿ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಾರೆ. ಚಿಕ್ಕದಿದೆಯಲ್ಲ ಅದು ಭಾಳ ಸುಂದರವಾಗಿ ಕಾಣುತ್ತಂತೆ. ಪ್ರಾರಂಭ ಆಗೋದು 1, 2, 3ರಿಂದನೇ ಹೊರತಾಗಿ 100, 200, 300ರಿಂದ ಅಲ್ಲ. ಒಂದ್ರ ಮುಂದೆ ಒಂದೊಂದು 0 ಕೊಟ್ಕೊಂತ ಹೋಗಿಬಿಟ್ರೆ ಹೇಗೆ ಅದು ಹೆಚ್ಚಾಗ್ತಾ ಹೋಗುತ್ತೋ ಹಾಗೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರೂ ಕೂಡ ನಾವು ಸರ್ವೋದಯದ ನೆಲೆಯಲ್ಲಿ ಮೊದಲು ನಮ್ಮ ಬದುಕನ್ನು ಕಟ್ಕೊಳ್ತೇವೆ, ನಂತರ ನಮ್ಮ ಸುತ್ತಮುತ್ತ ಇರುವಂಥವರನ್ನು ಪ್ರೇರಣೆಯನ್ನು ಮಾಡೋ ಹಾಗೆ ನಡ್ಕೊಳ್ತೇವೆ. ಇದು ಬಹಳ ಮುಖ್ಯವಾಗಿ ಆಗಬೇಕಾದಂಥ ಕಾರ್ಯ. ಗಾಂಧಿ ಈ ಸರ್ವೋದಯದ ತತ್ವಗಳ ಬಗ್ಗೆ ಪ್ರೇರಣೆಯನ್ನು ಪಡೆದುಕೊಂಡಂಥದ್ದು ಅನ್ ಟು ದಿಸ್ ಲಾಸ್ಟ್ ಅನ್ನುವಂಥ ಒಂದು ಕೃತಿಯಿಂದ. ಅದೇ ಅವರ ಸರ್ವೋದಯಕ್ಕೆ ಪ್ರೇರಣೆಯನ್ನು ನೀಡಿದ್ದು. ಆ ಗಾಂಧೀಜಿಯವರ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ 5 ವಿಚಾರಗಳನ್ನು ಪ್ರಮುಖವಾಗಿ ಇಟ್ಕೊಂಡಿರುವಂಥದ್ದು. 1 ಪರಿಸರ, 2ನೇದು ಕೃಷಿ, 3ನೇದು ಶಿಕ್ಷಣ, 4ನೇದು ಆರೋಗ್ಯ, 5ನೇದು ಆಡಳಿತ. ಈ 5 ಕ್ಷೇತ್ರಗಳಲ್ಲಿ ಸುಧಾರಣೆ ಆದರೆ ಸಮಾಜ ತನ್ನಷ್ಟಕ್ಕೆ ತಾನೇ ಸುಧಾರಣೆ ಆಗುತ್ತೆ. ಇವುಗಳಲ್ಲಿ ಸುಧಾರಣೆ ಆಗಲಿಲ್ಲ ಅಂತಂದರೆ ನಮ್ಮ ಮಾತುಗಳು ಗಾಳಿಯ ಗೋಪುರಗಳಾಗ್ತವೆ. ಇವತ್ತು ಬಹಳ ತುರ್ತಾಗಿ ಆಗಬೇಕಾಗಿರುವಂಥದ್ದೇ ಪರಿಸರ. ನಾವು ಬಯಲು ಸೀಮೆಯಿಂದ ಮಲೆನಾಡಿಗೆ ಬಂದ್ವಿ. ಶಿವಮೊಗ್ಗಕ್ಕೆ ಬರುವವರೆಗೂ ಬಯಲು ಸೀಮೆ. ಅಲ್ಲಿಂದ ಮುಂದೆ ಬರ್ತಾ ಬರ್ತಾ ಸುತ್ತಮುತ್ತ ಹಸಿರನ್ನು ನೋಡ್ತಾ ಬಂದ್ವಿ. ಆ ಹಸಿರು ಇನ್ನಷ್ಟು ದಟ್ಟಾಗ್ತಾ ಹೋಯಿತು. ಅಲ್ಲಲ್ಲೇ ಮಳೆ ಸುರಿತಾ ಇತ್ತು, ಬಿಸಿಲು ಬರ್ತಾ ಇತ್ತು. ಇವುಗಳನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಮ ಚಿಂತನೆ ಪ್ರಾರಂಭ ಆಗಿದ್ದು, ಇಂಥ ಪರಿಸರವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದರೆ ಮುಂದಿನ ಪೀಳಿಗೆ ನಮಗೆ ಶಪಿಸೋದ್ರಲ್ಲಿ ಅನುಮಾನ ಇಲ್ಲ. ಪರಿಸರ ನಾವು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತೆ. ಗಾಂಧೀಜಿಯವರು ಹೇಳಿದ ಮಾತು ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರಕೃತಿ ನಮಗೇನೆಲ್ಲ ಕೊಟ್ಟಿದೆ, ಆದರೆ ನಮ್ಮ ದುರಾಸೆಯನ್ನು ಈಡೇರಿಸಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ.
ಮನುಷ್ಯ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಚಿಂತೆ ಇಲ್ಲ. ಅದಕ್ಕಿಂತ ಜಾಸ್ತಿ ಕಾಲು ಚಾಚಿದರೆ ಏನೆಲ್ಲ ಅನಾಹುತಗಳು ಆಗ್ತಾಯಿದ್ದಾವೆ. ಈ ನೆಲೆಯಲ್ಲಿ ಇವತ್ತು ಮೊದಲನೇದೇ ನಾವು ಪರಿಸರವನ್ನು ಕಾಪಾಡಿಕೊಳ್ಳುವಂಥದ್ದು. ಆ ಪರಿಸರ ಎರಡು ರೀತಿ, ಒಂದು ಮಾನಸಿಕ ಪರಿಸರ, ಮತ್ತೊಂದು ಬಾಹ್ಯ ಪರಿಸರ. ಮಾನಸಿಕ ಪರಿಸರ ಸರಿ ಆಯಿತು ಅಂತಂದರೆ ಖಂಡಿತ ಬಾಹ್ಯ ಪರಿಸರವೂ ಕೂಡ ಸುಧಾರಣೆ ಆಗುತ್ತೆ. ನಮ್ಮ ಮಾನಸಿಕ ಪರಿಸರ ತುಂಬ ಹದಗೆಟ್ಟು ಹೋಗಿಬಿಟ್ಟಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥ ದುರ್ಗುಣಗಳಿಂದ ಆ ಮಾನಸಿಕ ಪರಿಸರ ಕೆಡ್ತಾ ಇದೆ. ಅದರ ಬದಲಾಗಿ ಅಲ್ಲಿ ಸತ್ಯ, ನ್ಯಾಯ, ಪ್ರೀತಿ, ಅಹಿಂಸೆ ಇಂಥ ಸದ್ಗುಣಗಳನ್ನು ಮೈಗೂಡಿಸ್ಕೊಳ್ಳುವಂಥ ಕಾರ್ಯ ಮಾಡಿದರೆ ನಾವು ಮೊದಲು ಸರಳವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸರಳತೆಯಲ್ಲಿ ಇರುವಂಥ ಸಂತೋಷ ಖಂಡಿತ ವೈಭವದಲ್ಲಿ ಇಲ್ಲ. ಈಗ ನಾವು ಈ ರೂಮ್ನಲ್ಲಿ ಕೂರೋದಕ್ಕಿಂತ ಬಯಲಿನಲ್ಲಿ ಕೂತ್ರೆ ನಮಗೆ ಆಗುವಂಥ ಖುಷಿನೇ ಬೇರೆ. ಆ ಬಯಲು ಬದುಕಿಗೆ ಒಂದು ಭವ್ಯತೆಯನ್ನು ತಂದು ಕೊಡೋವಂಥದ್ದು. ಅಂಥ ಬಯಲನ್ನು ಕಾಪಾಡಿಕೊಳ್ಳುವಂಥ ಕೆಲಸ ನಮ್ಮದಾಗಬೇಕು ಮಾನಸಿಕವಾಗಿ ಮೊದಲು. ನಂತರ ಮಾನಸಿಕ ಶುದ್ಧಿ ಇತ್ತು ಅಂತಂದರೆ ಬಹಿರಂಗ ಶುದ್ಧಿ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ನಾವು ಪದೇ ಪದೇ ಬಸವಣ್ಣವರು ಒಂದು ವಚನವನ್ನು ನೆನೆಸ್ಕೊಳ್ತೇವೆ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ದೇವರನ್ನು ಒಲಿಸ್ಲಿಕ್ಕೆ ಪೂಜೆ ಮಾಡಿರಿ, ಹೋಮ ಮಾಡಿರಿ, ಸ್ನಾನ ಮಾಡಿರಿ, ಧ್ಯಾನ ಮಾಡಿರಿ ಅಂತ ಬಸವಣ್ಣವ್ರು ಹೇಳಲ್ಲ. ಬದಲಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಹಾಗಾದರೆ ಈ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡ್ಕೊಳ್ಳೋದು ಹೇಗೆ? 7 ಸೂತ್ರಗಳನ್ನು ಅವರು ಕೊಡ್ತಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಈ 7 ಸೂತ್ರಗಳನ್ನು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ನಮ್ಮ ಅಂತರಂಗವೂ ಶುದ್ಧಿ ಆಗುತ್ತೆ, ಬಹಿರಂಗವೂ ಶುದ್ಧಿ ಆಗುತ್ತೆ, ಭಗವಂತ ತನ್ನಷ್ಟಕ್ಕೆ ತಾನೇ ಒಲಿತಾನೆ ಅನ್ನುವಂಥದ್ದು. ಮನುಷ್ಯನಿಗೆ ದುರಾಸೆ ಅತಿ ಆಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಆರಂಭದಲ್ಲಿ ಬಸಲಿಂಗಪ್ಪನವರು ಟಾಲ್ಸ್ಟಾಯ್ ಅವರ ಉದಾಹರಣೆಯನ್ನು ಕೊಟ್ಟರು. ಆ ಮನುಷ್ಯ ನನಗೆ ಇನ್ನೂ ಬೇಕು ಅನ್ನುವಂಥ ದಾಹವನ್ನು ಬೆಳೆಸ್ಕೊಳ್ತಾನೆ. ಹಾಗಿದ್ದರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ನೀನು ಓಡಬೇಕು, ಮತ್ತು ಅದೇ ಸಂದರ್ಭಕ್ಕೆ ಯಾವ ಜಾಗದಿಂದ ಹೊರಟಿದ್ಯೋ ಅದೇ ಜಾಗ ತಂದು ತಲುಪಬೇಕು. ಒಬ್ಬ ವ್ಯಕ್ತಿ ಓಡ್ತಾನೆ ಮತ್ತೆ ವಾಪಸ್ ಬರ್ತಾನೆ, ಗುರಿಯನ್ನು ಮುಟ್ಟಿದ, ಆದರೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಅಲ್ಲಿಗೆ ಅವನಿಗೆ ಬೇಕಾಗಿದ್ದೇನು? 3 ಅಡಿ 6 ಅಡಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ನೆಲೆಯಲ್ಲೇ ನಾವು ಮತ್ತೊಂದು ವಚನವನ್ನು ಪದೇ ಪದೇ ನೆನಪಿಸ್ಕೊಳ್ತಾ ಇರ್ತೀವಿ, ಮೋಳಿಗೆಯ ಮಾರಯ್ಯನವ್ರದ್ದು. ಆನೆ ಕುದುರೆ ಭಂಡಾರವಿರ್ದಡೇನೋ, ತಾನುಂಬುದು ಪಡಿಯಕ್ಕಿ, ಕುಡಿಯುವುದೊಂದು ಹಸುವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೋ, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ, ನಿಕ್ಕಳಂಕ ಮಲ್ಲಿಕಾರ್ಜುನ. ತುಂಬ ಅರ್ಥಪೂರ್ಣವಾದಂಥ ಚಿಂತನೆಗೆ ತೊಡಗಿಸುವಂಥ ವಚನ. ಮೋಳಿಗೆಯ ಮಾರಯ್ಯನವರು ಮೊದಲು ಮಹಾದೇವ ಭೂಪಾಲ ಅಂತ ಹೇಳಿ ಕಾಶ್ಮೀರದಲ್ಲಿ ರಾಜ ಆಗಿದ್ದಂಥವ್ರು. ಶರಣರ ವಿಚಾರಗಳಿಂದ ಪ್ರಭಾವಿತರಾಗಿ ರಾಜ ಪದವಿಯನ್ನು, ಈಗ ಅವ್ರು ಹೆಂಗೆ ತಮ್ಮ ಉದ್ಯೋಗವನ್ನು ತೊರೆದು ಇಲ್ಲಿ ಬಂದರು, ಹಾಗೆ ಅವರು ಕೂಡ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ಮಾರುವಂಥ ಕಾಯಕವನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಸ್ವೀಕಾರ ಮಾಡಿದ್ದಷ್ಟೇ ಅಲ್ಲ, ಕನ್ನಡವನ್ನು ಕಲಿತು ಸುಮಾರು 800ಕ್ಕಿಂತ ಹೆಚ್ಚು ವಚನಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ.
ಆ ವಚನಗಳಲ್ಲಿ ಒಂದು ಈಗ ನಾವು ಹೇಳಿದ್ದು, ಅಲ್ಲಿ ಹೇಳ್ತಾರೆ ಅವರು ಎರಡೂ ಜೀವನಕ್ಕೆ ಹೋಲಿಕೆ ಮಾಡ್ಕೊಳ್ತಾರೆ. ಅವರು ರಾಜ ಆಗಿದ್ದಾಗ ಮತ್ತು ಕಲ್ಯಾಣದಲ್ಲಿ ಕಟ್ಟಿಗೆ ಕಡಿದು ಮಾರ್ತಾ ಇರುವಾಗ ಹೇಗೆ ನನ್ನ ಜೀವನ ನಡೀತಾ ಇದೆ. ರಾಜ ಆಗಿದ್ದಾಗ ಏನೆಲ್ಲ ಸಂಪತ್ತು ವೈಭವ ಇತ್ತು, ಅಷ್ಟೆಲ್ಲ ಇದ್ದರೂ ನಾನು ಊಟ ಮಾಡ್ತಾ ಇದ್ದದ್ದು ಒಂದು ಮುಷ್ಟಿ ಅಕ್ಕಿ ಅನ್ನವನ್ನು, ಕುಡಿತಾ ಇದ್ದದ್ದು ಒಂದು ಹಸುವಿನ ಹಾಲನ್ನು, ಮಲಗ್ತಾ ಇದ್ದದ್ದು ಅರ್ಧ ಮಂಚದಲ್ಲಿ. ಕಲ್ಯಾಣಕ್ಕೆ ಬಂದ ಮೇಲೆ ಏನು ಉಪವಾಸ ಇಲ್ಲ, ಸಂಪತ್ತಿಲ್ಲ, ಆದರೂ ಕೂಡ ಇಲ್ಲೂ ಒಂದು ಮುಷ್ಟಿ ಅಕ್ಕಿ ಅನ್ನ ಊಟ ಮಾಡ್ತೀನಿ, ಒಂದು ಹಸುವಿನ ಹಾಲು ಕುಡಿತೀನಿ, ಅರ್ಧ ಮಂಚದಲ್ಲಿ ಮಲಗ್ತೀನಿ. ಇದರ ಮೂಲಕ ಅವರು ಸಮಾಜಕ್ಕೆ ಕೊಡುವಂಥ ಬಹುದೊಡ್ಡ ಸಂದೇಶ ಅಂತಂದರೆ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ. ಇವತ್ತು ಏನೆಲ್ಲ ಅನಾಹುತಗಳು ಆಗ್ತಾಯಿದೆ ಅಂತಂದರೆ ಅದಕ್ಕೆ ಈ ಹುರುಳಿಲ್ಲದ ಸಿರಿಯನ್ನು ಅತಿಯಾಗಿ ಅವಲಂಬಿಸಿರುವಂಥದ್ದು. ಅವ್ರು ಮುಂದುವರೆದು ಹೇಳ್ತಾರೆ, ಸರಿಯಪ್ಪ ಇಷ್ಟೆಲ್ಲ ಸಂಪತ್ತು ಗಳಿಸ್ತೀಯ, ಆದರೆ ಒಂದಲ್ಲ ಒಂದು ದಿವಸ ನೀನು ಕೂಡ ಉಸಿರನ್ನು ಕಳ್ಕೋಬೇಕಲ್ಲ, ಆಗ ನಿನ್ನ ದೇಹ ಮಣ್ಣಿನ ಪಾಲಾಗತ್ತೆ, ನಿನ್ನ ಉಸಿರು ಗಾಳಿಯನ್ನು ಸೇರುತ್ತೆ, ನೀನು ಸಂಪಾದನೆ ಮಾಡಿದಂಥ ಸಂಪತ್ತಿ ಏನಾಗುತ್ತೋ ಗೊತ್ತಿಲ್ಲ, ನಿನ್ನ ಕೈ ಹಿಡಿದಂಥ ಪತ್ನಿಗೆ ಇನ್ನೂ ತಾರುಣ್ಯ ಇದ್ದರೆ ಬೇರೆಯವ್ರ ಜೊತೆಗೆ ಸಂಸಾರವನ್ನು ಸಾಗಿಸ್ಬೋದು, ಮತ್ತು ನಿನ್ನ ಜೊತೆಗೆ ಬಂದದ್ದೇನು? ಈ ಪ್ರಶ್ನೆಯನ್ನು ಅವರು ತಮಗೆ ತಾವೂ ಹಾಕ್ಕೊಳ್ತಾರೆ, ಸಮಾಜಕ್ಕೂ ಹಾಕ್ತಾರೆ. ಇಂಥ ಪ್ರಶ್ನೆಯನ್ನು ನಾವಿಲ್ಲಿದ್ದವರು ಅಷ್ಟರೂ ನಾವು ಹಾಕ್ಕೊಳ್ಬೇಕಾಗಿದೆ. ಹಾಕ್ಕೊಳ್ಳೋದ್ರ ಮೂಲಕ ಪರಿವರ್ತನೆ ಏನಾದರೂ ಮಾಡಲೇಬೇಕು. ಸಮಾಜ ಕೆಟ್ಟಿದೆ ಅಂತ ಹೇಳಿ ನಾವು ಬೆರಳು ಮಾಡಿ ತೋರಿಸೋದಕ್ಕಿಂತ ಹೆಚ್ಚಾಗಿ ಕೆಡದ ಹಾಗೆ ನಾವಿರೋದು ಹೇಗೆ ಮೊದಲು, ನಂತರ ಇತರೆಯವ್ರನ್ನ ಆ ದಿಶೆಯಲ್ಲಿ ಬದಲಾಯಿಸೋದು ಹೇಗೆ, ಈ ರೀತಿಯ ಚಿಂತನೆಯನ್ನು ಮಾಡ್ತಾ ಇದು ಕಾಲ ತೆಗೆದುಕೊಳ್ಬೋದು. ಈಗ RSS ಒಂದು 100 ವರ್ಷಗಳ ಇತಿಹಾಸ ಇದೆ. ಅವರು ಪ್ರಾರಂಭ ಮಾಡಿದ್ದು ಈ ರೀತಿಯ ಸಂಘಟನೆಯ ಮೂಲಕ. ಅಲ್ಲಿ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕಾರ್ಯ ಮಾಡಿದರು ಅವರು. ನಾವಿವತ್ತು ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕಾರ್ಯ ಮಾಡಿದರೆ, ಅಲ್ಲಲ್ಲೇ ಇಂಥ ಸಣ್ಣ ಶಿಬಿರಗಳನ್ನು ಏರ್ಪಡಿಸಿದರೆ ಅದು ನಾಳೆ ಬೃಹದಾಕಾರವಾಗಿ ಬೆಳೆದು ನಾವು ನಿರೀಕ್ಷಿಸಿದ ಫಲವನ್ನು ಖಂಡಿತ ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನು ನಾವು ಇಟ್ಕೊಳ್ಳೋಣ. ನಾವು ಅಪನಂಬಿಕೆ ಪಡೋದು ಬೇಡ. ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಮನುಜರು, ನಂಬಿ ಕರೆದಡೆ ಓಯನ್ನನೇ ಶಿವನು ಅಂತ ಹೇಳ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಒಂದೊಂದೇ ಹೆಜ್ಜೆಗಳನ್ನು ಇಡ್ತಾ ಹೋದರೆ ಖಂಡಿತ ಗುರಿಯನ್ನು ಮುಟ್ತೇವೆ ಅನ್ನೋದನ್ನು ಬಹಳ ಸೂಚ್ಯವಾಗಿ ಹೇಳಿ, ನಿನ್ನೆ ರಾತ್ರಿ ಹುಬ್ಬಳ್ಳಿ ಮತ್ತಿತರ ಕಡೆಯಿಂದ ಒಂದು 7-8 ಜನ ಬಂದಿದ್ದರು. ಅದರಲ್ಲಿ ಒಬ್ಬರು ಮುತ್ತಣ್ಣ ಎಸ್ ಶಿವಳ್ಳಿ ಅಂತ, ರಾಷ್ಟ್ರೀಯ ಅಹಿಂದ ಸಂಘಟನೆ ಅವ್ರದ್ದು. ಯಾಕೆ ಬಂದಿದ್ದೀರಿ ಅಂತ ನಾವು ಕೇಳಿದ್ವಿ. ಸ್ವಾಮೀಜಿ, ಇವತ್ತು ಏನೂ ಬದಲಾವಣೆ ಮಾಡೋಕ್ಕಾಗ್ತಾಯಿಲ್ಲ ಸಮಾಜಕ್ಕೆ, ದೊಡ್ಡ ಸಭೆ ಮಾಡ್ತಾಯಿದ್ದೀವಿ, ಉಪನ್ಯಾಸ ಮಾಡ್ತೀವಿ, ಜನ ಚಪ್ಪಾಳೆ ತಟ್ತಾರೆ, ಖುಷಿ ಪಡ್ತಾರೆ, ಅಲ್ಲಿ ಮುಗಿದೋಯ್ತು. ಅದರ ಬದಲಾಗಿ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಯುವಕರನ್ನು ಸಂಘಟಿಸಿ ಅವರಿಗೆ ತರಬೇತಿ ಕೊಡಬೇಕು. ಮೊದಲನೇದು ನಮ್ಮ ಸಂವಿಧಾನದ ಬಗ್ಗೆ ಅರಿವನ್ನು ಅವ್ರಿಗೆ ಮೂಡಿಸುವಂಥದ್ದು. ಎರಡನೇದು ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ತತ್ವಗಳನ್ನು ಮನಮುಟ್ಟುವ ಹಾಗೆ ತಿಳಿಸೋವಂಥದ್ದು. ಆ ಜನ ಪರಿವರ್ತನೆ ಆದರೆ ನಮ್ಮದೊಂದು ದೊಡ್ಡ ಸಂಘಟನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಬಹಳ ಸಂತೋಷದಿಂದ ಅವ್ರು ಹೇಳ್ತಾಯಿದ್ರು. ಸುಮಾರು 1-2 ಗಂಟೆ ಕಾಲ ಅವ್ರ ಜೊತೆ ನಾವು ರಾತ್ರಿ ಚರ್ಚೆ ಮಾಡಿದ್ವಿ. ನಂತರ ಅವ್ರಿಗೆ ಹೇಳಿದ್ದು, ನಾಳೆ ಇಂಥದೇ ಒಂದು ಸರ್ವೋದಯದ ಶಿಬಿರ ಬಂಗಾರಮಕ್ಕಿಯಲ್ಲಿ ಇದೆ. ಅಲ್ಲಿ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಆದರೆ ಬಂದವರೆಲ್ಲರೂ ಆಸಕ್ತಿನ ಇಟ್ಕೊಂಡೇ ಬರ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ನಿಮ್ಮದು ಬೇರೆ ತತ್ವ ಅಲ್ಲ, ನಮ್ಮದು ಬೇರೆ ತತ್ವ ಅಲ್ಲ. ನೀವು ಏನೇನು ಮಾಡ್ತೀರೋ ಅದಕ್ಕೆ ನಾವು ಬೆಂಬಲಿಸ್ತೀವಿ, ನಾವೇನೇನು ಮಾಡ್ತೀವೋ ಅದಕ್ಕೆ ನೀವು ಬೆಂಬಲಿಸ್ತಾ ಹೋಗ್ರಿ, ಆಗ ಏನಾದರೂ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ವಿ. ಆ ನೆಲೆಯಲ್ಲಿ ಇವತ್ತು ರವಿಕೃಷ್ಣ ರೆಡ್ಡಿ ಅವರು
ಇಲ್ಲಿ ಈ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಶಿಬಿರದ ಮೂಲಕ ಒಂದು ಹೊಸ ಸಂದೇಶವನ್ನು ನಮಗೆ ನಾವೇ ಕೊಟ್ಕೊಳ್ಳೋಣ. ಸಮಾಜಕ್ಕೆ ಕೊಡ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪರಿವರ್ತನೆ ಆಗ್ತೀವಿ. ನಾವು ಒಂದು 10 ಜನನ ಮತ್ತೆ ಬದಲಾವಣೆ ಮಾಡ್ತೀವಿ. ಆ 10 ಜನ ಮತ್ತೆ 10 ಜನ ಮಾಡಿದರೆ ಸಂಖ್ಯೆ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ. ಹಾಗೆ ಮಾಡೋಣ ಅಂತ ಹೇಳ್ತಾ, ಒಂದು ರೀತಿ ನಾವಿಲ್ಲಿ ಬರಲಿಕ್ಕೆ ಆತಂಕನೂ ಇತ್ತು. ಯಾಕೆ ಆತಂಕ ಅಂದರೆ, ಒಂದು ಕಡೆ ನಾವು ತುಂಬ ವೈಚಾರಿಕ ನೆಲೆಯಲ್ಲಿ ಈ ಹೋಮ ಹವನ ಇಂಥವನ್ನೆಲ್ಲ ನಿರಾಕರಣೆ ಮಾಡ್ತಾ ಬಂದಂಥವ್ರು, ಸ್ಥಾವರಗಳನ್ನು ನಿರಾಕರಣೆ ಮಾಡಿದವರು. ಆದರೆ ಇಲ್ಲಿ ಅದಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳು ನಡೀತಾ ಇದ್ದವು ಅನ್ನೋದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಆದರೆ ನಾವು ವಿದೇಶಕ್ಕೆ ಹೋದಾಗ ಮಾರುತಿ ಗುರೂಜಿಯವರು ಕೂಡ ಅಲ್ಲಿ ಬಂದಿದ್ದರು. ಆಗ ಅವರ ವಿಚಾರಗಳನ್ನು ಕೇಳ್ತಾ ಇದ್ದಾಗ, ವ್ಯಕ್ತಿಯ ವಿಚಾರಗಳಿಗೆ ಮೊದಲು ಮಾನ್ಯತೆಯನ್ನು ಕೊಡೋಣ, ನಾವು ಅವರು ಬೇಡ ಇವರು ಬೇಡ ಅಂತ ದೂರೀಕರಿಸ್ತಾ ಹೋಗಿಬಿಟ್ರೆ ಕಟ್ಟೋ ಕೆಲಸ ನಿಂತು ಹೋಗುತ್ತೆ. ನಾವು ರಾಜಿ ಆಗಬೇಕು, ಸ್ವಲ್ಪ ಮಟ್ಟಿಗೆ ಅವರು ರಾಜಿ ಆಗಬೇಕು. ಹಾಗೆ ರಾಜಿ ಆಗೋದ್ರ ಮೂಲಕ ಮತ್ತೆ ಒಂದು ಹೊಸ ಚಿಂತನೆಯನ್ನು ಪ್ರಾರಂಭ ಮಾಡ್ಬೋದಲ್ಲ ಅನ್ನೋಂಥ ಆಶಯವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಈ 2 ದಿನಗಳ ಶಿಬಿರ ನಿಮ್ಮಲ್ಲಿ ಒಂದು ಚೈತನ್ಯವನ್ನು ಮೂಡಿಸಲಿ ಅಂತ ಆಶಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತದಯಾ ಸಿಂಧೋ ಸತ್ಕಾರ್ಯಂ ಸಾಧಯ ಪ್ರಭು. ಆರಾಧ್ಯ ದೇವನಾದ ಆಂಜನೇಯನ ಮನಸ್ಸ ಸ್ಮರಿಸಿ, ಸರ್ವೋದಯ ಸಂಸ್ಥೆಯ 2 ದಿನದ ಕಾರ್ಯಾಗಾರದ ಈ ಶುಭಗಳಿಗೆಯ ವೇದಿಕೆಯ ಪಂಡಿತಾರಾಧ್ಯ ಶ್ರೀಗಳನ್ನು ಅಭಿವಂದಿಸಿ, ಗಣ್ಯರನ್ನು ಅಭಿವಂದಿಸಿ, ಆಗಮಿಸಿದಂಥ ಎಲ್ಲ ಶಿಬಿರದ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇಚ್ಛೆಪಡ್ತೇವೆ. ಸರ್ವೋದಯದ ಉದ್ದೇಶ ಮತ್ತು ಧ್ಯೇಯಗಳನ್ನು ಆರಂಭದಲ್ಲಿ ಸವಿಸ್ತೃತವಾಗಿ ಎಲ್ಲರ ಮುಂದೆ ಮಂಡಿಸಿದ್ದಾರೆ. ಬಹಳ ಸಂತೋಷ. ಅದರಲ್ಲಿ ನಮ್ಮ ಆಸಕ್ತಿಯ ವಿಷಯಗಳು ಎಲ್ಲವುದೂ ಅಲ್ಲ. ಅದರಲ್ಲಿ ಪರಿಸರ ಮತ್ತು ಶಿಕ್ಷಣ, ಆರೋಗ್ಯ, ಕೃಷಿ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆಡಳಿತ ನಾವು ನಡೆಸ್ತಾ ಇರ್ತೇವೆ ನಮ್ಮ ಮಠದಲ್ಲಿ ಅಷ್ಟೇ, ಬಿಟ್ಟರೆ ಬೇರೆದು ಬೇಕಾಗಿಲ್ಲ. ಆದರೆ ಪರಿಸರ ಮತ್ತು ಶಿಕ್ಷಣ ಬಹಳ ಪ್ರಮುಖವಾದಂಥ ವಿಚಾರ. ಇಲ್ಲಿ ಪ್ರವಚನಕ್ಕಿಂತ ವಿಚಾರಧಾರೆಗಳನ್ನು ನಾವು ಹಂಚಿಕೊಳ್ಳೋದು ಬಹಳ ಮುಖ್ಯ. ಯಾಕೆಂದರೆ ನಾವಿಲ್ಲಿ ಪ್ರವಚನಗಾರರೂ ಅಲ್ಲ, ನೀವು ಪ್ರವಚನ ಕೇಳುವವರೂ ಅಲ್ಲ, ಅದು ಮುಖ್ಯವೂ ಅಲ್ಲ. ವಸ್ತುಸ್ಥಿತಿ ಏನಿದೆ ಅದನ್ನು ಚಿಂತಿಸಿ ಅದರ ಬಗ್ಗೆ ಚರ್ಚಿಸುವಂಥ ಕೆಲಸ ಆದರೆ ಬಹುಶಃ ಶಿಬಿರ ಸಾರ್ಥಕ ಆಗ್ತದೆ ಅಂತ ನನ್ನ ಅನಿಸಿಕೆ. ಎಲ್ಲವುದೂ ಬದಲಾಗಬೇಕು ಅಂತಾದರೆ ಮೊದಲನೇದಾಗಿ ಶಿಕ್ಷಣ ಬಹುಶಃ ಮುಂದಿನ ಅವಧಿಯಲ್ಲಿ ಇಟ್ಕೊಳ್ಬೋದು. ಆದರೆ ಶಿಕ್ಷಣವನ್ನು ನಾವು ಸರಿಯಾಗಿ ಇವತ್ತಿನ ಯುವಜನತೆಗೆ ಕೊಡುವ ಮುಖಾಂತರ ಪ್ರಯತ್ನಿಸಿದರೆ ಖಂಡಿತವಾಗಿ ಮುಂದೆ ಬದಲಾವಣೆಗಳು, ಇವತ್ತಿನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ 5 ವರ್ಷ 10 ವರ್ಷ 15 ವರ್ಷ 20 ವರ್ಷದ ಗುರಿಯನ್ನು ಇಟ್ಟುಕೊಂಡಾಗ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಆರಂಭದಲ್ಲೇ ಮಹಿಮಾ ಪಾಟೀಲ್ ಅವ್ರಿಗೆ ಹೇಳಿದರು ಪೂರ್ಣಮದ ಅಂಥೇಳಿ ಅಲ್ವಾ. ಯಾವುದೂ ಸಹ ನಾವು ಜನರನ್ನು ಬಹಳಷ್ಟು ಬರಬೇಕು ಅಂತ ನಿರೀಕ್ಷೆ ಮಾಡೋದರಿಂದ ಕಾರ್ಯ ಸಿಂಧು ಆಗೋದಿಲ್ಲ, ಸಾಧ್ಯವೂ ಆಗೋದಿಲ್ಲ. ಎಷ್ಟು ಜನ ಹೆಚ್ಚಿಗೆ ಸೇರ್ತಾರೋ ಅಷ್ಟು ಸಮಸ್ಯೆಗಳೇ ಹೆಚ್ಚಾಗ್ತವೆ. ಯಾಕೆಂದರೆ ನಾವು ಹೇಳಿದ್ದವ್ರು ಕಿವಿ ಮೇಲೆ ಬೀಳೋದೂ ಇಲ್ಲ, ಅದು ಪ್ರಯೋಜನಕ್ಕೂ ಬರೋದಿಲ್ಲ. ಬಿಂದುವಿನಿಂದ ಶುರುವಾದರೆ ಅದು ಸಿಂಧುವಿಗೆ ಸೇರಲಿಕ್ಕೆ ಸಾಧ್ಯ. ನಾವು ಒಂದು ವ್ಯಕ್ತಿಯ ವಿಚಾರಧಾರೆಗಳು ಅದು ಇನ್ನೊಬ್ಬ ವ್ಯಕ್ತಿಯಾಗೆ ಹಂಚಿದಾಗ ಅದು ವಿಸ್ತರಣೆ ಶುರುವಾಗ್ತದೆ. ಅಲ್ಲಿಂದ ಪ್ರಾರಂಭ ಆಗೋದು ಅದು ಸಮುದ್ರದ ಪರ್ಯಂತರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಶ್ರೀಗಳು ಅದನ್ನು ಪ್ರಸ್ತಾಪ ಮಾಡಿದರು. RSS ಆರಂಭದಲ್ಲಿ ಏನೂ ಇರಲಿಲ್ಲ, ಹೌದು ಸತ್ಯ ಅದು ಅಲ್ವಾ. ಏನಿತ್ತು, ಒಬ್ಬರ ಹೆಗ್ಗಡೆವಾರ ಅಂತ ಒಬ್ಬರ ಚಿಂತನೆ ಅದು 4 ಜನರಿಗೆ ಬಂತು, 40 ಜನರಿಗೆ ಬಂತು, 1000 ಜನರಿಗೆ ಬಂತು, ಲಕ್ಷಾಂತರ ಜನರಿಗೆ ಬಂತು. ಹಾಗೆ ಸರ್ವೋದಯದ ಚಿಂತನೆ, ಇದರ ಪರಿಕಲ್ಪನೆ ಆರಂಭದಿಂದ ಒಂದು ಬಿಂದುವಿನಿಂದ ಪ್ರಾರಂಭ ಇದು. ಆದ್ದರಿಂದ ಆ ಬಿಂದು ಇವತ್ತು ವಿಸ್ತಾರವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತಾ ಇದೆ. ಅದು ಎಲ್ಲಿವರೆಗೆ ಪೂರ್ಣ ಆಗಬೇಕು ಅಂದರೆ ಅದು ಬೆಳೆದು ಆ ಬಿಂದುವಿಗೆ ಮತ್ತೆ ಬಂದು ಸೇರುವ ಹಾಗೆ ಅದು ಪೂರ್ಣ ಆಗಬೇಕು. ಅದರ ವ್ಯಾಪ್ತಿ ಎಷ್ಟು ಆಗ್ಬೋದು,
ಅದು ಊರಿಗೂ ಆಗ್ಬೋದು, ದೇಶಕ್ಕೂ ಆಗ್ಬೋದು, ಪ್ರಪಂಚಕ್ಕೂ ಆಗ್ಬೋದು. ಅದು ಸುತ್ತಾಕಿ ಮತ್ತೆ ಪುನಃ ಅಲ್ಲಿ ಬಂದು ಸೇರಬೇಕು, ಗುರಿಯನ್ನು ತಲುಪಬೇಕು. ಅಂದರೆ ಅದು ಎಲ್ಲರಿಗೂ ಸಹ ಮುಟ್ಟುವಂಥ ಕೆಲಸ ಆಗಬೇಕು. ಆ ಕೆಲಸದ ಆ ಬಿಂದುವೇ ಇಂಥ ಶಿಬಿರಗಳು. ಸಾಗರದಲ್ಲೂ ಆಯಿತು, ಬೇರೆ ಬೇರೆ ಪ್ರದೇಶಗಳಲ್ಲಾಯಿತು, ಎಲ್ಲ ಬಿಂದುಗಳು ಆಗ್ತಾ ಇದ್ದಾವೆ. ಇನ್ನೂ ಬೇಕಷ್ಟು ಕಡೆಗೆ ಆಗಬೇಕು. ಇದು ಆ ಬಿಂದುಗಳು ಸೇರಿದಾಗ ಪೂರ್ಣ ಆಗ್ತದೆ. ಇದು ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಬಂಗಾರಮಕ್ಕಿ ಇವತ್ತಿನ ದಿವಸ ಅಂತಲ್ಲ, ಈ ಸರ್ವೋದಯದ ಈ ಚಿಂತನೆಗೆ ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತದೆ. ಇದು ಭರವಸೆ ಮೊದಲನೇದಾಗಿ ನಾವು ಹೇಳ್ತೇವೆ. ನೀವು ವರ್ಷದಲ್ಲಿ 1 ಶಿಬಿರ ಅಂತಲ್ಲ, ವರ್ಷದಲ್ಲಿ 10 ಶಿಬಿರ ಮಾಡಿದ್ರೂ ನಮ್ಮದು ಸಂಪೂರ್ಣವಾಗಿ ಸಹಕಾರವನ್ನು ನಾವು ನಿಮಗೆ ಕೊಡ್ತೇವೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಕೊಡ್ತೇವೆ ಅನ್ನೋಕ್ಕಿಂತ ನಮ್ಮ ಭಾಗಿತ್ವದೊಂದಿಗೆ ಇರ್ತೇವೆ. ಯಾಕೆಂದರೆ ಸುಮ್ಮನೆ ಕೊಡ್ತೇವೆ ಅನ್ನೋದು ಅವಕಾಶ ಕೊಟ್ಟಾಗ್ತದೆ. ಅವಕಾಶ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಭಾಗವಹಿಸಿದಾಗ ಅದಕ್ಕೊಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಸ್ವತಃ ಭಾಗವಹಿಸುವ ಮುಖಾಂತರ ಅದಕ್ಕೆ ಅವಕಾಶವನ್ನು ನಿರಂತರ ಕೊಡ್ತೇವೆ. ಯಾವತ್ತೂ ಸಹ ಇದಕ್ಕೆ ಸ್ವಾಗತ. ಇದು ಆರಂಭ. ಇನ್ನು ಪರಿಸರ ಇದಿರ್ತದೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಇದು ಇದ್ದಾಗೆ ಬದುಕು. ಕತ್ತಲೆಯೇ ಬೆಳಕಿನ ಅಸ್ತಿತ್ವವನ್ನು ಕೊಡೋದು. ಪರಿಸರವೂ ಅಷ್ಟೇ ಅಲ್ವಾ? ಅದು ನಮ್ಮ ಅಸ್ತಿತ್ವವನ್ನು ಕೊಡ್ತದೆ. ಪರಿಸರ ರಕ್ಷಣೆ ಆಗಬೇಕು. ಮೊನ್ನೆ ಒಂದು ಟಿ ವಿಯ ಸಂದರ್ಶನದಲ್ಲಿ ನಮ್ಮನ್ನು ಒಬ್ಬರು ಪ್ರಶ್ನೆ ಮಾಡಿದರು. ಅಲ್ಲಿ ಇನ್ನೊಬ್ಬರು ಚಿಂತನೆಯನ್ನು ಸಹ ಮಂಡಿಸಿದರು. ಒಳ್ಳೆಯ ಚಿಂತಕರೇ. ಅಲ್ಲಿ ಬಂದಂಥ ಚಿಂತನೆಗಳು ಏನಪ್ಪ ಅಂತಂದರೆ, ಭೂಕುಸಿತ ಆಗ್ತದೆ, ನೀವು ಹಾಗಿದ್ದರೆ ಅರಣ್ಯವನ್ನು ತೆಗೆಯೋದ್ರಿಂದ ಭೂಕುಸಿತ ಆಗ್ತದೆ ಅಂತ ಹೇಳ್ತೀರಿ. ಅರಣ್ಯ ತೆಗೆದೇ ಇರುವ, ಡ್ಯಾಮನ್ನು ಕಟ್ಟದೇ ಇರುವ ಮುಂಚಿತವಾಗೂ ಸಹ ಭೂಕುಸಿತ ಆಗಿದೆಯಲ್ಲ ಅನ್ನುವ ಪ್ರಶ್ನೆಯನ್ನು ಒಬ್ಬರು ಹೇಳ್ತಾರೆ. ನೀವು ಮಾಧ್ಯಮದಲ್ಲಿ ನೋಡ್ಬೋದು ಅದರ ಬಗ್ಗೆ. ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದಲ್ಲಿ ಬರಲಿಲ್ಲ, ಅದು ಗೊತ್ತಿಲ್ಲ ಏನು ಅಂಥೇಳಿ. ಇಲ್ಲಿ ಭೂಕುಸಿತ ಆಗಿದೆ ಅಂದರೆ ಅರ್ಥ, ಇಲ್ಲಿ ನೀವು ಅರಣ್ಯ ತೆಗೆಯೋದ್ರಿಂದ, ಇಲ್ಲಿ ನೀವು ಡ್ಯಾಮನ್ನು ಕಟ್ಟೋದ್ರಿಂದ ಇಲ್ಲೇ ನಿಮಗೆ ಭೂಕುಸಿತ ಆಗಬೇಕು ಅಂತಿಲ್ಲ. ಬೇರೆಡೆ ಆಗಿರ್ತಕ್ಕಂಥ ಅನಾಹುತಗಳು ಪರಿಸರದ ಮೇಲೆ ಪ್ರಭಾವ ಬೀರ್ತದೆ, ಅದರಿಂದ ಭೂಕುಸಿತಗಳಾಗ್ತವೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡ್ರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಾರೆ 326 ಕಡೆ ಕಳೆದ ವರ್ಷ ಭೂಕುಸಿತ ಆಗಿದೆ. 326 ಕಡೆ ಭೂಕುಸಿತ ಆಗಿದೆ. ಅದರಲ್ಲಿ 109 ಭೂಕುಸಿತಗಳು ನಮ್ಮ ಈ ಗೇರ್ಸಪ್ಪ ಭಾಗದಲ್ಲಿ ಇಲ್ಲೇ ಆಗಿದ್ದಾವೆ. ಇಲ್ಲೇ ಡ್ಯಾಮ್ ಇದೆ. ಇಲ್ಲಿಂದ ಬಹುಶಃ 3 ಕಿಲೋಮೀಟ್ರ್ ಡ್ಯಾಮ್ ಇದೆ. ಶರಾವತಿ ಟೇಲರ್ಸ್ ಯೋಜನೆ ಇಲ್ಲೇ 3 ಕಿಲೋಮೀಟ್ರ್ ಇದೆ. ಆ ಡ್ಯಾಮಿನ 50 ಮೀಟ್ರ್ ಪಕ್ಕದಲ್ಲೂ ಭೂಕುಸಿತ ಆಗಿದೆ. ಸ್ವಲ್ಪ ಯೋಚನೆ ಮಾಡಿ, 50 ಮೀಟ್ರ್ ಪಕ್ಕದಲ್ಲಿ ಆಗೋದು ಡ್ಯಾಮನ್ನು ಬುಡದಲ್ಲೇ ಆಗಿಬಿಟ್ಟಿದ್ರೆ ಇಲ್ಲೆಲ್ಲ ಬಹುಶಃ ಈ ಊರು ಇರ್ತಿರಲಿಲ್ಲ. ಕತೆ ಹೇಳಬೇಕಿತ್ತು, ಹೀಗೊಂದು ಬಂಗಾರಮಕ್ಕಿ ಇತ್ತು, ಹೀಗೊಂದು ಊರಿತ್ತು ಅಂತೇಳಿ. ಅಂಥ ಪರಿಸ್ಥಿತಿ ಆಗ್ತಿತ್ತು. ಸ್ವಲ್ಪ ಯೋಚನೆ ಮಾಡಬೇಕು. ಪರಿಸರ ಅಂತ ತಕ್ಷಣ ನಾವು ಕೇವಲ ಎಲ್ಲೆಲ್ಲೋ ಯೋಚನೆ ಮಾಡೋದು ಬೇಡ, ನಮ್ಮ ಕಾಲು ಬಿಡೋದು ಮೊದಲು ಯೋಚನೆ ಮಾಡುವ. ಹಾಗಿದ್ರೆ ಇದಕ್ಕೆ ಪರಿಣಾಮ ಯಾಕೆ ಆಯಿತು? ಹೀಗೆ ಇಲ್ಲಿ ಮಳೆಯಿಂದ ಆಯಿತಾ, ಅಥವಾ ನೀವು ಮರಗಿಡ ಕಡ್ದಿದ್ದರಿಂದ ಆಯಿತಾ? ಇಲ್ಲ, ಕೇವಲ ಇಲ್ಲಿ ಕಡ್ದಿದ್ದರಿಂದ ಆಗಿದ್ದಲ್ಲ. ಅಂಕೋಲ ಭೂಕುಸಿತ ನಿಮ್ಗೆ ಗೊತ್ತಿದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಚಿಂತನೆ ಆಯಿತು. ಅಂಕೋಲ, ಶಿರೂರು ಭೂಕುಸಿತ ಅಂತ ನೀವು ಹೊಡೆದು ನೋಡಿ, ಇಡೀ ರಾಷ್ಟ್ರ ಮಟ್ಟ ಚಿಂತನೆ ಆಯಿತು ಅಲ್ವಾ? ಒಂದು ಗುಡ್ಡ ಕುಸಿದು ಒಂದು ಊರೇ ನಾಶ ಆಗುವ ಮಟ್ಟಕ್ಕೆ ಹೋಯ್ತಲ್ಲ. ವಯನಾಡು ನಮ್ಮ ಕಣ್ಣು ಮುಂದಿದೆ ಅಲ್ವಾ? ಉತ್ತರಾಖಂಡ, ಅಲ್ಲಿದೊಂದು ಆ ಚಿತ್ರಣ ನೋಡಿಬಿಟ್ರೆ ಮೈ ಜುಮ್ ಅನ್ನಿಸ್ತದೆ ಅಲ್ವಾ? ಹಾಗಿದ್ರೆ ಇಂಥದ್ದೆಲ್ಲ ಅನಾಹುತಗಳಿಗೆ ಅಲ್ಲಿ ಆದಂಥ ಸಮಸ್ಯೆಗಳಷ್ಟೇ ಕಾರಣ ಅಲ್ಲ, ಅದರ ಬಾಹ್ಯವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳೂ ಸಹ ಅದರ ಮೇಲೆ ಪರಿಣಾಮ ಬೀರ್ತದೆ. ಇದು ವಿಜ್ಞಾನಿಗಳೇ ಸ್ಪಷ್ಟೀಕರಣ ಕೊಟ್ಟಂಥದ್ದು. ನಾವು ಈಗಾಗಲೇ ಮೊದಲು ಚಿಂತನೆ ಮಾಡಬೇಕಾದ್ರೆ ಸ್ವಲ್ಪ ಹೀಗೆ ಮಾತನಾಡ್ತಾ ಇದ್ವಿ. ಮೊನ್ನೆ ಒಬ್ಬರ ವಿಜ್ಞಾನಿಗಳು ಟಿ ವಿ ಸಂದರ್ಶನದಲ್ಲಿ ಅದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಈ ವರ್ಷ ಮಳೆ ಇಲ್ಲ. ನಿಜವಾಗಿ ಹೇಳಬೇಕು ಅಂದರೆ ನಮಗೆ ಈ ಸಂದರ್ಭದಲ್ಲಿ ನಾವು ಫ್ಯಾನ್ ಹಾಕ್ತಾ ಇದ್ದೇವೆ ಅನ್ನೋದೇ ಒಂದು ಸಮಸ್ಯೆ. ವಾಸ್ತವ ಹೇಳಬೇಕು ಅಂದರೆ ಇಲ್ಲದರ ಅವಶ್ಯಕತೆ ಇರಲಿಲ್ಲ. ಕಳೆದ ವರ್ಷ ಆದರೆ ಇಷ್ಟೊತ್ತಿಗೆ ನಮ್ಗೆ ಹೀಗೆ ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅಂದರೆ ಆ ಚಳಿಯ ವಾತಾವರಣ, ನೀರಿನಷ್ಟು ಇರ್ತಿತ್ತು. ಇಲ್ಲಿ ಇಲ್ಲ. ಕಳೆದ ವರ್ಷಕ್ಕೆ 100% ಇಟ್ಕೊಂಡ್ರೆ ಈ ವರ್ಷ 2%, 98% ಮಳೆ ಇಲ್ಲ. ಆದರೆ ನಿಮಗೆ ನಿನ್ನೆ ಬಹುಶಃ ಬಂದವ್ರಿಗೆ ಇಲ್ಲಿಷ್ಟೆಲ್ಲ ಮಳೆ ಇದೆ ಅಂತ ನಿಮ್ಗೆ ಅನಿಸಿರ್ಬೋದು. ನಮಗೆ ಅದು ಬರೀ 2%. ಅರ್ಥ ಮಾಡ್ಕೊಳ್ಳಿ, ಪರಿಸರದ ಬಗ್ಗೆ ಇದು ಯೋಚನೆ ಮಾಡ್ಕೊಳ್ಳಿ. ಎಷ್ಟು ನಮ್ಮ ಮೇಲೆ ಹೊಡೆತ ಬಿದ್ದಿದೆ,
ಈ ಹೊಡೆತ ಯಾಕೆ ಆಯಿತು ಅಂತಂದರೆ, ಇದು ನಾವು ಬೇರೆ ಬೇರೆ ಕಡೆಗೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು, ಅಭಿವೃದ್ಧಿಯ ಪ್ರಕ್ರಿಯೆಗಳು. ಏನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ? ನಾವು ರೋಡ್ ಅಗಲೀಕರಣ ಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು, ನಮಗೆ ನಮ್ಮ ವೈಭೋಗಕ್ಕಾಗಿ ಏನೇನೆಲ್ಲ ಬೇಕು ಸೌಲಭ್ಯಗಳನ್ನು ಎಲ್ಲವನ್ನೂ ಮಾಡಬೇಕು. ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮನುಷ್ಯ ಮಾಡ್ತಾನೆ ಅಂತ ಆದರೆ ಅದು ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಕೃತಿಯ ವಿರುದ್ಧವಾಗಿ ತನ್ನ ಬೆಳವಣಿಗೆಯನ್ನು ಸ್ವಾರ್ಥಕ್ಕಾಗಿ ಯಾವ ಮನುಷ್ಯ ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೋ ಆಗ ಅವನೂ ಹಾನಿಯಾಗೋದ್ರ ಜೊತೆಗೆ ತನ್ನ ಸುತ್ತಮುತ್ತಲಿನ ಎಲ್ಲ ಪರಿಸ್ಥಿತಿಯನ್ನು ಹಾನಿ ಮಾಡಲಿಕ್ಕೆ ಅವನೇ ಕಾರಣೀಕರ್ತನಾಗ್ತಾನೆ. ಇದು ನಮ್ಮ ಇವತ್ತಿನ ನೈಜ ಸತ್ಯ ಇದು. ಹಾಗಿದ್ರೆ ಅಭಿವೃದ್ಧಿ ಬೇಡವೇ, ಅಭಿವೃದ್ಧಿಗೆ ವಿರೋಧಿಗಳು ಅನ್ನುವಂಥ ಮಾತುಗಳು ಬರ್ತವೆ. ಇಲ್ಲ, ಅಭಿವೃದ್ಧಿಗಳು ಹೇಗೆ ಬೇಕು? ಪರಿಸರವನ್ನು ಉಳಿಸ್ಕೊಂಡು ನಾವು ಹೇಗೆ ಬೆಳಿಬೋದು? ಇದಕ್ಕೆ ನಾವು ಇನ್ನೊಂದು ಉದಾಹರಣೆನ ಏನು ಕೊಡ್ತೇವೆ ಅಂದರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಮೇರಿಕಾದಂಥ ದೇಶವನ್ನು ನೀವು ಸರ್ಚ್ ಮಾಡಿ 2119 ಅಣೆಕಟ್ಟುಗಳನ್ನು ಅಲ್ಲಿ ಒಡೆದಿದ್ದಾರೆ. ಬರ್ಕೊಳ್ಳಿ, 2119 ಅಣೆಕಟ್ಟನ್ನು ಒಡೆದಿದ್ದಾರೆ. ಹಾಗಿದ್ದರೆ ನಮಗಿಂತ 300 ವರ್ಷಗಳ ಮುಂದೆ ಅಭಿವೃದ್ಧಿಯಲ್ಲಿರ್ತಕ್ಕಂಥ ದೇಶ ಅಲ್ವಾ? ನಾವು ಎಷ್ಟೋ ಬಾರಿ ಹೇಳ್ತೇವೆ ನಮ್ಮ ರೂಪಾಯಿ ಡಾಲರ್ ಮುಂದೆ ಮಂಡಿಯೂರಿ ಕೂತ್ಬಿಟ್ಟಿದೆ ಅಂಥೇಳಿ ಅಲ್ವಾ? ಅಂತಹ ಅಭಿವೃದ್ಧಿ ದೇಶಗಳು ಹಾಗಿದ್ರೆ ಯಾಕೆ ಇಂಥ ಹೈಡ್ರೋ ಪ್ರಾಜೆಕ್ಟ್ಗಳನ್ನು ಕಟ್ಟಿದಂಥ ಡ್ಯಾಮ್ಗಳನ್ನು, ಅಲ್ಲಿ ನೂರಾರು ಮೀಟರ್ ಹೈಟ್ ಇರತಕ್ಕಂಥ ಡ್ಯಾಮ್ಗಳನ್ನು ಒಡಿತಾ ಇದ್ದಾರೆ? ಅಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ವೈವಿಧ್ಯತೆ ಉಳ್ಳಂಥ ಜೀವರಾಶಿಗಳನ್ನು ರಕ್ಷಿಸಲಿಕ್ಕಾಗಿ, ಒಂದು ಮೀನಿನ ಸಂತತಿಯನ್ನು ರಕ್ಷಣೆ ಮಾಡಲಿಕ್ಕಾಗಿ, ನೀರಲ್ಲಿರ್ತಕ್ಕಂಥ ಮೀನಿನ ಸಂತತಿಯನ್ನು ರಕ್ಷಣೆ ಮಾಡಲಿಕ್ಕಾಗಿ 100 ಡ್ಯಾಮನ್ನು ಒಡೆದಿದ್ದಾರೆ. ನಾನು ಹೇಳೋದು ನಂಬಲಿಕ್ಕೆ ಹೋಗಬೇಡಿ, ನೀವು ಗೂಗಲ್ ಹೊಡೆದು ಕೂತ್ಕೊಂಡು ಇವತ್ತು ನೀವು ಪ್ರಪಂಚವನ್ನು ಮೊಬೈಲಲ್ಲಿ ನೋಡ್ಬೋದಲ್ಲ, ನೋಡ್ಕೊಳ್ಳಿ. ಹಾಗಿದ್ರೆ ಅವರೇನು ಮೂರ್ಖರ? 300 ವರ್ಷ ಮುಂದುವರೆದಂಥವ್ರು ಮೂರ್ಖರ? ಯೋಚನೆ ಮಾಡಬೇಕು ನಾವು. ಅಂತಹ ಒಂದು ನೂರಾರು ಸಾವಿರಾರು ಕೋಟಿ ಡಾಲರ್ಗಳನ್ನು ಖರ್ಚು ಮಾಡಿ ಅಂತಹ ಡ್ಯಾಮ್ಗಳನ್ನು ಕಟ್ಟಿರ್ತಾರೆ. ಅದನ್ನು ಒಡೆದಿದ್ದಷ್ಟೇ ಅಲ್ಲ, ಆ ನೀರಿನ ಹರಿವು ಮೊದಲು ಹೇಗಿತ್ತು ಡ್ಯಾಮ್ ಕಟ್ಟುವ ಮುಂಚಿತವಾಗಿ, ಕಟ್ಟಿದ ಮೇಲೆ ಏನಾಯಿತು? ನೀರಿನ ಹರಿವು ಕಡಿಮೆ ಆಯಿತು. ಅಲ್ಲಿ ಜನ ಒತ್ತುವರಿ ಮಾಡಿಕೊಂಡು ಮತ್ತು ಅವರ ಬೆಳವಣಿಗೆ ಮಾಡ್ಕೊಂಡು ಹೋಗಿರ್ತಾರೆ. ಹಾಗೆ ಮಾಡಿದ ಪ್ರದೇಶವನ್ನು, ಡ್ಯಾಮನ್ನು ಒಡೆದಿದ್ದಲ್ಲದೆ ಆ ಪ್ರದೇಶದಲ್ಲಿರ್ತಕ್ಕಂಥ ಜನರನ್ನು ಶಿಫ್ಟ್ ಮಾಡಿ ಅವ್ರಿಗೆ ಏನು ಬೇಕು ನ್ಯಾಯ ಕೊಟ್ಟು, ಜಾಗವನ್ನು ಕೊಟ್ಟು, ಬೆಳವಣಿಗೆ ಅವ್ರಿಗೆ ವ್ಯವಸ್ಥೆಯನ್ನು ಕೊಟ್ಟು, ನದಿಯ ಮೂಲ ಹರಿವು ಹೇಗಿತ್ತು ಅನ್ನೋದನ್ನು ಅದೇ ರೀತಿ ಹರಿವು ಮಾಡಲಿಕ್ಕೆ ಬಿಟ್ಟುಕೊಟ್ಟು 96 ನದಿಗಳನ್ನು ಇವತ್ತು ಅವರು ಉಳಿಸಿದ್ದಾರೆ. ಹಾಗಿದ್ದರೆ ನಮಗೆ ಯಾಕೆ ಇದು ಆದರ್ಶ ಆಗ್ತಾ ಇಲ್ಲ? ನಾವೆಲ್ಲ ಅಜ್ಜ ನೆಟ್ಟಿದ ಮಾಂಗಿಡಕ್ಕೆ ಹಗ್ಗ ಹಾಕ್ಕೊಳ್ತೇವೆ, ಇನ್ನೂ ಹೈಡ್ರೋಲಿಕ್ ಆ ಹಳೆಯ ಯೋಜನೆಯೊಳಗೆ ಇದ್ದೇವೆ. ನಾವು ಇಲ್ಲಿ ಈ ಪರಿಸರ ಅಂತ ಬಂದಾಗ ಶರಾವತಿ ಬಗ್ಗೆ ಒಂದೆರಡು ಮಾತನ್ನು ನಿಮ್ಮಲ್ಲಿ ಹಂಚಿಕೊಳ್ಳೇಬೇಕು. ಮತ್ತು ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ನಿಮ್ಮ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಸಿದ್ಧೆ. ನಾನಿಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡ್ತಾ ಇಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅಧ್ಯಕ್ಷೀಯ ಭಾಷಣ ಮಾಡ್ತಾ ಇಲ್ಲ, ಚಿಂತನೆಯನ್ನು ಮಾಡಿಸ್ತಾ ಇದ್ದೇನೆ. ನೀವಿಲ್ಲಿ ಬಂದಿದ್ದೀರಿ, ಶರಾವತಿ ಮಡಿಲಲ್ಲಿ ನೀವಿದ್ದೀರಿ. ಹಾಗಿದ್ರೆ ಶರಾವತಿ ಪ್ರಾಜೆಕ್ಟ್ ಏನು ಅನ್ನೋದು ನಿಮ್ಗೆ ಪರಿಕಲ್ಪನೆ ಮಾಡಬೇಕು. ಅದು ನನ್ನ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಒಪ್ಕೊಳ್ತೀರಾ? ಹೇಳ್ಬೋದಲ್ವಾ? ಶರಾವತಿ ಒಂದು ಯೋಜನೆ, ಇಲ್ಲಿಯ ಶರಾವತಿ ಟೇಲರ್ಸ್ ಯೋಜನೆ ಇದೆ, ಮೇಲ್ಭಾಗದಲ್ಲಿ ಲಿಂಗನಮಕ್ಕಿ ಇದೆ, ಆಮೇಲೆ ತಲಕಳಲೆ ಇದೆ. ತಲಕಳಲೆ ಈ ಭೂಮಿಯ ಈಗ ನೀರಿನ ಹೊರಹರಿವನ್ನು ತಗೊಂಡ್ರೆ 7 ಕಿಲೋಮೀಟ್ರ್ ಉದ್ದ ಆಗ್ತದೆ. ತಲಕಳಲೆ ನೀರಿನ ಹಿಂಭಾಗ ಇಲ್ಲಿ ಗೇರುಸೊಪ್ಪಂದಲ್ಲಿಗೆ. ಆದರೆ ಅದು ವಿರುದ್ಧ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಅದು ಪೂರ್ವ ದಿಕ್ಕು. ಅರ್ಥ ಮಾಡ್ಕೊಳ್ಳಿ, ನೀರು ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಾ ಇದೆ ಇಲ್ಲಿ. ಈಗ ಮಾಡ್ತಕ್ಕಂಥ ಯೋಜನೆ ಎಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ತಳಕಳಲೆ ಮತ್ತು ಶರಾವತಿಯ ಇದು ಎರಡರ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಈ ಶರಾವತಿ ಡ್ಯಾಮಿನ ಹಿಂಭಾಗ ನೀರು ನಿಂತ್ಕೊಂಡಿದೆಯಲ್ವ, ಅಲ್ಲಿ ಹಿಂಭಾಗದಲ್ಲಿ ನೀರಿನ ಬುಡ ಈಗ 64 ಮೀಟ್ರ್ ಈಗಾಗಲೇ ಇದೆ ಡ್ಯಾಮು. ಅರ್ಥ ಮಾಡ್ಕೊಳ್ಳಿ, ಅದರ ಬುಡದ ಭಾಗ ಇದೆಯಲ್ಲ, ನೆಲ ಭಾಗ ಇದೆಯಲ್ಲ, ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಕೆಳಭಾಗ 500 ಮೀಟ್ರ್ ಭೂಮಿಯ ಒಳಭಾಗದಲ್ಲಿ ಸುರಂಗ ಮಾರ್ಗ ಮಾಡ್ತಾರೆ. ಎಲ್ಲಿಗೆ ಮಾಡ್ತಾರೆ? ತಳಕಳಲೆ ವಿರುದ್ಧ ದಿಕ್ಕಿಗೆ ಮಾಡ್ತಾರೆ. ಅರ್ಧ ಕಿಲೋಮೀಟ್ರ್ ಬುಡದಲ್ಲೇ ಕೆಳಗೆ ಆಗ್ತದೆ. ಅಲ್ಲಿ ಹೋಗೋ ತನಕ ನೀರು
ಹೇಗೆ ಪಶ್ಚಿಮದಲ್ಲಿ ಹರಿತಾ ಇದೆಯೋ ಹಾಗೆ ಪೂರ್ವದಲ್ಲಿ ಅದು ಉಲ್ಟಾ ದಿಕ್ಕಿನಲ್ಲಿ ಹರಿಬೇಕು, ವಿರುದ್ಧ ದಿಕ್ಕಿನಲ್ಲಿ ಹರಿಬೇಕು. ಅಲ್ಲಿ ಹೋಗೋ ತನಕ 1.5 ಕಿಲೋಮೀಟ್ರ್ ಕೆಳಭಾಗದಲ್ಲಿ ಮುಟ್ತದೆ ಅದು, ಅಂದರೆ ವಿರುದ್ಧವಾಗಿ ಹರಿಬೇಕದು. ಯೋಚನೆ ಮಾಡಿ ಆ ಸುರಂಗ ಹೇಗಿದೆ, 16 ಮೀಟ್ರ್ನ 2, ಮೇಂಟೆನೆನ್ಸಿಗೆ ಒಂದು 10 ಮೀಟ್ರು, ಒಟ್ಟು 42 ಮೀಟ್ರ್ ವ್ಯಾಸ, ಮೀಟರ್ ಫೂಟಲ್ಲ, ಸಾಧಾರಣ 120 ಫೂಟು ವ್ಯಾಸದ ಸುರಂಗ ಇಲ್ಲಿ ಆಗ್ತದೆ. ಎಲ್ಲಿ? ಭೂಮಿ ಮೇಲಲ್ಲ, ಭೂಮಿಯ ಅಡಿಯ ಭಾಗದಲ್ಲಿ ವಿರುದ್ಧ ನೀರು ಹೋಗಬೇಕು. ಅಲ್ಲಿ ಹೋದ ನಂತರದಲ್ಲಿ ಆ ನೀರನ್ನು ಸಂಗ್ರಹಿಸ್ತಾರೆ, ತಳಕಳದೆ ಹಿನ್ನೀರಿನ ಇದರಲ್ಲಿ ಸಂಗ್ರಹಿಸಿ ಅಲ್ಲಿಂದ ನೀರನ್ನು ಶಿಫ್ಟ್ ಮಾಡ್ತಾರೆ ಮೇಲ್ಗಡೆ ತಳಕಳಗೆ ಡ್ಯಾಮಿಗೆ. ಶಿಫ್ಟ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ತದೆ? 2,500 ಮೆಗಾವ್ಯಾಟ್ ಖರ್ಚಾಗ್ತದೆ. ಎಷ್ಟು? 2,500 ಮೆಗಾವ್ಯಾಟ್ ಖರ್ಚಾಗ್ತದೆ. ಮಹಿಮಾ ಪಾಟೀಲ್ ಭಾಳ ಚೆನ್ನಾಗಿ ಗೊತ್ತಾಗಿದೆ. ಅವರು ನಾವು ಹೋರಾಟ ಮಾಡುವವರು ನಮ್ಮ ಜೊತೆಗೆ ಬಹುಶಃ 3-4 ಬಾರಿ ನಮ್ಮ ಜೊತೆಗಿದ್ದಾರೆ. ನಾನು ಹೇಳಿದ ಮಾತನ್ನು ಅವ್ರು ಕೇಳಿದ್ದಾರೆ, ಅವ್ರ ಗಮನದಲ್ಲಿದೆ. 2,500 ಮೆಗಾವ್ಯಾಟ್ ಖರ್ಚಾಗ್ತದೆ. ನೋಡಿ, ಉತ್ಪಾದನೆ ಎಷ್ಟಾಗ್ತದೆ? 2,000 ಮೆಗಾವ್ಯಾಟ್. ಇದು ನೀವು ವೈಜ್ಞಾನಿಕ ಅಂತೀರೋ, ನಾನು ಹೇಳೋದು ಈಗ ನಾವು ವಿಜ್ಞಾನಿಗಳನ್ನ ಬಿಟ್ಬಿಡೋಣ. ಜನಸಾಮಾನ್ಯರಿಗೆ ಇದು ಅರ್ಥ ಆಗಬೇಕಲ್ವ? ಜನಸಾಮಾನ್ಯರಿಗೆ ಅರ್ಥ ಆಗಬೇಕಲ್ಲ. ಯೋಚನೆ ಮಾಡಿ, 500 ಮೆಗಾವ್ಯಾಟಲ್ಲಿ ಲಾಸ್ ಆಗ್ತದೆ. ಸೊ ಅವರು ಅದನ್ನೇನು ಹೇಳ್ತಾರೆ, 2,500 ಮೆಗಾವ್ಯಾಟನ್ನು ಸೋಲಾರನ್ನು, ವಿಂಡ್ ಮಿಲ್ಲನ್ನು ನಾವು ಬಳಸಿ ಅದನ್ನು ನೀರನ್ನು ಎತ್ಕೊಳ್ತೇವೆ, 2,000 ಮೆಗಾವ್ಯಾಟನ್ನು ಮಾಡ್ತೇವೆ. ನಾವು ಅದಕ್ಕೆ ಪ್ರಶ್ನೆ ಕೇಳಿದ್ವಿ, 2,500 ಮೆಗಾವ್ಯಾಟನ್ನು ಸೋಲಾರ್ ಮತ್ತು ವಿಂಡ್ ಮಿಲ್ ಮೊದಲು ಮಾಡಿಬಿಡಿ, ನೀವು ಪ್ರಾರಂಭ ಮಾಡಿ. ಇದನ್ನು ಮಾಡೋದೇ ಬೇಡಲ್ಲ, ಪರಿಸರ ಉಳಿತು, ಭೂಮಿಯೊಳ ಕೊರತು ಉಳಿತು, ಎಲ್ಲವುದೂ ಉಳಿತಲ್ಲ. 500 ಮತ್ತು ಲಾಭ ಆಯ್ತಲ್ಲ 500. ಮತ್ತು ಇದಕ್ಕೆ ನೋಡಿ, ಗೇರ್ಸಪ್ಪದಲ್ಲಿ ಕಟ್ಟಿದಂಥ ಈ ಡ್ಯಾಮಿಗೆ 450 ಮೀಟ್ರ್ ಅಗಲ, 64 ಮೀಟ್ರ್ ಹೈಟ್ ಇರತಕ್ಕಂಥ ಈ ಡ್ಯಾಮು 20 ವರ್ಷ ಬೇಕಾಗಿದೆ. ಭೂಮಿಯ ಮೇಲ್ಭಾಗದಲ್ಲಿ 2 ಗುಡ್ಡಕ್ಕೆ ಕಟ್ಟಿದಂಥ ಡ್ಯಾಮಿಗೆ 20 ವರ್ಷ ಬೇಕಾಗಿದೆ. 2000ನೇ ಇಸವಿಯಲ್ಲಿ ಅದು ಉದ್ಘಾಟನೆ ಆಗಿದೆ. 20 ವರ್ಷ ಸುದೀರ್ಘ ಕಾಲ ಬೇಕಾಗಿದೆ ಮೇಲ್ಭಾಗದಲ್ಲಿ ಕಟ್ಟೋದು. 7 ಕಿಲೋಮೀಟರ್ ವ್ಯಾಪ್ತಿಯ ಸುರಂಗವನ್ನು ಭೂಮಿ ಅಡಿ, ಕಣ್ಣಿಗೆ ಕಾಣದ ಆ ಭೂಮಿ ಅಡಿಯಲ್ಲಿ ನೀವು ತೆಗಿತೀರಿ ಅಂತ ಆದರೆ, 120 ಮೀಟರ್ ವ್ಯಾಸದ ಇದನ್ನು 5 ವರ್ಷದಲ್ಲಿ ಪೂರೈಸ್ತೀರಿ ಅಂತ ಆದರೆ, ಯಾರ ಕಿವಿ ಮೇಲೆ ಹೂ ಇಡ್ತಾ ಇದ್ದೀರಿ? ಯೋಚನೆ ಮಾಡಬೇಕು. ಇದನ್ನು ಸಾಧ್ಯವೇ, ಸಾಧುವೇ? ಯೋಚನೆ ಮಾಡಬೇಕು ಅಲ್ವಾ? ಇನ್ನು ಈ ಒಂದು ವಿಚಾರ 10,000 ಕೋಟಿ ಬಜೆಟ್ನಿಂದ ಈಗ 12,000 ಆಗಿ 15,000 ತನಕ ಬಂದು ಮುಟ್ಟಿದೆ. ಇದೇ 2,000 ಮೆಗಾವ್ಯಾಟನ್ನು ಸೋಲಾರ್ ವಿದ್ಯುತ್ತನ್ನು ಪ್ರಾರಂಭ ಮಾಡಲಿಕ್ಕೆ ಕೇವಲ 14,000 ಕೋಟಿಯಲ್ಲಿ ಮಾಡಲಿಕ್ಕೆ ಸಾಧ್ಯ, ಬರೀ 2,000 ಮೆಗಾವ್ಯಾಟನ್ನು. ಅಲ್ಲಿ ಯಾವ ಪರಿಸರವೂ ಹೋಗೋದಿಲ್ಲ. ಇದಕ್ಕೆ ಉದಾಹರಣೆ, ಗುಜರಾತ್ನಲ್ಲಿ ಸೆಪ್ಟೆಂಬರ್ 27ನೇ ತಾರೀಕಿಗೆ 2025ನೇ ಇಸ್ವಿ ಸೆಪ್ಟೆಂಬರ್ 27ಕ್ಕೆ ಟೆಂಡರ್ ಆಯಿತು. 2,000 ಮೆಗಾವ್ಯಾಟನ್ನು ಅವರು ಸೋಲಾರ್ ವಿದ್ಯುತ್ತನ್ನು ಪ್ರಾರಂಭ ಮಾಡ್ತಾರೆ. ಈಗ ಸದ್ಯದಲ್ಲಿ ಅದು ಉದ್ಘಾಟನೆಗೂ ಬಂದೋಯ್ತು, 1 ವರ್ಷದೊಳಗೆ ಉದ್ಘಾಟನೆ ಬಂದೋಯ್ತು. ಯೋಚನೆ ಮಾಡಿ, ಇಷ್ಟು ನಾವು ಪ್ರಗತಿಶೀಲರಾಗಿರಲಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಅಲ್ಲಿ KPC ಅವರು ಒಂದು ಮಾತನ್ನು ನಮ್ಗೆ ಹೇಳಿದರು, ಸೋಲಾರ್ ಹಗಲಿಗೆ ಮಾತ್ರ ಆಗ್ತದೆ, ರಾತ್ರಿ ಆಗೋದಿಲ್ಲ ಅಂತ ಹೇಳಿದರು. ಒಪ್ಕೊಳ್ಳೋಣ, ರಾತ್ರಿಗೆ ಆಗೋದಿಲ್ಲ ಅಂತ ಒಪ್ಕೊಳ್ಳೋಣ. ಆದರೆ ಸುಧಾರಿತವಾಗಿರ್ತಕ್ಕಂಥ ತಂತ್ರಜ್ಞಾನ ಸೋಲಾರ್ ವಿದ್ಯುತ್ತನ್ನು 40 ದಿವಸಗಳವರೆಗೆ ಸ್ಟೋರೇಜ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಗುಜರಾತಲ್ಲಿ ಮಾಡಿದ್ದು 40 ದಿವಸದ ಸ್ಟೋರೇಜ್. ಇವತ್ತು ಉತ್ಪಾದನೆ ಮಾಡಿದ್ರೆ ಇವತ್ತು ನೀವು ವ್ಯಯ ಮಾಡಬೇಕಾದಿಲ್ಲ, 40ನೇ ದಿವಸಕ್ಕೆ ನೀವು ಹೊರಗಡೆ ಕೊಡ್ಬೋದು, 40 ದಿವಸ ನೀವು ಇಟ್ಕೊಳ್ಬೋದು, ಸ್ಟೋರೇಜ್ ಮಾಡ್ಬೋದು ಬ್ಯಾಟ್ರಿ ಆಧಾರಿತವಾಗಿ ಅಂತ ಅದನ್ನು ಪ್ರಾರಂಭ ಮಾಡಿದ್ರೆ ದಾಖಲೆ ಸಹಿತವಾಗಿದೆಯಲ್ವ. ಆ ಮಾದರಿಯನ್ನು ಇಂಥ ಪ್ರದೇಶಗಳಲ್ಲಿ ಯಾಕೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ? ಬೇಡ, ಬಯಲುಸೀಮೆ ಪ್ರದೇಶದಲ್ಲಿ ಸೋಲಾರ್ ಹಾಕಿಸಿ. ಯಾಕೆಂದರೆ ಅಲ್ಲಿ ಇರ್ತಕ್ಕಂಥ ಭೂಮಿ ಕೃಷಿ ಮಾಡಲಿಕ್ಕೆ ಎಷ್ಟೋ ಭೂಮಿಗಳು ಸಾಧ್ಯ ಇಲ್ಲದೆ ಹಾಗೆ ಇದ್ದಾವೆ, ಖಾಲಿ ಬಿದ್ದುಕೊಂಡಿದ್ದಾವೆ. ಯಾಕೆಂದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀರಿಲ್ಲ. ಸೊ ಅಂತಹ ಸ್ಥಳಗಳನ್ನು ಸದುಪಯೋಗ ಮಾಡ್ಕೊಳ್ಬೋದಲ್ಲ, ಇಂಥದ್ದು ಯೋಜನೆಗಳನ್ನ ಆ ರೀತಿ ಪರಿವರ್ತನೆ ಮಾಡ್ಕೊಳ್ಬೋದಲ್ವ. ಬೇಡ, ನೀವು ಇಲ್ಲೇ ಮಾಡಬೇಕು ಅಂತಿದ್ದರೆ ನಮ್ಮ ಪಕ್ಕದಲ್ಲೇ ಇಲ್ಲಿರ್ತಕ್ಕಂಥ ಹೊನ್ನಾವರದಲ್ಲಿ ನಾವೇ ಜಾಗವನ್ನು ತೋರಿಸ್ತೇವೆ. 1000 ಎಕರೆ ಜಾಗ, ಒಂದು ಗಿಡಗಳು ಇಲ್ಲದಿರ್ತಕ್ಕಂಥ ಜಾಗವೂ ನಮ್ಮಲ್ಲಿದೆ. ಸಮುದ್ರದ ಒಂದು ಭಾಗದಲ್ಲಿ ಖಾಲಿ ಜಾಗಗಳಿದ್ದಾವೆ, 3,000-4,000 ಎಕರೆಗಳಿದ್ದಾವೆ. ಬಳಸ್ಕೊಳ್ಳಿ, ಎಷ್ಟೋ ಜನರಿಗೆ ಆಶ್ರಯ ಆಗ್ತದೆ, ಉದ್ಯೋಗ ಆಗ್ತದೆ. ಇಂಥ ಕೆಲಸವನ್ನು ಮಾಡೋದು ಬಿಟ್ಕೊಂಡು ಮತ್ತು ಈ 10,000 ಕೋಟಿಯನ್ನು ನೀವು ಇವತ್ತು ಹೇಳ್ತಾ ಇದ್ದೀರಿ, ಇದರ ಸಾಲದ ಹೊರೆ ಸರ್ಕಾರದ ಮೇಲೆ ಬೀಳ್ತದೆ. ಸರ್ಕಾರ ಯಾರು? ನಾವು ನೀವೇ, ನಮ್ಮ ಮೇಲೆ ಬೀಳ್ತದೆ ಅಂತ ಅರ್ಥ.
1,35,000 ಪ್ರತಿಯೊಬ್ಬ ಹುಟ್ಟುವ ಶಿಶುವಿನ ತಲೆ ಮೇಲೆ ಸಾಲ ಇದೆ ಇವತ್ತು. 1,35,000 ಈಗ ಕ್ಷಣಕ್ಕೆ ಹುಟ್ಟುವಂಥ ಮಗುವಿನ ಮೇಲಿದೆ. ನಾವು ನಮ್ಮ ಸಾಲದ ಬಗ್ಗೆ ಯೋಚನೆ ಮಾಡ್ತೇವೆ ಅಲ್ವಾ? ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದೇಶದ ಸಾಲ ಅಂದರೆ ಯಾರ ಸಾಲ? ನಮ್ಮದೇ ಸಾಲ ಅಲ್ವಾ? ಸರ್ಕಾರ ತಿರಸ್ಕಾರ ಮಾಡ್ತು, ಹಣಕಾಸು ಇಲಾಖೆ ನಿಮ್ಮ ಈ ಶರಾವತಿ ಪಂಪ್ ಸ್ಟೋರಿಗೆ ನಾವು ದುಡ್ಡು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದಕ್ಕೆ ಇವರು ಉತ್ತರ ಕೊಡ್ತಾರೆ, ನೀವು ದುಡ್ಡು ಕೊಡೋದು ಬೇಡ, ವಿದೇಶಿ ನಾವು ಸಾಲ ತಂದು ಹಾಕಿ ಮಾಡ್ತೇವೆ ಅಂಥೇಳಿ. ಅಂದರೆ ಮಾಡ್ತೇವೆ ಅನ್ನೋದು ಖಚಿತ ಅಂತ ಇವ್ರ ಅರ್ಥ. ಜನರ ತಲೆ ಹೊಡಿತೇವೆ ಅನ್ನೋದು ಸತ್ಯ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಆಡಳಿತವನ್ನು ಕೊನೆಯ ಹಂತಕ್ಕೆ ಇಟ್ಕೊಳ್ರಿ, ಬೇಕಾಗುತ್ತೆ. ಇವ್ರ ಇಚ್ಛಾಶಕ್ತಿ ಯಾವುದರಲ್ಲಿ ಇದೆ ಕೇಳಿದ್ರೆ ಇಂಥ ಯೋಜನೆಗಳನ್ನು ತರೋದ್ರಲ್ಲಿದೆ, ಸುಧಾರಿಸೋದ್ರಲ್ಲಿಲ್ಲ. ಹಾಗಿದ್ದಾಗ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಾಧು? ನೀವು ಹೇಳ್ಬೋದು, ಹಾಗಾದರೆ ವಿದ್ಯುತ್ ಬೇಡವೇ? ವಿದ್ಯುತ್ ಬೇಕು. ವಿದ್ಯುತ್ತಿಗೆ ಪರ್ಯಾಯ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಾಗ ಆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕೇ ವಿನಃ ಇಂಥದ್ದೊಂದಕ್ಕೆ ಯೋಚನೆ ಮಾಡೋದು ತಪ್ಪು. 2014ನೇ ಇಸ್ವಿಯಲ್ಲಿ ಡಾಕ್ಟರ್ ವಿ ಗಿರಿ ಅವರು ಉಪರಾಷ್ಟ್ರಪತಿಗಳು ಆದಂಥವರು, ಅವರು ವಿಂಡ್ ಮಿಲ್ಲಿನ ಇಡೀ ದೇಶದ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿದ್ದವರು. ಅವರು ಆವತ್ತೊಂದು ವರದಿಯನ್ನು ಕೊಟ್ಟಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಆ ದಿನದಲ್ಲಿ 2014ನೇ ಇಸ್ವಿ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ವಿಂಡ್ ಮಿಲ್ಲಿಂದ 10,500 ಮೆಗಾವ್ಯಾಟ್ ಉತ್ಪಾದನೆ ಮಾಡತಕ್ಕಂಥ ವಿಂಡ್ ಮಿಲ್ಗಳು ನಿಂತುಕೊಂಡಿದ್ದಾವೆ. ಅದನ್ನು ಚಾಲನೆ ಮಾಡಿದ ದಿನಕ್ಕೆ 10,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. ಹಾಗೆ ನಡೀತಾ ಇಲ್ವಾ? ನಡೆದ್ರೆ ನಡೀತು, ನಡೆದಿಲ್ಲ. ಆ ವಿಂಡ್ ಮಿಲ್ಗಳೆಲ್ಲ ಚಿತ್ರದುರ್ಗ ನೀವು ಬರ್ತಾ ಬಹುಶಃ ದಾರಿಯಲ್ಲಿ ನೋಡಿರ್ಬೋದು ಅಲ್ವಾ? ಹಾಗಿದ್ರೆ ಇದು ಯಾರ ಕಪಿಮುಷ್ಟಿಯಲ್ಲಿದೆ? ಫಿಲಿಪ್ ಸ್ಟಾರಮ್ ಹೆಸರಲ್ಲಿದೆ, ರಾಜಕೀಯದವ್ರ ಹೆಸರಲ್ಲಿದೆ, ದೊಡ್ಡ ದೊಡ್ಡ ಜನರ ಹೆಸರಲ್ಲಿದೆ, ಇಂಡಸ್ಟ್ರಿಯವ್ರ ಹೆಸರಲ್ಲಿದೆ. ಯಾಕಿದೆ? ಅವರ ಟ್ಯಾಕ್ಸನ್ನು ಉಳಿಸ್ಕೊಳ್ಳೋಕ್ಕಿದೆ. ಒಂದು ಕೆಲಸ ಮಾಡಿ, ನೀವು ಪಾಲಿಸಿಯನ್ನು ಬದಲಾವಣೆ ಮಾಡಿ ರೈತರಿಗೂ ಕೊಡಿ. ರೈತರು ಒಂದೊಂದು ವಿಂಡ್ ಮಿಲ್ ಹಾಕ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಯಾಕಾಗೋದಿಲ್ಲ? ಯಾಕೆ ಸಾಧ್ಯ ಆಗೋದಿಲ್ಲ? ಅಥವಾ ಇರ್ತಕ್ಕಂಥ ವಿಂಡ್ ಮಿಲ್ಗಳನ್ನು 2014ರಿಂದ ಈಗ 12 ವರ್ಷಗಳು ಇಟ್ಕೊಂಡ್ರೆ ಈಗ ಇನ್ನೂ ಹೆಚ್ಚಿಗೆ ಆಗಿದಾವಲ್ವ? ಕಡಿಮೆನಾಗಿದ್ದು ಸುಳ್ಳು. ಅದನ್ನು ಸರಿಯಾಗಿ ಚಾಲ್ತಿ ಆಯಿತು ಅಂತ ಆದರೆ ಮಾತ್ರ ನಾವು ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೇವೆ. ಇದರ ಕೊಡೋದಿಲ್ಲ ಅನ್ನೋ ನಿಯಮವನ್ನು, ಕೊಡ್ತಕ್ಕಂಥ ಟ್ಯಾಕ್ಸ್ ಬೆನಿಫಿಟನ್ನು ನಿಲ್ಲಿಸಿ ಎಲ್ಲ ವಿಂಡ್ ಮಿಲ್ಲು ಓಡ್ತದೆ ನೋಡಿ. ಆವಾಗ ಜೋರಾಗಿ ಓಡ್ತದೆ, ಗಾಳೀಲಿ ಕರೆಂಟ್ ಉತ್ಪಾದನೆ ಆಗ್ತದೆ. ಇನ್ನೊಂದು ಸೋಲಾರ್ ವಿದ್ಯುತ್ತನ್ನು ತಗೊಂಡ್ರೆ, ಸೋಲಾರ್ ವಿದ್ಯುತ್ತು ಬಹುಶಃ ನಿಮಗೆಲ್ಲರೂ ಕಲ್ಪನೆ ಇರಬಹುದು. ಆರಂಭದಲ್ಲಿ ಯಾರು ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ಕೊಡ್ತಾರೋ ಅವರಿಗೆ 1 ಯೂನಿಟಿಗೆ 17, 18, 19 ರೂಪಾಯಿ ತನಕ ಇತ್ತು ಆರಂಭದಲ್ಲಿ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಈಗ ಎಷ್ಟು ಬಂದಿದೆ? 3 ರೂಪಾಯಿ 40 ಪೈಸೆಗೆ ಬಂದುಬಿಟ್ಟಿದೆ. ಹಾಗಿದ್ರೆ ಆರಂಭದಲ್ಲಿ ಮಾಡಿದವರು ಯಾರು? ಅತಿ ಹೆಚ್ಚು ನಮ್ಮ ರಾಜ್ಯದಲ್ಲಿ ಸೋಲಾರನ್ನು ಪ್ರೊಡ್ಯೂಸ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಂಥ ಸಂಸ್ಥೆಗಳು ಯಾರ್ದು ಗೊತ್ತಾ? ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳು. ಅವರ ಕಾಲದಲ್ಲಿ ಅವರು ಇಂಧನ ಮಂತ್ರಿ ಆಗಿದ್ದಾಗ ಆ ಅಗ್ರಿಮೆಂಟ್ ಆಯಿತು, ಎಲ್ಲದೂ ಕೊಟ್ಟಾಯಿತು. ಆಮೇಲೆ ಆ ಪಾಲಿಸಿಯನ್ನು ಇವತ್ತು ನೀವು 18 ರೂಪಾಯಿ ಯಾವ ರೈತನಿಗೆ ಸಿಗೋದಿಲ್ಲ. ಇವತ್ತು ಸಿಗೋದು ಯಾರಿಗೆ? ರೈತರಿಗೆ 3 ರೂಪಾಯಿ 40 ಪೈಸೆ. ನೀವು ಸೋಲಾರ್ ಮನೆ ಮೇಲೆ ಹಾಕ್ಕೊಂಡು ನೀವು ಕರೆಂಟ್ ಗೌರ್ಮೆಂಟಿಗೆ ಕೊಟ್ಟರೆ, KB ಕೊಟ್ಟರೆ ನೀವು 3 ರೂಪಾಯಿ 40 ಪೈಸೆ ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಅವರಿಗೆ ಮಾತ್ರ ಇನ್ನು ದೀರ್ಘಕಾಲ, ಅದು 30 ವರ್ಷ 60 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿವರೆಗೂ ಸಹ ಅದೇ ರೇಟನ್ನು ಕೊಡಬೇಕು. ಅರ್ಥ ಆಯ್ತಾ? 10 ಪೈಸಾ ಅಂತಂದರೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಬರೀ 10 ಪೈಸಾ. ಅರ್ಥ ಮಾಡ್ಕೊಳ್ಳಿ. ನೀವು 15 ರೂಪಾಯಿ ಅಂತಂದರೆ, ಸರಾಸರಿ 15 ರೂಪಾಯಿ ಅಂತಂದರೆ ಎಷ್ಟು ಕೋಟಿ ಆಗ್ಬೋದು ಒಂದು ದಿನಕ್ಕೆ. ಹಾಗಾಗಿ ನಮ್ಮ ರಾಜ್ಯ ಕಂಡಂಥ ಬಿಸ್ನೆಸ್ CM ಯಾರು ಇದ್ದರೆ DK ಶಿವಕುಮಾರ್. ಸಂತೋಷ, ಅವ್ರು ದುಡ್ಡು ಮಾಡೋದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ. ದುಡ್ಡು ಮಾಡಿ ನಮಗೆ ಯಾವ ಪಕ್ಷ ಇಲ್ಲ, ಯಾವುದೇ ಪ್ರಶ್ನೆ ಇಲ್ಲ, ನಮ್ಗೆ ಆಕ್ಷೇಪಣೆ ಇಲ್ಲ. ಆದರೆ 3 ರೂಪಾಯಿ 40 ಪೈಸೆ ಇದೆಯಲ್ವಾ, ಸಾಕು, ಅದೇ ರೇಟೇ ಇರಲಿ. ಆದರೆ ಎಲ್ಲ ರೈತರಿಗೂ ಸಹ ಅದಕ್ಕೊಂದು ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ಮಾಡಿ ನೀವು ಜಾರಿ ತಂದರೆ ಕರೆಂಟಿನ ಕೊರತೆಗಳು ನಮ್ಮ ರಾಜ್ಯಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯದಲ್ಲಿ ಒಂದು ದಿನಕ್ಕೆ 10,500 ಸೈಟ್ ಸರಾಸರಿಯಾಗಿ ಒಂದು ವರ್ಷದ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ದಿನಕ್ಕೆ 10,500 ಸೈಟು ರಿಜಿಸ್ಟ್ರೇಷನ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯವರು ಬಂದ ತಕ್ಷಣ ಏನು ಮಾಡೋರು, ದುಡ್ಡಿನ ಕೊರತೆ ನೀಗಿಸಲಿಕ್ಕಾಗಿ 30% ಈ ಫಸ್ಟ್ ಸ್ಟಾಂಪ್ ಡ್ಯೂಟಿಯನ್ನು ಏರಿಸಿದ್ರು. ಗೊತ್ತಿದೆಯಾ? ಭೂಮಿ ವ್ಯಾಲ್ಯೂನ ಹೆಚ್ಚಿಗೆ ಮಾಡಿ ಸ್ಟಾಂಪ್ ಡ್ಯೂಟಿನ ಹೆಚ್ಚು ಮಾಡಿದ್ರು. ಕಲ್ಪನೆ ಇದೆಯಾ? ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಿಗೆ ಮಾಡಿದ್ರು 30%. ಯಾಕೆ ಮಾಡಿದ್ರು? ಬಾಕಿ ಇದಕ್ಕೆಲ್ಲ ಕೈ ಹಾಕ್ಬೋದಿತ್ತು.
ಆದರೆ ಇದು ದಿವಸ ಆದಾಯ ಕೊಡುವಂಥದ್ದು. ಸ್ಟಾಂಪ್ ಡ್ಯೂಟಿ 30% ಜಾಸ್ತಿ ಮಾಡಿದ್ರು ಅಲ್ವಾ, ಸಂತೋಷ. ರಾಜ್ಯ ಬೊಕ್ಕಸಕ್ಕೆ ನಮ್ಮಿಂದೆಲ್ಲ ಒಂದು ಕೊಡುಗೆ ಇರಲಿ, ಒಪ್ಕೊಳ್ಳುವ. ಹಾಗೆ ಅಂಥ ಸೈಟನ್ನು ರಿಜಿಸ್ಟ್ರೇಷನ್ ಮಾಡುವಾಗ ಸರ್ಕಾರ ಒಂದು ನಿಯಮ ಮಾಡಲಿ, ಯಾರು ಸೈಟ್ ರಿಜಿಸ್ಟ್ರೇಷನ್ ಮಾಡ್ತೀರೋ ನೀವು ಇಂಗುಗುಂಡಿ 5 ಫೂಟ್ ಬಿಡತಕ್ಕದ್ದು ಮಾಡತಕ್ಕದ್ದು ಅಂದರೆ ಮಾತ್ರ ನಿಮಗೆ ಪರ್ಮಿಷನ್ ಆಗ್ತದೆ. ಮನೆ ನಂಬರ್ ಕೊಡಬೇಕಾ, ಮಳೆ ಕೊಯ್ಲು ನೀರನ್ನು ನೀವು ಅಲ್ಲಿ ಇಂಗುಗುಂಡಿಲಿ ಹಾಕುವಂಥ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ಮಾಡಿ, ಜೊತೆಗೆ ಸೋಲಾರ್ ವಿದ್ಯುತ್ ಮಿನಿಮಮ್ 1 kV 2 kV 5 kV 10 kV ಒಂದು ಮನೆಗೆ ಬೇಕು ಅಂತ ಆದರೆ ಅದನ್ನು ಸೋಲಾರಲ್ಲಿ ಅಳವಡಿಸ್ತಕ್ಕಂಥ ನಿಮ್ಗೆ ಸಬ್ಸಿಡಿಯನ್ನು ಕೊಡ್ತೇವೆ. ಆ ನಿಬಂಧನೆಯೊಂದಿಗೆ ನಮ್ಮ ಮನೆ ನಂಬರ್ ಕೊಡ್ತೇವೆ ಅನ್ನೋದನ್ನು 2 ರೂಲ್ ತಂದು ಬಿಟ್ಟಿದೆಯಲ್ಲ, ನೀರು ಕೊರತೆ ಇಲ್ಲ, ಕರೆಂಟು ಕೊರತೆ ಇಲ್ಲ. ಸಮಸ್ಯೆ ಅಷ್ಟೇ ನಾವು ಹೇಳೋದಿಲ್ಲ, ಸಮಸ್ಯೆ ಪರಿಹಾರವನ್ನು ನಾವು ಹೇಳ್ತಾ ಇದ್ದೇನೆ. ಸಮಸ್ಯೆ ಅಷ್ಟೇ ಅಲ್ಲ, ಸಮಸ್ಯೆ ಪರಿಹಾರವೂ ಬೇಕಲ್ಲ. ಇದನ್ನು ಯೋಚನೆ ಮಾಡಿ. ಇಂಥದ್ದೊಂದು ಬದಲಾವಣೆಗಳು ತಂದರೆ ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯ. ಟಿ ವಿ ರಾಮಚಂದ್ರ ರಾವ್ ಅವರ ಹೆಸರು ನಾನು ಈಗ ಹೇಳಲೇಬೇಕು ಪರಿಸರ ಅಂತ ಹೇಳಿದಾಗ, ಯಾಕೆಂದರೆ ಅವರು ನಾನು ಕ್ಷೇತ್ರಕ್ಕೆ ಕರೆಸಿದ್ದೆ, ಅವ್ರ ಜೊತೆ ನಾನು ಚರ್ಚೆನೂ ಮಾಡಿದ್ದೇವೆ. ಅವರು ಸಾಧಾರಣ 800,000 ಅಡಿ ಬೋರ್ವೆಲ್ ತೆಗೆದಂಥ ಜಾಗದಲ್ಲಿ, ನೀರೇ ಇಲ್ಲದ ಜಾಗದಲ್ಲಿ, ಅಷ್ಟು ತೆಗೆದರೂ ನೀರು ಬರಲಿಲ್ಲ, ಅಂತಹದ 2 ಎಕರೆ ಜಾಗಕ್ಕೆ ಅವರು ಪ್ರಯೋಗಾತ್ಮಕವಾಗಿ ಆ 2 ಎಕರೆ ಜಾಗವನ್ನು ಹಸಿರೀಕರಣವನ್ನು ಮಾಡ್ತಾರೆ. ನೀರನ್ನು ತಂದು ಹಾಕಿ ಒಳ್ಳೆ ವ್ಯವಸ್ಥೆ ಮಾಡಿ ಅದು ಮಳೆಗಾಲ ಇಂಗುಗುಂಡಿ ಮಾಡಿ 5 ವರ್ಷದ ಪ್ರಯೋಗವನ್ನು ಮಾಡಿದರು. ಇವತ್ತು ಆ 2 ಎಕರೆ ಜಾಗದಲ್ಲಿ 8 ರಿಂದ 10 ಫೂಟಿಗೆ ನೀವು ಕೊಳವೆ ಬಾವಿ ತೆಗೆಯೋದು ಬೇಡ, ಬಾವಿ ತೆಗೆರೆ ನೀರು ಬರ್ತಾ ಇದೆ. ಇದು ಬರೀ 2 ಎಕರೆ ಪ್ರಯೋಗ ಮಾಡಿದ್ದು. ಯಾಕೆ ಇಂತಹ ಪ್ರಯೋಗವನ್ನು ಮಾಡಿದ್ದು ಒಂದು ಮಾದರಿಯಾಗಿ ಕೊಟ್ಟರು ಅಲ್ವಾ. ಸೊ ನಾವು ಸರ್ಕಾರ ಇದನ್ನು ಯಾಕೆ ಆಡಳಿತ ದೃಷ್ಟಿ ತಗೊಳ್ತೀರಿ ಅಂತ, ಆದರೆ ಈ ಪರಿಸರಕ್ಕಾಗಿ ಇಂಥದ್ದೊಂದು ಯೋಜನೆಗಳನ್ನು ಮಾಡಬಾರ್ದು. ತಾನಾಗಿ ನಿಮಗೆ ನೀರಿನ ವ್ಯವಸ್ಥೆ ಆಗ್ತದಲ್ವ. ಪರಿಸರ ಅಂದ ತಕ್ಷಣ ಬರೀ ಗಿಡ ಅಲ್ಲ, ನೀರೂ ಬೇಕು ನಮಗೆ, ಹವೆಯೂ ಬೇಕು, ಮಣ್ಣೂ ಬೇಕು, ಉಸಿರಾಟ ಆಗಬೇಕಲ್ಲ. ನಾವು ಗಿಡ ಮರಗಳು ಬೇಕು. ನಾನು ಬದುಕಬೇಕು ಅನ್ನೋ ಜೊತೆಗೆ ನಮ್ಮವರು ಬದುಕಬೇಕು ಅಂತಷ್ಟೇ ಹೇಳೋದಲ್ಲ, ಜೀವ ಜಂತುಗಳ ಜೊತೆಗೆ ನಾನು ಬದುಕಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವರಿಲ್ಲ ಅಂದರೆ ನಾವಿಲ್ಲ. ಇವತ್ತು ಈ ಗಿಡ ಇದೆ, ಈ ಹಸಿರಷ್ಟೇ ಕಾಣೋದಲ್ಲ, ಅದರ ಕಣ್ಣಿಗೆ ಭಾಳ ಪರಿಣಾಮ ಕೊಡ್ತದೆ. ಒಂದು. ಎರಡನೇದಾಗಿ ಅದು ಸೂಸ್ತಕ್ಕಂಥ ಆಮ್ಲಜನಕವನ್ನು ಸೇವಿಸಿ ನಾವು ಬದುಕ್ತಾ ಇದ್ದೇವೆ. ನಾವು ಹೊರಗೆ ಹಾಕೋದೇನು, ಆಮ್ಲಜನಕ ಹೊರಗೆ ಹಾಕೋದಿಲ್ಲ ನಾವು ಯಾರೂ ಸಹ. ಇಂಗಾಲ ಡೈಆಕ್ಸೈಡ್ ಹೊಲಸನ್ನು ನಾವು ಹೊರಗೆ ಹಾಕ್ತೇವೆ, ಆ ಹೊಲಸನ್ನು ತಗೊಳ್ತದೆ. ನೋಡಿ, ಪ್ರಕೃತಿ ಕೆಟ್ಟದನ್ನೆಲ್ಲ ಸ್ವೀಕರಿಸಿ ಒಳ್ಳೆಯದನ್ನು ಕೊಡ್ತದೆ ಪರಿಸರ. ನಾವೇನು ಮಾಡ್ತಿದ್ದೇವೆ, ಒಳ್ಳೇದು ಯಾವುದೂ ಕೊಡೋದಿಲ್ಲ, ಒಳ್ಳೆ ಚಿಂತನೆಯೂ ಮಾಡೋದಿಲ್ಲ, ಒಳ್ಳೆ ಕೆಲಸನೂ ಮಾಡೋದಿಲ್ಲ, ಒಳ್ಳೆ ಆಲೋಚನೆಗಳು ಮಾಡೋದಿಲ್ಲ. ನಾವು ಮಾಡೋದೆಲ್ಲ ಕೆಟ್ಟದ್ದನ್ನೇ ಯೋಚನೆ ಮಾಡ್ತೇವೆ. ಯಾವತ್ತಾರು ನಾವು ಯೋಚನೆ ಒಳ್ಳೇದು ಮಾಡ್ತೇವೆ? ನನಗಾದರೆ ನಾನು ಮಾಡ್ಕೊಳ್ತೇನೆ, ನಮಗಾದರೆ ನಾನು ಮಾಡೋದಿಲ್ಲ. ನನಗೆ ಬೇಕು ಅಂತ ಸ್ವಚ್ಛದ್ದು ಹಾಕ್ತೇನಲ್ಲ, ಬಟ್ಟೆನ ಹಾಕ್ತೇನೆ, ಮತ್ತೊಂದು ಹಾಕ್ತೇನೆ, ಸೆಂಟ್ ಹಾಕ್ಕೊಳ್ತೇನೆ, ಇನ್ನೊಂದು ಹಾಕ್ಕೊಳ್ತೇನೆ, ಎಲ್ಲನೂ ಅಲ್ವಾ. ನಮಗೆ ಅಂತ ಬಂದರೆ ಸ್ವಲ್ಪ ಹಿಂದೆ ಸರಿತೇನೆ, ಪ್ರಕೃತಿಯಿಂದ ಬಂದರೆ ಇನ್ನೂ ದೂರ ಸರಿತೇನೆ. ಇದು ನಮ್ಮ ಮನುಷ್ಯರ ಇವತ್ತಿನ ಬದುಕಿನ ಸ್ಥಿತಿ ಇದೆ. ಹಾಗಾಗಿ ಮನುಷ್ಯ ಪರಿಸರಕ್ಕೆ ಪೂರಕವಾಗಿ ಬದುಕಬೇಕು, ಮಾರಕವಾಗಬಾರ್ದು. ಇಲ್ಲಿ ಎಷ್ಟೊಂದು ಮಾರಕ ಆಗ್ತಾ ಇದೆ ಅಂತಂದರೆ, ಇಷ್ಟೊಂದು ಸುರಂಗ ಮಾರ್ಗ ತೆಗಿತಾರಲ್ಲ, ಈ 7 ಕಿಲೋಮೀಟ್ರ್ ಉಳ್ಳದ ಸುರಂಗ ಮಾರ್ಗವನ್ನು 5 ವರ್ಷದಲ್ಲಿ ತೆಗಿತಾರೆ. ನೀವ್ಯಾರು ನಂಬಲಿಕ್ಕೆ ಸಾಧ್ಯ ಇದ್ದರೆ ಹೇಳ್ರಿ. ನೀವು ಪ್ರಶ್ನೆ ಮಾಡಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿದ್ದೇನೆ ನಾನು. ನೀವು ಇದನ್ನು ಕೇಳಬೇಕಿತ್ತು, ಸುರಂಗ ಮಾರ್ಗ ಹೇಗೆ ತೆಗಿತಾರೆ ಅಂಥೇಳಿ. ಸುರಂಗ ಮಾರ್ಗ ಹೇಗೆ ತೆಗಿತಾರೆ ಅಂದರೆ ಜಿಲೆಟನ್ನು ಬಳಸ್ತಾರೆ. ಇವತ್ತು ನೀವು ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದೇ ಒಂದು ಉತ್ಸವಗಳಲ್ಲಿ, ಗಣಪತಿ ಹಬ್ಬದಲ್ಲಿ ನೀವು ಪಟಾಕಿ ಹೊಡಿಬೇಕು ಅಂತ ನಿಮ್ಮ ಪರ್ಮಿಷನ್ ಬೇಕು. ಇದ್ರ ಪರ್ಮಿಷನ್ ಕೊಡೋದಿಲ್ಲ, ಕೊಡ್ತಾರಾ? ವಿತೌಟ್ ಪರ್ಮಿಷನ್ ನೀವು ಪಟಾಕಿ ಹೊಡೆಯೋಂಗಿಲ್ಲ, ನಿಮ್ಮಲ್ಲಿ ಕೇಸ್ ಹಾಕ್ಬೋದು ಅಲ್ವಾ. ಕಾನೂನು ಒಪ್ಕೊಳ್ಬೇಕು. ಹಾಗಿದ್ದರೆ ಅದೇ ಕಾನೂನು, ಇದೇ ಜಿಲೆಟಿನ್ ಕಡ್ಡಿಗೆ ಇಷ್ಟು ದೊಡ್ಡ ಕಾನೂನು ಇದೆಯಲ್ಲ. ಮೊನ್ನೆ ಮೋದಿಯವರು ಬೆಂಗಳೂರಿಗೆ ಬಂದಿದ್ದರು ಕಳೆದ 1 ತಿಂಗಳಲ್ಲಿ. ಬಂದಾಗ ರಸ್ತೆಯಲ್ಲಿ ಅವರು ಸಂಚರಿಸುವ ಮಾರ್ಗದಲ್ಲಿ ಪಕ್ಕದಲ್ಲಿ 2 ಬಾಕ್ಸ್ ಬಿತ್ಕೊಂಡಿರ್ತದೆ. ಅದು ಜಿಲೆಟಿನ್ ಕಟ್ಟಿದ 2 ಬಾಕ್ಸ್ಗಳು. ಅದಕ್ಕೆ ರಾಷ್ಟ್ರೀಯ ಮಟ್ಟದ ತನಿಖೆ ಆಯಿತು, ತನಿಖೆ ನಡೀತಾ ಇದೆ. ಅದು ಸ್ಫೋಟ ಆಗಿದ್ದರೆ ಹಾಗಾಗ್ತಿತ್ತು, ಹೀಗಾಗ್ತಿತ್ತು, ಸತ್ಯ. ಆದರೆ ಅನಾಹುತಗಳು ಆಗ್ತಿತ್ತು, ಸತ್ಯ. ಆದರೆ ನೀವು 2 ಬಾಕ್ಸಿಗಾಗಿ ರಾಷ್ಟ್ರೀಯ ಮಟ್ಟದ ತನಿಖೆಯನ್ನು ಮಾಡ್ತೀರಿ. ಇಲ್ಲಿ ಈ ಸುರಂಗ ಮಾರ್ಗ ತೆಗಿಲಿಕ್ಕೆ ಎಷ್ಟು ಜಿಲೆಟಿನ್ ಬಳಸ್ತಾ ಇದ್ದಾರೆ? 18,500 ಟನ್. ಕೆ ಜಿ ಅಲ್ಲ, ಕ್ವಿಂಟಲ್ ಅಲ್ಲ, ಟನ್. 18,500 ಟನ್ ಅಲ್ಲ, 1,800 ಟನ್ ಅಲ್ಲ, 18,500 ಟನ್. ಈ ವಿಷಯವನ್ನು ಜನಸಾಮಾನ್ಯರಿಂದ ಮುಚ್ಚಿಡಬೇಡಿ, ಸತ್ಯವನ್ನು ಬಹಿರಂಗಪಡಿಸಿ.
ಸತ್ಯ ಹೇಳಲಿಕ್ಕೆ ಒಪ್ಕೊಳ್ಬೇಕಲ್ಲ. ಪಂಡಿತಾರಾಧ್ಯರು ಆಗ್ರಾಮದ ಹೇಳಿದ್ರು ಸತ್ಯ ಹೇಳಬೇಕು ಅಂತ. ಮನಶುದ್ಧಿ ಅಲ್ವಾ, ಭಾಷೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡನ್ನೂ ಹೇಳಿದ್ದಾರೆ. ನಿಮ್ಮ ಅಂತರಂಗ ಶುದ್ಧಿಯೂ ಇಲ್ಲ, ಬಹಿರಂಗ ಶುದ್ಧಿಯೂ ಇಲ್ಲ. ಇದನ್ನು ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಆ 18,500 ಟನ್ ಜಿಲೆಟಿನ್ ಬೆಳೆಸಿದಂಥ ಆ ಮಣ್ಣು 20 ದಶಲಕ್ಷ ಟನ್ ಎಲ್ಲಿ ಹಾಕ್ತೀರಿ? ಇದೇ ಶರಾವತಿ ನದಿಯ ಎಡದಂಡೆ ಬಲದಂಡೆಗಳಲ್ಲಿ ಗುರುತಿಸಲ್ಪಟ್ಟಂಥ 120, 124, 130 ಮೀಟರ್ ಪಕ್ಕದಲ್ಲಿ, ನದಿಯ ಪಕ್ಕದಲ್ಲಿ ಹಾಕ್ತೀರಿ. ಅದು ಮಳೆಗಾಲದಲ್ಲಿ ಪುನಃ ನದಿಗೆ ಸೇರ್ತದಲ್ಲ, ಯಾಕೆಂದರೆ ಗುಡ್ಡ ಜೊಗಿದೆ ಇರ್ಬೋದು. ಹಾಕಿದಂಥ ಮಣ್ಣಿನ ದಿಬ್ಬಗಳು ಮಳೆಯ ನೀರಿಗೆ ಅದು ಸರಿದು ಬಂದೇ ಬರ್ತದಲ್ಲ, ಆ ನೀರು ಮಣ್ಣು ಬರದೇ ಇರ್ಬೋದು, ನೀರಾದರೂ ಬರ್ತದಲ್ಲ. ಇದು ಕುಡಿತಕ್ಕಂಥ ಜೀವರಾಶಿಗಳು, ಜಲಚರಗಳು, ಪ್ರಾಣಿ ಪಕ್ಷಿಗಳು, ಆಮೇಲೆ ನಾವು ಮನುಷ್ಯರು ಇಟ್ಕೊಳ್ಳೋಣ ಅಲ್ವಾ. ನಾವು ನೇರ ಕುಡಿಯೋದಿಲ್ಲ, ಭಾಳ ಶುದ್ಧ ಮಾಡಿ ಕುಡಿತೇವೆ ನಾವು, ಫಿಲ್ಟರ್ ಮೇಲೆ ಫಿಲ್ಟರ್ ಮಾಡಿ ಕುಡಿತೇವೆ. ಆದರೆ ಅಂತಹ ಎಲ್ಲ ಜೀವಜಂತುಗಳಿಗೆ ಮಾರಕವಾಗಿರ್ತದೆ, ಅವೆಲ್ಲ ನಶಿಸಿ ಹೋಗುವಂಥ ಸಂದರ್ಭ ಆಗ್ತದೆ. ಅಮೇರಿಕದಲ್ಲಿ ಒಂದು ಮಾತನ್ನು ಹೇಳಿದೆ ಹೌದಾ, ಒಂದು ಮೀನಿಗಾಗಿ, ಒಂದು ಮೀನಿನ ಸಂತತಿಗಾಗಿ 95-96 ಡ್ಯಾಮ್ಗಳನ್ನು ಅವರು ಒಡೆದರು. ಇಲ್ಲಿ ನಮ್ಮ ಶರಾವತಿ ನದಿಯಲ್ಲಿ ಇನ್ನೂ ಅಧ್ಯಯನವಾಗದೇ ಇರತಕ್ಕಂಥ ಎಷ್ಟೋ ಜೀವಜಂತುಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ. ಅದರಲ್ಲೂ ಸಹ ಜೀವಚರಗಳ ಬಗ್ಗೆ 332 ಮೀನುಗಳ ವಿಭಾಗ, ಬೇರೆ 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 ವೆರೈಟಿ ಇಲ್ಲಿ ಇದೆ ಅಂತ ಅಧ್ಯಯನ ಆಗಿದೆ. ದಾಖಲೆಗಳಿದ್ದಾವೆ, ಬರೀ ಅಧ್ಯಯನ ಅಂತಲ್ಲ, ಅಧ್ಯಯನ ದಾಖಲೆಗಳಿದ್ದಾವೆ, ವಿಜ್ಞಾನಿಗಳ ದಾಖಲೆಗಳಿದ್ದಾವೆ. ಹಾಗಿದ್ದರೆ ಅಧ್ಯಯನ ಮಾಡಿದಂಥವ್ರು ಇವತ್ತಿದ್ದಾರೆ, ಆದರೆ ಅಧ್ಯಯನ ಮಾಡಿದಂಥ ವಸ್ತು ಇಲ್ಲ. ಯಾವುದು? ಮೀನಿಲ್ಲ. ಎಷ್ಟು ಮೀನಿದ್ದಾವೆ? ಅವರು ಅಧ್ಯಯನ ಮಾಡಿದ 332, ಇವತ್ತು ಇರೋದೆಷ್ಟು? 300 ಅಷ್ಟೇ. ಅದು 32 ಅಂದರೆ 10% ಮಾತ್ರ ಉಳ್ಕೊಂಡಿದೆ. 300 ವೆರೈಟಿಗಳೇ ಇಲ್ಲ ಇವತ್ತು. ಮೀನಿನ ಸಂತತಿಯೇ ಇಲ್ಲ. ಎಲ್ಲೂ ಜಗತ್ತಿನಲ್ಲಿ ನೋಡ್ಲಿಕ್ಕೆ ಸಿಗದಿರ್ತಕ್ಕಂಥ ಮೀನಿನ ಸಂತತಿಗಳಿಲ್ಲ. ಯೋಚನೆ ಮಾಡಿ, ಇಷ್ಟು ನೀವು ಆ ಮೀನಿನ ಸಂತತಿಯನ್ನು ನಶಿಸಲಿಕ್ಕೆ ನಿಮ್ಮ ಇಂಥ ಯೋಜನೆಗಳೇ ಕಾರಣ ಅಲ್ವಾ? ನಮಗೆ ಬದುಕಲಿಕ್ಕೆ ಸಂವಿಧಾನಕರವಾಗಿ ಹಕ್ಕಿದೆ ಅಂತ ಆದಮೇಲೆ, ಸಂವಿಧಾನದಲ್ಲಿ 41 ಅಧಿನಿಯಮದ ಪ್ರಕಾರದಲ್ಲಿ ಪ್ರಾಣಿ ಪಕ್ಷಿಗೆ ಜೀವಜಂತುಗೂ ಸಹ ಸಮಾನವಾಗಿರ್ತಕ್ಕಂಥ ಹಕ್ಕಿದೆಯಲ್ವ? ಇದೇ ಸಂವಿಧಾನದಲ್ಲಿ ಇದೆಯಲ್ವ? ಆ ಹಕ್ಕನ್ನು ಕಸಿಲಿಕ್ಕೆ ಆಡಳಿತಕ್ಕೆ ಕೊಟ್ಟಂಥವ್ರು ಯಾರು? ಪರಿಸರದ ಮೇಲೆ ಪ್ರಹಾರ ಮಾಡ್ತಾ ಇದ್ದೀರಲ್ಲ, ಯೋಚನೆ ಮಾಡಿ. ಕಪ್ಪೆಗಳು, ನಮ್ಮಲ್ಲಿ ಪತಂಗ, ಈ ಪಾತ್ರಗಿತ್ತಿ ಅಂತ ಹೇಳ್ತೇವಲ್ಲ, ಅದರ ವಿಭಾಗಗಳು ಬಹುಶಃ ಜಗತ್ತಿನಲ್ಲಿ ಇಲ್ಲದೇ ಇರತಕ್ಕಂಥ ರೀತಿಯ ವೈವಿಧ್ಯತೆ ನಮ್ಮಲ್ಲಿದ್ದಾವೆ. ಕಪ್ಪೆಗಳು ಒಂದು 2-3 ವಿಭಾಗಗಳು ಬಹುಶಃ ಜಗತ್ತಿನಲ್ಲೇ ಪ್ರಥಮ ಇಲ್ಲಿರುವಂಥದ್ದು. ಇಷ್ಟಲ್ಲ ಬಿಡಿ, ಇದೆಲ್ಲ ನಿಮಗೆ ಸಣ್ಣ ಸಣ್ಣದು ಕಾಣೋದಿಲ್ಲ ಅಂತ ಇಟ್ಕೊಳ್ಳೋಣ. ಇಡೀ ಜಗತ್ತಿನಲ್ಲಿ ಸಿಂಹಬಾಲದ ಮಂಗ ಅಂತ ಹೇಳ್ತೇವೆ, ಲಯನ್ ಮೆಕಾಕ್ ಅಂತ ಹೇಳ್ತೇವೆ. ಸೊ ಇದು ಜಗತ್ತಿನಲ್ಲಿ ಇರುವಂಥ ಸಂತತಿ ಟೋಟಲ್ ಎಷ್ಟು ಅಂತಂದರೆ 876, 1000 ಇಲ್ಲ, 876. ಇಡೀ ಜಗತ್ತಿನಲ್ಲಿ ಇದು ಎಲ್ಲಿದೆ? ಇಡೀ ಜಗತ್ತಿನಲ್ಲಿ ಎಲ್ಲಿದೆ? ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಇದೆ. ಪಶ್ಚಿಮ ಘಟ್ಟದಲ್ಲಿ ಎಲ್ಲಿದೆ? ಒಂದು ಕತ್ತಲೆಕಾನು, ಮಾವಿನಗುಂಡಿ, ಈ ಭಾಗದಲ್ಲಿ ನಮ್ಮ ಈ ಗೇರ್ಸಪ್ಪ ಭಾಗ ಇದೆಯಲ್ಲ, ಇಲ್ಲಿದೆ. ಎರಡನೇದು ಸೈಲೆಂಟ್ ವ್ಯಾಲಿ, ಮೌನ ಕಣಿವೆ, ಕೇರಳದ ಮೌನ ಕಣಿವೆ ಇದೆಯಲ್ಲ, ಅಲ್ಲಿದೆ. ಮೂರನೇದು ಆಂಧ್ರದ ಪ್ರದೇಶದಲ್ಲಿದೆ. ಈ 3 ಪ್ರದೇಶಗಳಿಂದ ಇರೋದೆಷ್ಟು? 876. ಇಡೀ ಜಗತ್ತಿನಲ್ಲಿ ಇರೋದು 876. ಸರಿ, ಹಿಂದೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಇದೇ ಮೌನ ಕಣಿವೆಯಲ್ಲಿ ಇಂಥದ್ದೇ ಒಂದು ಹೈಡ್ರೋ ಪ್ರಾಜೆಕ್ಟ್ನ ಡ್ಯಾಮನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಸಾಧಾರಣ 800 ಮೆಗಾವ್ಯಾಟಿನ ಕರೆಂಟ್ ಉತ್ಪಾದನೆ ಯೋಜನೆ ಮಾಡಿದರು. ಅಲ್ಲಿ ತಜ್ಞರ ವರದಿ, ಪರಿಸರ ಆಸಕ್ತರ ವಿರೋಧ ಎಲ್ಲದರ ಮಧ್ಯದಲ್ಲಿ ಚಿಂತನೆ ನಡೀತು. ವಿಜ್ಞಾನಿಗಳ ವರದಿಯನ್ನು ತರಿಸ್ಕೊಂಡ್ರು. ಕೇವಲ ಇದು ನಾನು ಹೇಳ್ತಾ ಇರೋದಲ್ಲ, ನೀವು ಗೌರ್ಮೆಂಟಿನ ದಾಖಲೆಗಳನ್ನು ತೆಗೆದು ನೋಡಿಕೊಳ್ಳಿ. ಕೇವಲ ಸಿಂಹಭಾರದ ಮಂಗವನ್ನು ಉಳಿಸ್ಲಿಕ್ಕಾಗಿ, ಪ್ರಪಂಚದಲ್ಲಿರ್ತಕ್ಕಂಥ ಇಂಥ ಮಂಗವನ್ನು ಉಳಿಸ್ಲಿಕ್ಕಾಗಿ ಆವತ್ತಿನ ದಿನ ಆ
ನದಿ ಕಣಿವೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಯೋಜನೆಯನ್ನು ರದ್ದನ್ನೇ ಮಾಡ್ತಾರೆ. ರದ್ದು ಮಾಡಿದ್ದಷ್ಟೇ ಅಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿ ಶಾಶ್ವತ ರದ್ದತಿಯನ್ನು ಮಾಡ್ತಾರೆ. ಅಂದ್ರೇನು, ಮುಂದೆ ಯಾವುದೇ ಸರ್ಕಾರ ಬಂದರೂ ಅಲ್ಲಿ ಈ ಯೋಜನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಶಾಶ್ವತ ರದ್ದತಿಯನ್ನು ಮಾಡ್ತಾರೆ. ಹಾಗಿದ್ರೆ ಕೇವಲ ಆ ಒಂದು ಮಂಗದ ಸಂತತಿಯ ಉಳಿವಿಗಾಗಿ ಅಂಥ ಒಂದು ಧೀಮಂತ ಚಿಂತನೆಯನ್ನು ಅಂಥ ನಾಯಕರೊಬ್ಬರು ಮಾಡ್ತಾರೆ ಅಂತ ಆದರೆ, ಇವತ್ತು ಅದೇ ಸ್ಥಿತಿ ನಮ್ಮ ಶರಾವತಿಯಲ್ಲಿ ಬಂದಿದೆಯಲ್ಲ. ಇಲ್ಲಿ ಸಿಂಗಳಿಕ ಮಂಗಗಳ ವ್ಯಾಪ್ತಿಗಾಗಿ ಈ ಪ್ರದೇಶವನ್ನು ಮೀಸಲಾಗಿಟ್ಟಿದ್ದಾರೆ. ಕಾಳಿಂಗ ಸರ್ಪದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ. ಅಭಯಾರಣ್ಯ ಅಂತ ಮೀಸಲಾಗಿಟ್ಟಿದ್ದಾರೆ. ಹಾಗಿದ್ರೆ ಇದೆಲ್ಲ ಬೇಲಿಯನ್ನು ಹಾಕ್ಕೊಂಡಂಥವ್ರು, ನಿಮಗೆ ಆವತ್ತಿನ ಪ್ರಧಾನಮಂತ್ರಿಗಳ ಆದರ್ಶ ಇವತ್ತು ನಿಮಗೆ ಯಾಕೆ ಆದರ್ಶ ಆಗೋದಿಲ್ಲ? ಹಠಹೊತ್ತು ಇದನ್ನು ನಾವು ಮಾಡೇ ಮಾಡ್ತೇವೆ ಅನ್ನುವ ಛಲದ ಮಾತನ್ನು ಆಡುವ ಮುಖಾಂತರ ಜನಮಾನಸವನ್ನು ತಲ್ಲಣಿಸುವ, ಜನರನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಆಡಳಿತ. ಪರಿಸರದಿಂದ ಸೀದಾ ಆಡಳಿತಕ್ಕೆ ಹೋಗ್ಬೇಕು, ಮತ್ತೆ ಸೀದಾ ಆಡಳಿತಕ್ಕೆ ಹೋಗ್ಬೇಕು ಅಲ್ವಾ? ಯೋಚನೆ ಮಾಡಬೇಕು. ಹಾಗಿದ್ರೆ ಅಂಥದ್ದೊಂದು ಆದರ್ಶ ಇರುವಾಗ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಶರಾವತಿ ಈ ಕಣಿವೆ, ಇಲ್ಲಿ ಶರಾವತಿ ಡ್ಯಾಮ್ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಶಫೀವುಲ್ಲಾ ಅನ್ನುವಂಥವರು ಮಂಗಳೂರಿನ ಬಾಟ್ನಿ ವೈಜ್ಞಾನಿಕ ಅವರು ಉಪನ್ಯಾಸಕರು. ಸೊ ಅವರು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸರ್ಕಾರ ಆವತ್ತು ರಚನೆ ಮಾಡ್ತದೆ. 76, 77, 78, 79ನೇ ಇಸ್ವಿಯಲ್ಲಿ 4 ವರ್ಷ ಸುದೀರ್ಘ ಕಾಲ ಪರ್ಯಂತರವಾಗಿ ಅವರು ಅಧ್ಯಯನ ಮಾಡಿ ವರದಿಯನ್ನು ಮಂಡಿಸ್ತಾರೆ. ಇಂತಹ ಪ್ರದೇಶವನ್ನು ಕಳ್ಕೊಳ್ಬೇಡಿ, ಮತ್ತು ಯಾವುದೇ ಕಾಲಕ್ಕೂ ಸಹ ಈ ಅರಣ್ಯ ಪ್ರದೇಶವನ್ನು ಕಳ್ಕೊಂಡರೆ ತುಂಬಲಾರದ ನಷ್ಟ ಆಗ್ತದೆ. ಈ ನಷ್ಟವನ್ನು ಭರಿಸಲಿಕ್ಕೆ 100 ವರ್ಷ ಪ್ರಯತ್ನ ಮಾಡಲು ಸಾಧ್ಯ ಇಲ್ಲ ಅನ್ನುವ ವಾಕ್ಯವನ್ನು ಅವರು ಬರೀತಾರೆ. ಸರ್ಕಾರ ನೇಮಿಸಿದಂಥ ಒಂದು ಸಮಿತಿ, ತಜ್ಞರ ವರದಿ. ಆ ವರದಿಯಲ್ಲಿ ಅದನ್ನು ಹೇಳ್ತಾರೆ. ಆ ವರದಿ ಇವತ್ತು ನಿಮ್ಗೆ ಹುಡುಕರೂ ಸಿಗೋದಿಲ್ಲ. ವರದಿ ಹೋಯ್ತು, ಬರೆದಂಥವ್ರು ಹೋಗ್ಬಿಟ್ರು. ಯಾಕೆ ಹೋದರು ಅಂತ ಅದಕ್ಕೆ ಕಾಲ ಉತ್ತರ ಕೊಡಬೇಕು. ಅದು ತನಿಖೆ ನಡೆಸಿದ್ರೆ ಯಾರ್ಯಾರ್ದು ಬಣ್ಣ ಬಯಲಾಗ್ತದೆ ಗೊತ್ತಿಲ್ಲ. ಅದು ಆದ ತಕ್ಷಣ ವರದಿ ಸಲ್ಲಿಸಿದಂಥ 6 ತಿಂಗಳೊಳಗಡೆಗೆ ಸರ್ಕಾರ ಇನ್ನೊಂದು ವರದಿಯನ್ನು ಕೇಳ್ತಾರೆ. ಹಾಗಿದ್ರೆ ಸರ್ಕಾರ ನೀವು ಅಂಥ ತಜ್ಞರು ಅಂತ ಒಪ್ಪಿಕೊಂಡು, ವಿಜ್ಞಾನಿಗಳು ಒಪ್ಪಿಕೊಂಡು ನೀವು ತಂಡ ರಚನೆ ಮಾಡಿದ್ದು ಯಾವ ಪುರುಷಾರ್ಥಕ್ಕೆ? ಅವ್ರು ಕೊಟ್ಟಂಥ ವರದಿನ ಒಪ್ಪಲಿಕ್ಕೆ ನೀವು ಸಿದ್ಧರಿಲ್ಲ ಅಂತ ಆದರೆ, ಅಂದರೆ ನೀವು ಹೇಳಿದಂಥದ್ದೇ ವರದಿ ಬರಬೇಕು ಅನ್ನೋದು ಬಯಸೋದಾದರೆ ಯಾಕಿಂಥದ್ದು ರಚನೆ ಮಾಡಬೇಕು? ನಿಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನು ಬಲಿಪಶು ಮಾಡ್ತಾ ಇದ್ದೀರಿ. ಆವತ್ತು ಆ ವರದಿಯನ್ನು ಮರೆಮಾಚಿದ್ರು. 6 ತಿಂಗಳೊಳಗೆ ಇನ್ನೊಂದು ಸಮಿತಿ ರಚನೆ ಆಗ್ತದೆ. 2 ತಿಂಗಳೊಳಗಾಗಿ ಅವರು ವರದಿ ಕೊಡ್ತಾರೆ. ನೋಡಿ ಎಂಥ ಪ್ರಭಾವ ಇದೆಯಪ್ಪ 2 ತಿಂಗಳಲ್ಲಿ. ಅವರು 4 ವರ್ಷ ಅಧ್ಯಯನ ಮಾಡೋದನ್ನು ಇವರು 2 ತಿಂಗಳೊಳಗೆ ವರದಿ ಕೊಡ್ತಾರೆ. ಆ ವರದಿಯನ್ನು ಆಧರಿಸಿ ಇದೇ ಶರಾವತಿ ಡ್ಯಾಮ್ ಆಗ್ತದೆ. ಇದರ ವಿರುದ್ಧವಾಗಿ ಆವತ್ತು ಹೋರಾಟ ಮಾಡಿದಂಥ ಉಪಸತ್ಯಾಗ್ರಹ ಅನೇಕ ಸತ್ಯಾಗ್ರಹವನ್ನು ಮಾಡಿದಂಥ ಕುಸುಮಾ ಸೊರಬ ಅವರು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕೋರ್ಟಿಗೆ ಹೋಗ್ತಾರೆ. ಆ ವರದಿಯನ್ನು ಕೋರ್ಟಲ್ಲಿ ಮಂಡಿಸ್ತಾರೆ. ಕೋರ್ಟಲ್ಲೂ ಸಹ ಮಾನ್ಯತೆ ಸಿಗ್ತದೆ. ಆದರೆ ಅಲ್ಲಿರ್ತಕ್ಕಂಥ ಯಾವ ವಕೀಲರಿದ್ದಾರೋ ಅವರಿಗೆ ಆಕ್ಸಿಡೆಂಟ್ ಆಗಿಬಿಡ್ತದೆ ನೋಡಿ. ಅಸ್ವಸ್ಥರಾಗ್ಬಿಡ್ತಾರೆ ಆರಂಭದಲ್ಲಿ. ಆಕ್ಸಿಡೆಂಟ್ ಆಗಿ ಅವರಿಗೆ ಈ ಲೋಕದ ಪ್ರಜ್ಞೆ ಇಲ್ಲದಂಗೆ ಬೆಡ್ ರಿಡನ್ ಆಗ್ತಾರೆ. ಅದಾದ ನಂತರ ಇನ್ನೊಂದು ವಕೀಲರು ಬರ್ತಾರೆ, ಅಷ್ಟೇ ಸಮರ್ಥವಾಗಿ ನಿಭಾಯಿಸ್ತಾರೆ. ಅವರು 2 ತಿಂಗಳು ಸತ್ತೇ ಹೋಗ್ಬಿಡ್ತಾರೆ. ಏನು ಆಶ್ಚರ್ಯ ನೋಡಿ ಅಲ್ಲ. ಹೋರಾಟಕ್ಕೆ ಕೋರ್ಟಲ್ಲಿ ಹೋಗುವಂಥವ್ರು ಸತ್ತೋಗ್ಬಿಡ್ತಾರೆ. ಅದಾಯಿತು, ಇದು ಅಲ್ಲಿಗೆ ಮುಗೀತು. ಅಲ್ಲಿಗೆ ಡ್ಯಾಮ್ ಶುರು ಆಯಿತು. ಶುರು ಆದ ನಂತರ ಕುಸುಮಾ ಸೊರಬ ಅವರು ಬಿಡಲಿಲ್ಲ, ಹೋರಾಟ ಮಾಡ್ತಾಯಿದ್ರು. ಅವರು ತುಮಕೂರಿನಲ್ಲಿ ಬಸ್ಸಿಂದ ಇಳಿದು ನಡ್ಕೊಂಡು ಫುಟ್ಪಾತಲ್ಲಿ ಇರುವಾಗ ಲಾರಿ ಬಂದು ಆಕ್ಸಿಡೆಂಟ್ ಮಾಡ್ತದೆ. ಅವರು ತೀರ್ಕೊಳ್ತಾರೆ. ಅಲ್ಲಿಗೆ ಅಧ್ಯಾಯ ಮುಗೀತು, ಡ್ಯಾಮ್ ಕಟ್ಟ ಮುಗೀತು. ಇಲ್ಲಿ ಏನು ಜನರಿಗೆ ಯಾಕೆ ಜಾಗೃತಿ ಆಗಲಿ? ನೀವು ಕೇಳ್ಬೋದು, ಇಷ್ಟೆಲ್ಲ ಜನ ಇದ್ರಲ್ಲ ಏನು ಮಾಡ್ತಾಯಿದ್ರು? ಜನರಿಗೆ ಯಾವತ್ತೂ ಗೊತ್ತಾ, ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ಅವ್ರಿಗೆ ಬಿದ್ದಂಗಲ್ಲ, ಅಥವಾ ಅವ್ರು ಮಲ್ಕೊಂಡಿರೋ ಪಕ್ಕದ ರೂಮಲ್ಲಿ ಬೆಂಕಿ ಬಿದ್ದರೂ ಅವ್ರಿಗೆ ಬಿದ್ದಂಗಲ್ಲ. ಯಾವಾಗ ಅವ್ರ ಮಂಚಕ್ಕೆ ಬೆಂಕಿ ಬೀಳ್ತದೋ ಅಲ್ಲಿ ಜನ ಎಚ್ಚರಾಗೋದಿಲ್ಲ. ಜನರಿಗೇನಾಯಿತು, ಇಲ್ಲಿ 1 ಇಂಚ್ ಕೃಷಿ ಭೂಮಿ ಹೋಗಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಡ್ಯಾಮಿನ ಹಿಂಭಾಗದಲ್ಲಿ 1200 ಹೆಕ್ಟೇರ್ 1200 ಹೆಕ್ಟೇರ್ ಜಾಗ
ಅರಣ್ಯ ಭೂಮಿ ಹೋಯಿತು. ಎಕರೆಯಲ್ಲಿ ನೀವು ಕನ್ವರ್ಟ್ ಮಾಡಿ 1 ಹೆಕ್ಟೇರಿಗೆ 2.5 ಎಕರೆ ಅಷ್ಟು ಜಾಗ ಅರಣ್ಯ ಭೂಮಿ ಹೋಯಿತು. ಜನರದ್ದು ಹೋಗಲಿಲ್ಲಲ್ಲ, ಹಾಗೆ ಜನ ಯಾರು ಹೋರಾಟಕ್ಕೆ ಬರಲಿಲ್ಲ. ಈ ಪೀಠಿಕೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಕಳ್ಕೊಂಡಂಥವ್ರು ಇಲ್ಲಿ ಯಾವ ಲಿಂಗನಮಕ್ಕಿ ಡ್ಯಾಮ್ ಆಯಿತೋ ಆಗ ಸಾವಿರಾರು ಎಕರೆ ಅಲ್ಲ, ಲಕ್ಷ ಎಕರೆ ಜಾಗ ಹೋಗಿದೆ ಕೃಷಿ ಭೂಮಿ. ಆವತ್ತು ನಿರಾಶ್ರಿತ ಆಗಿರತಕ್ಕಂಥ 12,000 ಕುಟುಂಬ, 12,000 ಜನ ಅಲ್ಲ, 12,000 ಕುಟುಂಬ. ಅವರಿಗೆ ನೀವು ಮನೆಗೊಬ್ಬರಿಗೆ ಉದ್ಯೋಗ ಕೊಡ್ತೇನೆ, ಮನೆ ಕಟ್ಟಿಕೊಡ್ತೇವೆ ಅಂತ ಹೇಳಿದಂಥವರು ಇವತ್ತಿಗೆ ಯಾರಿಗೆ ಕೊಟ್ಟಿದ್ದಾರೆ? 60 ವರ್ಷಗಳೇ ಸುದೀರ್ಘ, 65 ವರ್ಷ ಕಳೆದೋಗಿದೆ ಈಗ ಅಲ್ವಾ? 65 ವರ್ಷದಲ್ಲಿ ಇವತ್ತು ಯಾರಿಗಾರು ನ್ಯಾಯ ಸಿಕ್ಕಿದೆಯಾ? ಸಿಕ್ಕಿಲ್ಲ. ಉದ್ಯೋಗವೂ ಇಲ್ಲ, ಅವರಾಯಿತು, ಅವರ ಮಕ್ಕಳಾಯಿತು, ಮೊಮ್ಮಕ್ಕಳ ಕಾಲ ಬಂತು. ಈಗ ಅವ್ರ ಪರಿಸ್ಥಿತಿ ಏನು ಗೊತ್ತಾ? ಅಲ್ಲಿಂದ ಎತ್ತಂಗಡಿ ಮಾಡಿದರು, ಎಲ್ಲಿ ಅಂತ ಜಾಗ ಕೊಡಲಿಲ್ಲ. ಮುಂದೆ ಬಂದರು, ಆನಂತರ AB ಸೈಟ್ ಅಂತ ಆಯಿತು, ಅಲ್ಲಿಂದ ಎತ್ತಂಗಡಿ ಮಾಡಿದ್ರು. ಅಲ್ಲಿಂದ ಅವರು ಹಿಂದಿಗೆ ಉಳ್ಕೊಂಡ್ರು. ಈಗ ಹಿಂದಿಂದನೂ ಅವ್ರನ್ನ ಇಳಿಸ್ತಾರೆ, 3-4ನೇ ಸ್ಥಳದಲ್ಲಿ ಅವ್ರನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಈಗ ನಾಳೆ ತಳಕಳೆ ಡ್ಯಾಮ್ ಆಗ್ತದೆ, ಇಲ್ಲಿಂದ ನಮ್ಮ ಶರಾವತಿದು ಆಗ್ತದೆ ಅಂತ ಆದರೆ ಹಿಂದೆ ಎತ್ತಂಗಡಿ ಆದಂಥ 3 ಬಾರಿ ಎತ್ತಂಗಡಿ ಆದಂಥ ಕುಟುಂಬ ಇದೆಯಲ್ಲ, ಅವರನ್ನು ಮತ್ತೀಗ ಎತ್ತಂಗಡಿ ಮಾಡಬೇಕು. ಶಾಶ್ವತ ನೆಲೆ ಅವರಿಗೆ ಇವತ್ತೂ ಇಲ್ಲ. ಅವ್ರು ಏನು ಪಾಪ ಮಾಡಿದ್ದಾರೆ? ಏನು ಪಾಪ ಮಾಡಿದ್ದಾರೆ ಅವರು? ನೀವು ಯೋಚನೆ ಮಾಡಿ. ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಕನಸು ಇರ್ತದೆ, ನಾನು ಜಾಗ ತಗೊಳ್ಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಸಂಸಾರ ಮಾಡಬೇಕು, ನನ್ನ ಮಕ್ಕಳ ಜೀವನ ಕೊಡಬೇಕು ಅನ್ನೋ ಭಾವನೆಗಳಿರ್ತವೆ ಅಲ್ವಾ? ಅಂತಹ ಆಶೆಗಳನ್ನು ಕಟ್ಕೊಂಡಂಥ ನಮ್ಮಂಥ ಜೀವನವು ಅವ್ರದ್ದಲ್ವಾ? ಅವರನ್ನು ತುಳಿಯುವ ಹಕ್ಕು ನಿಮಗಿದೆಯಾ? ಅಂಥವ್ರ ಜೀವನವೂ ಸಹ ನಶಿಸಿ ಹೋಗ್ತಾ ಇದೆ, ಜೀವಜಂತುಗಳು ನಶಿಸಿ ಹೋಗ್ತಾ ಇದ್ದಾವೆ. ಹಾಗಿದ್ರೆ ಇಷ್ಟಕ್ಕೂ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಾಧು? ಯಾಕೆ ಅವಶ್ಯಕತೆ ಇದೆ? ಕರೆಂಟಿಗೆ ಅಂತ ಹೇಳ್ತಾರೆ. 32ನೇ ಇಸ್ವಿಗೆ ಕರೆಂಟಿನ ನೀಗಿಸ್ಲಿಕ್ಕೆ ಅಂತ. ಬರೀ 2,000 ಮೆಗಾಬಿಟಿಂದ ನೀವು 32 ಇಸ್ವಿಲಿ ನೀವು ನೀಗಿಸ್ತೀರಾ? ಹಾಗಿದ್ರೆ ಇವತ್ತೇ ನೀವು ಕರೆಂಟನ್ನು ಉಳಿಸ್ಕೊಳ್ಬೋದಲ್ಲ. ಇವತ್ತಿನ ನಿತ್ಯ ಆಗ್ತಕ್ಕಂಥ ಹಿಂದಾಗಿದೆ ಬಿಟ್ಟುಬಿಡಿ, ಇವತ್ತಿನಿಂದ ನೀವು ಜಾರಿ ತಗೊಬನ್ನಿ. ದಿನಕ್ಕೆ ಸೈಟನ್ನು ರಿಜಿಸ್ಟ್ರೇಷನ್ ಮಾಡುವಂಥವ್ರಿಗೆ, ಮನೆ ಕಟ್ಟುವಂಥವ್ರಿಗೆ ನಿಬಂಧನೆ ಹಾಕಿ, ನೀವೆಲ್ಲ ಹೀಗೆ ಮಾಡಿದ್ರೆ ಮಾತ್ರ ಪ್ರೇಫರೆನ್ಸ್ ಕೊಡ್ತೇವೆ ಅಂತ ಹಾಕಿ. ಎಲ್ಲರೂ ಮಾಡೇ ಮಾಡ್ತಾರೆ ರೀ, ಯಾರು ಮಾಡೋದಿಲ್ಲ? ಮಾಡೇ ಮಾಡ್ತಾರೆ. ನೀವು ನಿಬಂಧನೆ ಮಾಡ್ತಾರಲ್ವಾ? ನೀವು ಸ್ಟಾಂಪ್ ಡ್ಯೂಟಿಯನ್ನು 30% ಹೆಚ್ಚಿಗೆ ಮಾಡಬೇಕಾದ್ರೆ ಜನ ಪ್ರಶ್ನೆ ಮಾಡಿದ್ರಾ? ಮಾಡಲಿಲ್ಲಲ್ಲ. ಹಾಗಿದ್ರೆ ಇಂಥದ್ದೊಂದು ಯೋಜನೆ ಮಾಡಿ ಅಂತ ಹೇಳಿದ್ರೆ ಯಾಕಾದ್ರೂ ವಿರೋಧ ಮಾಡ್ತಾರೆ? ನಿಮ್ಮ ಒಳಿತಿಗಾಗಿ ನೀವು ಮಾಡ್ತಾಯಿದ್ರಿ, ಮಾಡಿ ಅಂದರೆ ಮಾಡೇ ಮಾಡ್ತಾರೆ. ತಿಳುವಳಿಕೆ ಕೊಡಬೇಕು ಜನರಿಗೆ. ಸರ್ಕಾರ ಆ ಕೆಲಸ ಮಾಡಬೇಕೇ ವಿನಃ ಪರಿಸರವನ್ನು ಇಟ್ಟುಕೊಂಡು ದುರಾಡಳಿತವನ್ನು ಮಾಡೋದು ತಪ್ಪು. ಹಾಗಿದ್ರೆ ಕರೆಂಟಿನ ಕೊರತೆ ನಮಗಿಲ್ಲ. ಯಾಕೆಂದರೆ ನಮ್ಮ ದೇಶಕ್ಕೆ ಕರೆಂಟಿನ ಕೊರತೆ ಇದೆಯಾ? ನಾವು ಶ್ರೀಲಂಕಾಕ್ಕೆ, ಆಸ್ಟ್ರೇಲಿಯಾಕ್ಕೆ ನಾವು ಇವತ್ತು ಕರೆಂಟ್ ಕೊಡ್ತಾ ಇದ್ದೇವೆ, ದುಬೈಗೆ ಕರೆಂಟ್ ಕೊಡ್ತಾ ಇದ್ದೇವೆ. ಗೊತ್ತುಂಟಾ ನಿಮಗೆ? ನಿತ್ಯ ಕೊಡ್ತಾ ಇದ್ದೇವೆ ನಾವು ಕರೆಂಟನ್ನು. ಅದು ಸಹ ಸಾವಿರಾರು ಮೆಗಾಬೇಟಲ್ಲ, ಗಿಗಾಬೇಟಲ್ಲಿ ಕೊಡ್ತಾ ಇದ್ದೇವೆ. ಕಲ್ಪನೆ ಇರಲಿ, ಹೊರದೇಶಕ್ಕೆ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ರಾಜ್ಯಕ್ಕೆ ಕೊರತೆಯಾ? ರಾಜ್ಯಕ್ಕೆ ಕೊರತೆ ಆಗಿದ್ದರೆ ಪಕ್ಕ ರಾಜ್ಯದ ಗೋವಾಕ್ಕೆ ನಾವು ಕೊಡ್ತಾ ಇದ್ದೇವೆ, ಮಹಾರಾಷ್ಟ್ರಕ್ಕೆ ಕೊಡ್ತಾ ಇದ್ದೇವೆ, ಒಡಿಸ್ಸಾಕ್ಕೆ ಕೊಡ್ತಾ ಇದ್ದೇವೆ. ಮಹಾರಾಷ್ಟ್ರಕ್ಕೆ ಎಷ್ಟು ವಿಶೇಷ ಅಂತಂದರೆ, ದಿನ ನಾವು 14,000 ಮೆಗಾವ್ಯಾಟನ್ನು ರಾಜ್ಯದಿಂದ ಕೊಡ್ತೇವೆ. ಮಹಾರಾಷ್ಟ್ರ ಒಂದು ರಾಜ್ಯಕ್ಕೆ ಹೇಳ್ತಾ ಇದ್ದೇನೆ, 14,000 ಮೆಗಾವ್ಯಾಟನ್ನು ಕೊಡ್ತೇವೆ. ಹಾಗೆ ದಿವಸ 10,000 ಮೆಗಾವ್ಯಾಟನ್ನು ಅಲ್ಲಿ ಮಹಾರಾಷ್ಟ್ರನ ಖರೀದಿ ಮಾಡ್ತೇವೆ. ನೀವು ಕೊಡೋದು ಯಾಕೆ, ತಗೊಳ್ಳೋದು ಯಾಕೆ? ಸ್ವಲ್ಪ ಸಾಮಾಜಿಕವಾಗಿ ಬಹಿರಂಗ ಮಾಡಿ. ನೀವು ಪರಿಸರ ಉಳಿಸಬೇಕಾದ್ರೆ ಇದೊಂದು ಸ್ವಲ್ಪ ಬಹಿರಂಗ ಮಾಡಿ, ಎಲ್ಲ ಬರ್ತದೆ ಆವಾಗ ಚಿತ್ರಣ. ಕೊಡೋದು ಯಾಕೆ, ತಗೊಳ್ಳೋದು ಯಾಕೆ? ನೀವು ಕೊಡೋದು 14,000 ಕೊಡ್ತಾ ಇದ್ದೀರಿ, 10,000 ತಗೊಳ್ತಾ ಇದ್ದೀರಿ. ಕೊಡೋ ರೇಟ್ ಏನು, ತಗೊಳ್ಳೋ ರೇಟ್ ಏನು, ನಿಮ್ಮ ಕಮಿಷನ್ ಏನು, ಇಷ್ಟನ್ನು ಬಹಿರಂಗ ಪಡಿಸೋ ಸಾಕು. ಎಲ್ಲರ ಚಿತ್ರನೂ ಹೊರಗೆ ಬರ್ತದೆ. ಹಾಗಾಗಿಯೇ ಸಹ ಇವತ್ತು ಸತ್ಯವನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ, ಸತ್ಯವನ್ನು ಮರೆಮಾಚಿ ಇಂಥದ್ದೊಂದು ಅಭಿವೃದ್ಧಿಯನ್ನು ತರ್ತಾ ಇದ್ದಾರೆ. ಇದು ಅವಶ್ಯಕತೆ ಇದೆಯಾ? ಜಾಗತಿಕ ಮಟ್ಟದಲ್ಲಿ ಭಾರತ ಸೋಲಾರ್ ವಿದ್ಯುತ್ತಿನಲ್ಲಿ ಇವತ್ತು 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಅಮೆರಿಕ ಇದೆ, 2ನೇ ಸ್ಥಾನದಲ್ಲಿ ಭಾರತ ಇದೆ. ನಾವು ಸಂತೋಷ ಪಡಬೇಕು. ನಾವು ಇಡೀ ಜಾಗತಿಕ ಮಟ್ಟದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಇನ್ನು 6 ತಿಂಗಳ 1 ವರ್ಷದಲ್ಲಿ ಬಹುಶಃ ವಿಶ್ವದ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಾನದಲ್ಲಿ 1ನೇ ಸ್ಥಾನದಲ್ಲಿ ನಾವು ನಿಲ್ತೇವೆ. ನಾವು ಪ್ರತಿಯೊಬ್ಬ ರೈತರೂ ಸಹ ಮನೆ ಮನೆಗೆ ನಾವು ಸೋಲಾರ್ ಹಾಕಿದರೆ ಬಹುಶಃ ನಮ್ಮನ್ನು ಮೀರಿಸಲಿಕ್ಕೆ ಪ್ರಪಂಚದಲ್ಲಿ ಯಾವ ದೇಶವೂ ಬರಲಿಕ್ಕೆ ಸಾಧ್ಯ ಇಲ್ಲ ಸೋಲಾರ್ ವಿದ್ಯುತ್ತಿಗೆ. ನೆನಪಿಟ್ಕೊಳ್ಳಿ.
ಅಂಥದ್ದೊಂದು ಸಾಧನೆ ಮಾಡಿ ನಾವು ದೇಶಕ್ಕೆ ಹೆಸರು ತರಬೇಕೇ ವಿನಃ ಕೊಳ್ಳೆ ಹೊಡೆಯುವಂಥ ಯೋಜನೆಗಳನ್ನ, ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥ ಯೋಜನೆಗಳನ್ನ ಮಾಡಕೂಡುದು ಅನ್ನೋದು ನನ್ನ ಅಭಿಪ್ರಾಯ. ಮಾತಾಡಲಿಕ್ಕೆ ಇನ್ನೂ ವಿಷಯಗಳುಂಟು, ಆದರೆ ಸಮಯವನ್ನು ನಾವು ಅರ್ಥ ಮಾಡಿಕೊಂಡು ಶರಾವತಿಯ ಬಗ್ಗೆ ನಿಮಗೆ ವಿಷಯವನ್ನು ಮನಮುಟ್ಟಿಸಬೇಕಾದ ಕಾರ್ಯ ನಾವು ಮಾಡಬೇಕಾದ್ರಿಂದ ಒಂದು ವಿಷಯನ ಇನ್ನೊಂದು ಸ್ವಲ್ಪ ಹೇಳ್ತೇನೆ. 2000ನೇ ಇಸ್ವಿಯಿಂದ ನಾವು ಕೆ ಪಿ ಸರ್ ನಮ್ಮ ಹತ್ರ ಬಂದು ಮಾತನಾಡಿದರು. ಅವರಿಗೊಂದು ಮಾತನ್ನು ಕೇಳಿದ್ವಿ ನಾವು. 2000ನೇ ಇಸ್ವಿಯಿಂದ ಈ 2025ನೇ ಇಸ್ವಿವರೆಗೆ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಎಷ್ಟಿದ್ದಾವೆ, ಆ ಹಾಸ್ಪಿಟ್ಲಲ್ಲಿ ನಮ್ಮ ಶರಾವತಿ ನದಿಯಿಂದ ಎಡದಂಡೆ ಬಲದಂಡೆ ಇರತಕ್ಕಂಥ ಜನಸಾಮಾನ್ಯರು ನೋಂದಣಿ ಇರ್ತದಲ್ವ, ಎಷ್ಟು ಜನಕ್ಕೆ ಕ್ಯಾನ್ಸರನ್ನು ನೀವು ತಪಾಸಣೆ ಮಾಡಿದ ರಿಪೋರ್ಟ್ ತೊಗೊಂಡು ಅದನ್ನು ಬಹಿರಂಗಪಡಿಸೋ ಕೆಲಸ ಕೆ ಪಿ ಸಿ ಅವರು ನೀವು ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದೆ ಅವರಿಗೆ. ಅದೊಂದು ಪ್ರಶ್ನೆ ಕೇಳಿಬಿಡಿ ಅಂತ ಕೈ ಮುಗಿದರು. ಅರ್ಥ ಆಯ್ತು ನಿಮ್ಗೆ ನಾನು ಹೇಳಿದ್ದು? ಅಂದರೆ ಕ್ಯಾನ್ಸರ್ ಪ್ರಮಾಣ ಇವತ್ತೇ ಅಷ್ಟು ಪ್ರಖರವಾಗಿದೆ. ಇಲ್ಲಿ ತಂಬಾಕು ಹಾಕೋದಿಲ್ಲ, ಎಲೆಡಿಕೆ ಹಾಕೋದಿಲ್ಲ, ಸಿಗರೇಟು ಬೀಡಿ ಸೇಯೋದಿಲ್ಲ, ಯಾವ ಚಟ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ಕ್ಯಾನ್ಸರ್ ಬರ್ತಾ ಇದೆ, ಹುಟ್ಟುವ ಶಿಶುವಿಗೆ ಕ್ಯಾನ್ಸರ್ ಬರ್ತಾ ಇದೆ. ಕುಡಿಯುವ ನೀರನ್ನು ನಾನು ಟೆಸ್ಟ್ ಮಾಡಿಸಿದ್ದೇನೆ. ಆ ರಿಪೋರ್ಟನ್ನು ಬಹಿರಂಗಪಡಿಸಿದರೆ ನೇರವಾಗಿ ನೀರು ಕುಡಿಯುವಾಗಿಲ್ಲ. ಅಂದಮೇಲೆ ಇವತ್ತು ನೀವು ಮಾಡಿರುವಂಥದ್ದೇ ಮಾರಕವಾಗಿಲ್ಲಿದೆ, ಹೊಸ್ತು ಮತ್ತೆ ಮಾಡೋದು ಆಮೇಲೆ ಆಯಿತು. ಈಗ ಇರೋದೇ ನಮಗೆ ವಿಷ ಕುಡಿತಾ ಇದ್ದೇವೆ. ಹಾಗಾಗಿ ಈ ಒಂದು ಸರ್ವೋದಯದ ಈ ಶಿಬಿರದ ಮುಖಾಂತರ ಸರ್ಕಾರಕ್ಕೆ ನಾನು ವಿನಂತಿಸಲಿಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ಇಂತಹ ಮಾರಕ ಯೋಜನೆಯನ್ನು ಇಡೀ ಪಶ್ಚಿಮ ಘಟ್ಟದಲ್ಲಿ ನಿಲ್ಲಿಸಬೇಡಿ. ಪಶ್ಚಿಮ ಘಟ್ಟ ವಿಶ್ವ ಪಾರಂಪರಿಕ ತಾಣ, 1600 ಕಿಲೋಮೀಟರ್ ವ್ಯಾಪ್ತಿಯ 6 ರಾಜ್ಯಗಳುಳ್ಳಂಥ ಈ ಪರಿಸರವನ್ನು, ನೀರನ್ನು, ಇಲ್ಲಿಯ ಹವಾಮಾನವನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡಬೇಡಿ. ಇದನ್ನು ಬಿಟ್ಟುಬಿಡಿ, ಹೀಗೆ ಇರಲಿಕ್ಕೆ ಬಿಡಿ. ಯಾಕೆಂದರೆ ಇದು ವಿಶ್ವ ಪಾರಂಪರಿಕ ತಾಣ. ಇಡೀ ವಿಶ್ವದಲ್ಲಿ 21 ವಿಶೇಷ ತಾಣಗಳಲ್ಲಿ ಈ 6ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಪಶ್ಚಿಮ ಘಟ್ಟ. ಇವತ್ತು ಈ ಪಶ್ಚಿಮ ಘಟ್ಟ ಅನ್ನೋದು ಇದು ಬಹುಶಃ ಪುರಾತತ್ವ ಇಲಾಖೆಯಿಂದನೂ ಸಹ ಮಾನ್ಯತೆ ಪಡೆದಂಥದ್ದು. ಇಲ್ಲಿರ್ತಕ್ಕಂಥ ವಿಶೇಷತೆಗಳು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅವರು ವಿಶ್ವ ಪಾರಂಪರಿಕ ತಾಣ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹಸಿರು ಉಳಿದರೆ ಅವರ ಉಸಿರು ಉಳಿತದೆ ಅಂತಕ್ಕಂಥ ದೃಷ್ಟಿಯಿಂದ ಯುನೆಸ್ಕೋದವರು ವರ್ಷಕ್ಕೆ 1000 ಕೋಟಿಯನ್ನು ಇಲ್ಲಿ ತೆರೆತಾ ಇದ್ದಾರೆ, ಇಲ್ಲಿ ವಿನಿಯೋಗಿಸ್ತಾ ಇದ್ದಾರೆ, ಹಸಿರನ್ನು ಉಳಿಸ್ಲಿಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ಆ ತೆರಿಗೆಯನ್ನು ಪಡೆದಂಥ ನಾವು ಅವರಿಗೂ ಸಹ ಲೆಟ್ರನ್ನು ಬರೆದಿದ್ವಿ. ಈಗ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ, ಇವರಿಗೆ ತಲೆಬಿಸಿ ಆಗಿದೆ. ಈಗ ಅವ್ರಿಗೆ ಯಾರು ಹೇಳಿದ್ರು ಅಂಥೇಳಿ ಯುನೆಸ್ಕೋದವರು ಬರೆದಿದ್ದಾರೆ. ರಾಜ್ಯಕ್ಕೆ ಅಲ್ಲ, ನಮ್ಮ ದೇಶಕ್ಕೆ ಅವರು ಪತ್ರ ಬರೆದಿದ್ದಾರೆ. ಅಂತಂದರೆ ನೀವು ಇಲ್ಲಿ ಏನೇ ಅಭಿವೃದ್ಧಿ ಮಾಡಬೇಕಾ ನಮ್ಮ ಗಮನಕ್ಕೆ ತರದೆ ಮಾಡುವಂತಿಲ್ಲ ಅನ್ನೋದನ್ನು ಮಧ್ಯಪ್ರವೇಶ ಮಾಡಿದ್ರು. ಭಾಳ ಸಂತೋಷ ನಮಗೆ. ಯಾಕೆಂದರೆ 1000 ಕೋಟಿ ಕೊಟ್ಟವರು ಅವರು. ನೀವು ಇಲ್ಲಿ ಪರಿಸರದ ಹೆಸರಿನಲ್ಲಿ ಅಕೇಶಿಯಾ ಇನ್ನೊಂದು ಗಿಡಗಳಲ್ಲಿ ನೆಟ್ಟು ಇದ್ದ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀರಿ. ಹಾಗೆ ಅವ್ರ ಪ್ರವೇಶ ಅವಶ್ಯಕತೆ ಇತ್ತು, ಅವಶ್ಯಕತೆಯಿಂದ ಅವರು ಪ್ರವೇಶ ಮಾಡಿದ್ದಾರೆ, ನಮಗೆ ಸಂತೋಷ ಇದೆ. ಹಾಗಾಗಿ ಈ ವರ್ಷ ನಮ್ಮದೊಂದು ವಿಶೇಷ, ನಾವು ಚಾತುರ್ಮಾಸೇನ 2 ತಿಂಗಳು ಮಾಡ್ತೇವಲ್ಲ, ಬಹುಶಃ ನೀವು ನೋಡಿರ್ಬೋದು. ಪಶ್ಚಿಮ ಘಟ್ಟ ಸಂರಕ್ಷಣೆಗಾಗೇ ನಮ್ಮ ಚಾತುರ್ಮಾಸ ಸಂಕಲ್ಪ ಅಂತ ಮಾಡಿದ್ವಿ. 2 ತಿಂಗಳ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟ ಸಂರಕ್ಷಣೆ. ನನಗೆ ಬೇಕೇ, ನಾನು ಅಭಿಷೇಕ ಮಾಡ್ಬೋದು, ಪೂಜೆ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಆದರೆ ಇಡೀ ಪಶ್ಚಿಮ ಘಟ್ಟ ರಕ್ಷಣೆಗಾಗಿ 2 ಮಾಸದ ಚಾತುರ್ಮಾಸ ಮಾಡ್ತಾ ಇದ್ದೇನೆ. ಪ್ರತಿ ವಾರದಲ್ಲಿ 2 ದಿವಸ, ಶನಿವಾರ ಭಾನುವಾರ, ನಾವು ಈ ಪರಿಸರದ ಬಗ್ಗಾಗಿ, ಇಡೀ ಪಶ್ಚಿಮ ಘಟ್ಟದ ಬಗ್ಗಾಗಿ 38 ಯೋಜನೆಗಳು, ಮಾರಕವಾದಂಥ ಯೋಜನೆಗಳು ಇದ್ದಾವೆ ಪಶ್ಚಿಮ ಘಟ್ಟದಲ್ಲಿ. ಈ ಯೋಜನೆಗಳ ವಿರುದ್ಧವಾಗಿ, ಜೊತೆಗೆ ಅದರ ಚಿಂತನೆಗಾಗಿ ನಾವು ಪ್ರತಿ 2 ವಾರದಲ್ಲಿ 2 ದಿವಸ ಆ ಕಾರ್ಯಕ್ರಮವನ್ನು 8 ವಾರಗಳ ಪರ್ಯಂತರವಾಗಿ 2 ತಿಂಗಳ ಪರ್ಯಂತರ ಕಾರ್ಯಕ್ರಮ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಬಾಕಿಗೆಲ್ಲ ಚಾತುರ್ಮಾಸ ಹೆಂಗೆ ಮಾಡ್ತಾರೆ ನಿಮ್ಗೆ ಗೊತ್ತುಂಟು, ನಮ್ಮ ಚಾತುರ್ಮಾಸ ಹೀಗುಂಟು. ಇಷ್ಟೇ ಸಾಕು. ಹಾಗಾಗಿ ಇವತ್ತಿನ ದಿವಸ ಬಹುಶಃ ಚಾತುರ್ಮಾಸ ಇವತ್ತೇ ಆರಂಭ ಅಂತ ನಾನು ತಿಳ್ಕೊಳ್ತೇನೆ. ಮತ್ತು ನೀವು ಬಂದಂಥವರೆಲ್ಲರೂ ಸಹ ಈ 8 ವಾರದಲ್ಲಿ ಇನ್ನೊಮ್ಮೆ ಶನಿವಾರ ಭಾನುವಾರದ ಒಂದು ಅವಧಿಯನ್ನು ನೀವು ಫಿಕ್ಸ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಚಿಂತಕರು ಇಲ್ಲಿ ಬಂದು ಸೇರಬೇಕು. ಇದರ ಬಗ್ಗೆ ಬಲವಾಗಿ ಮಂಡಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೇನು ಮಾಡ್ತೇವೆ ಅಂದರೆ, ಈ 8 ವಾರದಲ್ಲಿ ಆಗ್ತಕ್ಕಂಥ ಮಂಡನೆಯನ್ನು ದಾಖಲೀಕರಣ ಮಾಡುವುದರ ಮುಖಾಂತರ, ಬರವಣಿಗೆ ಮತ್ತು ದೃಶ್ಯ ಮಾಧ್ಯಮದ ದಾಖಲೀಕರಣ ಮಾಡುವ ಮುಖಾಂತರ ಅದನ್ನು ರಾಜ್ಯಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಕೆಲಸ, ಯುನೆಸ್ಕೋಗೆ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಬಯಸ್ತಾ ನನ್ನ ಮಾತಿನಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಬಂಧುಗಳೇ, ನಾವು ನಾಳೆಗೆ ಇಟ್ಕೊಂಡಿದ್ವಿ ಒಂದು ಸೆಷನ್ ಪರಿಸರ ಮತ್ತು ಕೃಷಿ ಬಗ್ಗೆ. ಮಾರುತಿ ಗುರೂಜಿ ಅವರು ಅದಕ್ಕೆ ಬೇಕಾದಂಥ ಎಲ್ಲ ಪೀಠಿಕೆಯನ್ನು ವಿಷಾದ ಅಂಕಿಅಂಶಗಳ ಆಧಾರಿತವಾಗಿ ಬಹುತೇಕವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ನಮ್ಮ ಸೆಷನ್ನಲ್ಲಿ ಅದ್ರ ಬಗ್ಗೆ ಮಾತಾಡೋದ್ರ ಬದಲು ಚರ್ಚೆನೇ ಆಗಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಇವತ್ತು ಪರಿಸರಕ್ಕೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದು.
ಇವತ್ತು 3 ವಿಚಾರಗಳ ಬಗ್ಗೆ ಅವರು ಹೇಳಿದ್ರು. ಪಶ್ಚಿಮ ಘಟ್ಟ ಪ್ರಾಕೃತಿಕ ತಾಣ, ಇದು ಏನದು ಪಾರಂಪರಿಕ ತಾಣ ಅಂತ. ಇಡೀ ವಿಶ್ವದಲ್ಲಿ ಅತ್ಯಂತ ಜೀವ ವೈವಿಧ್ಯ ಇರುವಂತಹ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಅತ್ಯಂತ ಹೆಚ್ಚು ಜೀವ ವೈವಿಧ್ಯ ಇರುವಂತಹದ್ದು. ಇಲ್ಲಿ ಕೇವಲ ಮನುಷ್ಯರು ಅಷ್ಟೇ ಅಲ್ಲ, ಇಲ್ಲಿರುವಂಥ ಪ್ರಾಣಿ ಮತ್ತು ಪಕ್ಷಿಗಳಷ್ಟೇ ಅಲ್ಲ, ಮರಗಿಡಗಳಲ್ಲೂ ಇಲ್ಲಿರುವಷ್ಟು ವೈವಿಧ್ಯ ಇಷ್ಟು ಸಾಂದ್ರತೆಯಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅನ್ನುವಂಥ ಇಂತಹ ಜೀವ ವೈವಿಧ್ಯಕ್ಕೆ ಕುಂದುಂಟು ಮಾಡುವಂತಹ ಒಂದು ದೊಡ್ಡ ಪಾಪದ ಕೆಲಸ ಇವತ್ತು ನಡೀತಾ ಇದೆ. ಅವ್ರು ಹೇಳಿದಾಗೆ ಇದು 2,500 ಮೆಗಾವ್ಯಾಟ್ ಉತ್ಪಾದನೆ ಮಾಡೋದಕ್ಕೆ 2,000 ಮೆಗಾವ್ಯಾಟ್ ಖರ್ಚು ಮಾಡ್ತಾರಂತೆ. ಉಲ್ಟಾ ಯಾವುದೇ ಆಗಲಿ, ನಾವು ಮೇಲಿಂದ ನೀರು ತಂದು ಅದರಲ್ಲಿ ಕರೆಂಟ್ ಉತ್ಪತ್ತಿ ಮಾಡಿ ಮತ್ತೆ ಅದನ್ನು ನೀರಿನ ಮೇಲೆ ತಗೊಂಡು ಹೋಗೋದಕ್ಕೆ ಕರೆಂಟ್ ಕಡಿಮೆ ಆಗುತ್ತೆ ಅಂತ ಯಾರಾದ್ರೂ ಭಾವಿಸೋದಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಅದು ವೈಜ್ಞಾನಿಕವಾಗಿ ನಾನು ಸಾಗರದಲ್ಲಿ ಒಂದು 6 ತಿಂಗಳಿಂದ ನಡೆದಂತಹ ಅಖಿಲೇಶ್ ಚಿಪ್ಲಿ ಅವರೆಲ್ಲ ಇದ್ರು, ಒಂದು ದೊಡ್ಡ ಹೋರಾಟ ನಡೀತು. ಆವತ್ತು ನಾನು ಬಂದ ಹೋರಾಟವನ್ನು ಬೆಂಬಲಿಸಿ ಹೋಗಿದ್ದೆ. ಆವತ್ತೇ ಇದು ಹೇಳಿದೆ, ಇದು ಕೇವಲ ಒಂದು ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದಲ್ಲ, ಇದು ನೇರವಾಗಿ ಭ್ರಷ್ಟಾಚಾರ ಇರುವಂತಹದ್ದು. ದುಡ್ಡು ಹೊಡೆಯೋದಿಕ್ಕೆ 10,000 ಕೋಟಿ ರೂಪಾಯಿಗಳ ದುಡ್ಡು ಹೊಡೆಯೋದಿಕ್ಕೆ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು ಮಾಡಿಕೊಂಡಿರುವಂತಹ ಒಂದು ದೊಡ್ಡ ಪಿತೂರಿ ಇದು. DK ಶಿವಕುಮಾರ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಅವರು ಸ್ವಯಂ ಘೋಷಿತ ಬಿಸ್ನೆಸ್ ಮ್ಯಾನು. ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಹಿರೇಮಠ್. ನೀವೆಲ್ಲ ನೋಡಿದ್ದೀರಾ ಆ ವಿಡಿಯೋ. ಅವರ ಮಗಳು ಸಹ ಐ ಮೀನ್ ದ ಬಿಸ್ನೆಸ್ ಆಫ್ ಎಜುಕೇಷನ್, ಅಂತ ಅವ್ರ ಮಗಳು ಹೇಳ್ಕೊಳ್ತಾರೆ. ಇಂತಹವರು ಇವತ್ತು ನಮ್ಮ ಆಡಳಿತದಲ್ಲಿ, ರಾಜಕಾರಣದಲ್ಲಿ ಇದ್ದಾರೆ. ಹಾಗಾಗಿ ಇದು ಭ್ರಷ್ಟಾಚಾರ, ಹಣದ ದುರಾಸೆ. ಸಾಣೆಹಳ್ಳಿ ಸ್ವಾಮೀಜಿಯವರು ಹೇಳ್ತಾ ಇದ್ರು ದುರಾಸೆಯ ಬಗ್ಗೆ, ನಮ್ಮ ಅರಿಷಡ್ ವರ್ಗಗಳ ಬಗ್ಗೆ. ಅದರ ಜೊತೆಗೆ ಸೋಲಾರ್ ವಿಚಾರವಾಗಿ ಇನ್ನೂ 2 ವಿಚಾರ. ಒಂದು ಸೋಲಾರ್ ವಿಚಾರವಾಗಿ ಇವತ್ತು ನಮ್ಮ ದೇಶಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಪಾಕಿಸ್ತಾನದಲ್ಲಿ ಸೋಲಾರ್ ವಿದ್ಯುತ್ತನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅನಿವಾರ್ಯತೆ. ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಜನಕ್ಕೆ ಬೇಕಾದಷ್ಟು ವಿದ್ಯುತ್ತು ಬಳಕೆ ಉತ್ಪತ್ತಿ ಆಗ್ತಾ ಇದೆ. ಇನ್ನು ಹೆಚ್ಚಾಗಿ ಬೇಕಾಗಿರೋದಕ್ಕೆ ಬೇಕಾಗಿದೆ ಅಷ್ಟೇ ಹೊರತು. ಆದರೆ ಪಾಕಿಸ್ತಾನದಲ್ಲಿ ವಿದ್ಯುತ್ ಕೊರತೆ ಇರೋದ್ರಿಂದ ಈ ಕೋವಿಡ್ ಆದ ನಂತರ ಅತಿ ಹೆಚ್ಚು ಸೋಲಾರ್ ವಿದ್ಯುತ್ತನ್ನು ಅಳವಡಿಸ್ಕೊಳ್ತಿರುವಂಥ ದೇಶಗಳಲ್ಲಿ ಪಾಕಿಸ್ತಾನ ಮುಂದೆ ಇದೆ. ಎರಡನೇದಾಗಿ ಹೇಳಿದ್ರು, ಇಲ್ಲಿ ನದಿಗಳಿಗೆ ಚೆಕ್ ಡ್ಯಾಮ್ಗಳನ್ನು ತೆರವು ಮಾಡ್ತಾ ಇದ್ದಾರೆ ಇಲ್ಲಿ ಅಮೇರಿಕದಲ್ಲಿ ಅಂತ. ಕಳೆದ ವರ್ಷ 100 ಡ್ಯಾಮ್ಗಳನ್ನು ಅಮೇರಿಕದಲ್ಲಿ ತೆರವು ಮಾಡಿದ್ದಾರೆ. ಆದರೆ ಅಮೇರಿಕಕ್ಕಿಂತ ಹೆಚ್ಚು ವಿಸ್ತೀರ್ಣ ಇರುವಂಥ ಯುರೋಪ್ನಲ್ಲಿ ಡ್ಯಾಮ್ ರಿಮೂವಲ್ ಯುರೋಪ್ ಅಂತ 600 ಡ್ಯಾಮ್ಗಳನ್ನು ಒಂದೇ ವರ್ಷದಲ್ಲಿ ಯುರೋಪ್ನಲ್ಲಿರುವಂಥ, ವಿಶೇಷವಾಗಿ ಫಿನ್ಲ್ಯಾಂಡು, ನಾರ್ವೆ, ಸ್ವೀಡನ್ ಅಂತ ಏನು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೀವಿ, ಆ ದೇಶಗಳಲ್ಲಿ ನದಿಗಳಿಗೆ ಅಡ್ಡವಾಗಿ ನಿರ್ಮಿಸಿದ್ದಂತಹ ಸುಮಾರು 600ಕ್ಕಿಂತ ಹೆಚ್ಚು ಡ್ಯಾಮ್ಗಳನ್ನು ಕೇವಲ ಕಳೆದ 2025 ತೆಗೆದಿದ್ದಾರೆ. ನಿಮಗೆ ಮೀನು ಹಿಡಿಯೋರಿಗೆ ಅಥವಾ ಮೀನಿನ ಬಗ್ಗೆ ಗೊತ್ತಿರೋರಿಗೆ ಅದ್ರ ವಿಚಾರ ಗೊತ್ತಿರುತ್ತೆ. ಮೀನು ಯಾವತ್ತೂ ಉಲ್ಟಾ ಡೈರೆಕ್ಷನಲ್ಲಿ ಹತ್ತುತ್ತೆ. ಕೆಳಗಡೆ ನದಿಗೆ ನಾವು ಕೋಡಿ ಬಿದ್ದಾಗ ಅಲ್ಲಿ ಹೋಗಿ ನೀವು ನಿಂತು ನೋಡ್ತಾ ಇದ್ರೆ ಕೋಡಿ ವಿರುದ್ಧ ದಿಕ್ಕಿನಲ್ಲಿ ಕೆಳಗಡೆಯಿಂದ ಮೀನುಗಳು ಮೇಲಕ್ಕೆ ಹೋಗ್ತಾ ಇರುತ್ತೆ. ಆದರೆ ಇವತ್ತು ಅಂಥ ಡ್ಯಾಮ್ಗಳು ಕಟ್ಟಿರೋದ್ರಿಂದಾಗಿ ಎಲ್ಲ ಕಡೆಯೂ ಆ ನದಿಗಳು ಅಡ್ಡ ಹಾಕಿರೋದ್ರಿಂದ ಕೆಳಗಡೆ ಇರುವಂಥ ಜೀವ ವೈವಿಧ್ಯದ ಮೀನುಗಳು ಮೇಲಕ್ಕೆ ಬರೋದಿಲ್ಲ, ಅವು ನೀರು ಹತ್ತೋದಿಲ್ಲ. ಹೀಗಾಗಿ ಅನೇಕ ಕಡೆಗಳಲ್ಲಿ ಇನ್ವೇಸಿವ್ ಸ್ಪೀಷೀಸು, ಈ ಕ್ಯಾಟ್ಲಾ ಅಂತ ಏನಂತೀವಿ, ಈ ತರಹದ ಮೀನುಗಳು ಬೇರೆ ಮೀನುಗಳನ್ನು ತಿಂದು ಬದುಕುವಂಥವು ಜಾಸ್ತಿಯಾಗಿ ಮೀನಿನ ಜೀವ ವೈವಿಧ್ಯ ಹೋಗಿದೆ. ಈ ತರಹದ ಅನೇಕ ಕಾರಣಗಳು, ಅನೇಕ ವಿಚಾರಗಳು ಇವತ್ತು ಪರಿಸರದ ವಿಚಾರಕ್ಕೆ ಮಾರಕವಾಗಿವೆ. ಅವ್ರು ಹೇಳಿದ್ರು, ಇಲ್ಲೇ ಆಗಬೇಕಾಗಿಲ್ಲ, ಇಲ್ಲೇನು ಲ್ಯಾಂಡ್ಸ್ಲೈಡ್ ಆಗೋದಕ್ಕೆ ಇಲ್ಲೇ ಅದಕ್ಕೆ ಕಾರಣ ಇಲ್ಲೇ ಇರಬೇಕಾಗಿಲ್ಲ, ಬೇರೆ ಕಡೆನೂ ಆಗಬಹುದು ಅಂತ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನೋದೇ ಅದು. ಎಲ್ಲೋ ನಾವು ನಿರ್ವಸಿತ ಅರಣ್ಯವನ್ನು ತೆಗೆದು ಮಾಡುವಂಥ ಅಭಿವೃದ್ಧಿ. ಲಂಡನ್ನಲ್ಲಿ ನೀವು ಬಹುಶಃ ಒಂದು 10 ವರ್ಷದಿಂದ ಅದು ಸುದ್ದಿ ಓದಿದ್ರೆ ಗೊತ್ತಾಗುತ್ತೆ. ಲಂಡನ್ನಲ್ಲಿ ಆಫ್ರಿಕಾದಿಂದ ಹಾರಿದಂತಹ ಮರಳು ಲಂಡನ್ನಲ್ಲಿ ಸ್ಯಾಂಡ್ ರೈನ್ ಅಂತ ಆಯಿತು ಒಂದು 10 ವರ್ಷಗಳಿಂದ. ಆಫ್ರಿಕಾದ ಈ ಮೊರಾಕೋ ಸಹಾರಾ ಡೆಸರ್ಟ್ನಲ್ಲಿ ಎದ್ದಂತಹ ಮರಳಿನ ಅಲೆಗಳು ಅಥವಾ ಇವು ಒಂದು 3,000 ಕಿಲೋಮೀಟ್ರ್ ದೂರ ಹೋಗಿ ಲಂಡನ್ನಲ್ಲಿ ಬೀಳುತ್ತೆ. ಒಂದು 10 ವರ್ಷಗಳಿಂದ ನಿಮ್ಗೆ ಗೊತ್ತಿರಬಹುದು, ಪಾಕಿಸ್ತಾನದಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರವಾಹ ಆಯಿತು. ಅದಕ್ಕೆ ಕಾರಣ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಆಗುವಂತಹ ಈ ಜಾಗತಿಕ ತಾಪಮಾನ, ಫಾಸಿಲ್ ಫ್ಯೂಲ್ಸ್ ಇರಬಹುದು, ಪೊಲ್ಯೂಷನ್ ಇರಬಹುದು, ಈ ಥರ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅಂತ ಏನು ಹೇಳ್ತೀವಿ, ಅದು ಕಾರಣ. ಅತಿ ಹೆಚ್ಚು ಒಬ್ಬ ಮನುಷ್ಯ ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದೆಲ್ಲಿ? ಅಮೇರಿಕದಲ್ಲಿ. ನಾವು ಇಷ್ಟೆಲ್ಲ ಜನ ಸೇರಿ ಎಷ್ಟು ನಾವು ಫಾಸಿಲ್ ಫ್ಯೂಲ್ಸ್ನ ಬಳಸ್ತೀವೋ ಅಲ್ಲಿ ಕೇವಲ 4-5 ಜನ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ.
ಈ ತರಹ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಈ ತೈಲವನ್ನು ಬಳಸ್ತಾ ಇರುವಂಥದ್ದು, ಇಂಗಾಲದ ಡೈಆಕ್ಸೈಡ್ನ ಹೊರಹಾಕ್ತಿರುವಂಥದ್ದು ನಾನಾ ರೀತಿಯಲ್ಲಿ ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ನನಗನ್ನಿಸುವ ಹಾಗೆ ಇನ್ನೊಂದು 50 ವರ್ಷದಲ್ಲಿ ಭೂಮಿಯ ಮೇಲೆ ಒಂದು 200-300 ಕೋಟಿ ಜನ ಸಾಯ್ತಾರೆ. ಭಾಳ ದೊಡ್ಡ ಏನಂತಾರೆ ಅದಕ್ಕೆ, ಆರ್ಮಗೆಡಾನ್ ಅಂತಲೋ ಅಥವಾ ಅಲ್ಲ ಪ್ರಳಯ ಅದಕ್ಕೆ ಇಂಗ್ಲೀಷಲ್ಲೇನೋ ಅಪಾಕಲಿಪ್ಸ್ ಅಂತಾರೆ. ಆ ತರಹದ ಒಂದು ಪರಿಸ್ಥಿತಿ ಬರುತ್ತೆ, ಅರಾಜಕತೆ ಸೃಷ್ಟಿಯಾಗುತ್ತೆ, ಅಕಾಲ ಮಳೆ. ಈಗ ಬರ್ತಿರೋದು ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲ ವೃಷ್ಟಿ ಶುರುವಾಗುತ್ತೆ. ಮಳೆ ಬರಬಾರ್ದಂಥ ಸಮಯದಲ್ಲಿ ಬರುತ್ತೆ, ಧೋ ಅಂತ ಸುರಿಯುತ್ತೆ. ಆ ಬೇಸಿಗೆನಲ್ಲಿ ಈ ಭಾಗದಲ್ಲಿ, ಮಲೆನಾಡಿನ ಭಾಗದಲ್ಲಿ ಬೇಸಿಗೆನಲ್ಲಿ ಜೋರಾಗಿ ಮಳೆ ಬಿತ್ತು ಅಂದರೆ ಲ್ಯಾಂಡ್ ಸ್ಲೈಡ್ ಆಗೇ ಆಗುತ್ತೆ. ಯಾಕೆಂದರೆ ಮಣ್ಣಿನ ಯಾವುದದು ಮಣ್ಣು ಸಡಿಲವಾಗ್ತಾ ಹೋಗುತ್ತೆ. ಈ ಥರದ ಒಂದು ದೊಡ್ಡ ದುಷ್ಪರಿಣಾಮಗಳಿದೆ. ಭಾಳ ವಿಸ್ತೃತವಾಗಿ, ವಿಶೇಷವಾಗಿ ಮಾರುತಿ ಗುರೂಜಿಯವರು ಪರಿಸರದ ಬಗ್ಗೆ ಬಹಳ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತನಾಡಿದರು. ಅದೇ ರೀತಿಯಲ್ಲೇ ಸಾಣೆಹಳ್ಳಿ ಗುರೂಜಿಯವರೂ ಮನುಷ್ಯನ ಸರ್ವೋದಯದ ವಿಚಾರವಾಗಿ ಅವ್ರು ಮಾಡಿದಂತಹ ಕೆಲಸ ಮಾಡ್ತಿರೋದ್ರ ಬಗ್ಗೆ